ಬಟ್ ಯಾರೋ ಒಬ್ಬ ಬಂದು ಇಷ್ಟು ಅವ್ರನ್ನ ಹಿಂಸೆ ಕೊಡ್ತಿದ್ದಾನೆ ಅಂದರೆ ಕುದಿಯುತ್ತೆ ಸರ್. ಅವ್ನು ಸಿಕ್ಬಿಟ್ರೆ ಕೊಚ್ಚಾಕಣ ಅನ್ನೋಷ್ಟು ಕುದಿಯುತ್ತೆ. ನಾನು ಒಬ್ಳಿಗೆ ಅಲ್ಲ, ಈ ಥರ ಘಟನೆ ಪ್ರತಿಯೊಬ್ಬರು ಮಕ್ಕಳು ಅದು ಬರುತ್ತೆ. ಇಲ್ಲ ಬಾ ಆಂಟಿ, ನಮ್ಮ ಅಜ್ಜಿನ ಒಡವೆಗೋಸ್ಕರ ಜೀವ ತೆಗೆದಿದ್ದಾರೆ ಅಂದ. ನನಗೆ ಆಕಾಶನ ತಲೆ ಮೇಲೆ ಬಿದ್ದಂಗೆ ಆಯಿತು ಸರ್. ಅಂಥ ಒಡವೆ ಏನು ಹಾಕಿರಲಿಲ್ಲ ನಮ್ಮ ಅಮ್ಮಗೆ. ನಾವು ಹಾಕೋದೊಂದು ಬಳೆ, ಕೈಯಲ್ಲಿ 2 ಬಳೆ ಇದ್ವು, ತಾಳಿ ಕೊಳಳೊಂದು ಚೈನ್ ಇತ್ತು ಅಷ್ಟೇ, ಬಿಟ್ಟರೆ ಇನ್ನೇನು ಒಡವೆ ಹಾಕಿರಲಿಲ್ಲ ನಾವು. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ ಗ್ರಾಮದಲ್ಲಿ ನಡೆದಂಥ ಒಂದು ಹೃದಯ ವಿದ್ರಾವಕ ಘಟನೆಯ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಕೂಡ ಮಾಧ್ಯಮಗಳಲ್ಲಿ ಘಟನೆಯನ್ನು ನೋಡಿರ್ಬೋದು. ಭಾಳಷ್ಟು ಸೂಕ್ಷ್ಮ ಸಂವೇದಿ ಜನರೇನಾದರೂ ಆಗಿದ್ದರೆ ಖಂಡಿತವಾಗಿಯೂ ಈ ಘಟನೆಯ ನಂತರ ನಮ್ಮೂರಿನಲ್ಲಿ ಅನೇಕ ಮನೆಗಳು ಬೇರೆ ಥರದ ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಡಿಸೈಡ್ ಮಾಡಿಬಿಟ್ರು. ಒಂಟಿ ಮನೆಗಳಲ್ಲಿರ್ತಕ್ಕಂಥ ವೃದ್ಧಿಯರಾಗಿರ್ಬೋದು ಅಥವಾ ಹೆಣ್ಣು ಮಕ್ಕಳಾಗಿರ್ಬೋದು, ಯಾವ ಧೈರ್ಯದ ಮೇಲೆ ಇರಬೇಕು ಅಂತ. ನೋಡಿ, ಈ ಘಟನೆ ಯಾಕೆ ನಾನು ತುಂಬ ಸೂಕ್ಷ್ಮ ವಿಚಾರ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಹೆತ್ತವರು ಇಬ್ಬರು ಕೂಡ ಮೊದಲದಾಗಿ ತಂದೆಯನ್ನು ಮಿಸ್ ಮಾಡ್ಕೊಳ್ತಾರೆ. ಅದಾದಮೇಲೆ ತಾಯಿಯನ್ನು ಯಾವುದೋ ಒಬ್ಬ ಊರಿನ ಪರಮ ಪಾಪಿ ನೀಚ, ನಾನು ಇನ್ನೂ ಮುಂದುವರೆದು ಕೆಟ್ಟ ಪದಗಳನ್ನು ಕೂಡ ಬಳಸಲಿಕ್ಕೆ ಹೋಗ್ಬೋದು. ಯಾಕೆ ಅಂದರೆ ಈಗಿನ ಸಮಾಜ ಯಾವ ರೀತಿಯಾಗಿ ಬದಲಾಗಿದೆ ಅನ್ನೋದು. ಕೇವಲ ಬೆಟ್ಟಿಂಗ್ ವಿಚಾರಕ್ಕೋ ಅಥವಾ ಸಣ್ಣ ಹಣದ ಮೊತ್ತಕ್ಕೋಸ್ಕರವಾಗಿಯೂ ಕೂಡ ಎಂಥ ಕೃತ್ಯಗಳನ್ನು ಕೂಡ ಮಾಡಲಿಕ್ಕೆ ಹೇಸದಂಥ ವ್ಯಕ್ತಿಗಳು ನಿರ್ಮಾಣವಾಗ್ತಾ ಇದ್ದಾರೆ ನಮ್ಮ ಸೊಸೈಟಿಯಲ್ಲಿ ಅಂತ. ಇನ್ನು ಇವರಿಗೆ ನ್ಯಾಯ ಸಿಗೋದು ಇನ್ನೂ ಕೂಡ ದೂರದ ಮಾತಾ ಅನ್ನೋ ರೀತಿಯಾಗಿ ನಾನು ಮಾತನಾಡ್ತಾ ಇದ್ದೀನಿ. ಯಾಕೆ ಅಂದರೆ ನೋಡಿ, ಇವರು 4 ಜನ ಹೆಣ್ಣು ಮಕ್ಕಳು. ಒಂದು ಮನೆಯಲ್ಲಿ ಆಧಾರ ಸ್ತಂಭವಾಗಿ ಯಾರೋ ಒಬ್ಬ ಗಂಡು ಮಗ ಇದ್ದಾನೆ, ಜೊತೆಗೆ ಅವನಿತ್ತು ಹೋರಾಡ್ತಾನೆ, ಕೋರ್ಟು ಕಚೇರಿ ಇವೆಲ್ಲವುಗಳನ್ನು ಎದುರಿಸ್ತಾನೆ ಅನ್ನೋ ರೀತಿಯಾಗಿ ನಾವು ಮಾತನಾಡ್ತಾ ಹೋದರೆ ಅದು ದೊಡ್ಡ ಸವಾಲಿನ ವಿಷಯವಾಗುತ್ತೆ. ಬಟ್ ನ್ಯಾಯ ಎಲ್ಲಿ ಸಿಗುತ್ತೆ ಹಾಗಾದರೆ? ನೋಡಿ, ಈ ಸಿಸ್ಟಮ್ಮು ಯಾವ ರೀತಿಯಾಗಿ ಪೊಲ್ಯೂಟೆಡ್ ಸಿಸ್ಟಮ್ ಅಂಡರಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ, ನಾವು ನಿಜವಾಗ್ಲೂ ಇವ್ರನ್ನೆಲ್ಲರೂ ಕೂಡ ಅವ್ರ ಕುಟುಂಬದವ್ರನ್ನ ನಾನು ಇವತ್ತು ಮಾತನಾಡಿಸ್ತಾ ಇದ್ದೀನಿ. ಭಾಳಷ್ಟು ವಿಷಯಗಳನ್ನು ಹಂಚ್ಕೊಳ್ಳೋದಿದೆ, ಭಾಳಷ್ಟು ಪ್ರಶ್ನೆಗಳನ್ನು ಅವ್ರಿಗೆ ಹಾಕೋದಿದೆ. ಈ ಘಟನೆ ಹೇಗಾಯಿತು, ಮುಂದಿನ ನಡೆ ಏನು, ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ, ನಿಮ್ಮ ಮನಸ್ಥಿತಿ ಹೇಗೆ ಬದಲಾಗುತ್ತೆ ಅಂತ. ಎಲ್ಲೋ ಒಂದು ಕಡೆ ಯಾವುದೋ ಒಬ್ಬ ಹುಡುಗ ಅವ್ರ ಮನೇಲಿ ಏನಾದರೂ ದೊಡ್ಡ ಅನ್ಯಾಯ ಆಗಿಬಿಟ್ಟಿದ್ರೆ, ಯಾರಾದರೂ ಆ ಥರದ ದ್ರೋಹಿ ಅನ್ಯಾಯ ಎಸಗಿದ್ರೆ ಎದುರಿಗೆ ಬಂದಾಗ ಒಂದು ಕಪಾಳಕ್ಕೆ ಕೊಡೋದು ಅಥವಾ ಅವನಿಗೇನೋ ಹಲ್ಲೆ ಮಾಡೋ ಅವ್ನ ಕೋಪವನ್ನು ತೀರಿಸ್ಕೊಳ್ಬೋದು. ಆದರೆ ಈ 4 ಜನ ಹೆಣ್ಮಕ್ಳು ಏನು ಮಾಡಬೇಕು? ಓಕೆ, ನಾವು ಕೋರ್ಟ್ವರೆಗೂ ಹೋಗ್ತೀವಿ, ಆತನಿಗೆ ಏನಾದರೂ ನಾವು ಶಿಕ್ಷೆಯನ್ನು ಕೊಡಿಸ್ಲಿಕ್ಕೆ ಸಾಧ್ಯನಾ ಅನ್ನೋ ರೀತಿಯಾಗಿ ಯೋಚನೆ ಮಾಡಬೇಕಾಗತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ಈಗಾಗಲೇ ಪೊಲೀಸ್ನವರು ಒಂದು ನಿಟ್ಟಿನಲ್ಲಿ ಚಾರ್ಜ್ ಶೀಟನ್ನು ಹಾಕಿ ಇನ್ನು 90 ದಿನದ ಒಳಗಾಗಿ ಕೋರ್ಟ್ಗೆ ಅವ್ರು ಚಾರ್ಜ್ ಶೀಟನ್ನು ಸಬ್ಮಿಟ್ ಮಾಡ್ತಾರೆ. ಕೋರ್ಟ್ನಲ್ಲಿ ಇವನ ವಿರುದ್ಧವಾಗೂ ಕೂಡ ಅಥವಾ ಇವನ ಪರವಾಗಿ ವಾದ ಮಾಡ್ತಕ್ಕಂಥ ವಕೀಲರನ್ನು ಕೂಡ ಇಟ್ಟು ಬಿಡ್ತಾನೆ. ಅವನೊಬ್ಬ ಶ್ರೀಮಂತನಾಗಿದ್ದರೆ ಇನ್ನು ಕೇಸ್ ನಡೀತಾ ಇರಬೇಕಾದ್ರೆ, ಹಿಯರಿಂಗ್ ನಡೀತಾ ಇರಬೇಕಾದ್ರೆ ಬೇಲ್ ತಗೊಂಡು ಹೊರಗೆ ಬರ್ತಾನೆ. ಅದಾದಮೇಲೆ ಯಾವುದೇ ರೀತಿಯಾದಂಥ ಅಂಜಿಕೆ ಅಳುಕಿಲ್ಲದೆ, ಭಯ ಇಲ್ಲದೆ, ಯಾರು ಏನಾದರೂ ಅಂದ್ಕೊಳ್ಳಿ ಅಂತ ರಾಜಾರೋಷವಾಗಿ ಓಡಾಡ್ತಾನೆ. ಈ ಕೇಸ್ನಲ್ಲಿ ಒಂದು ಒಂಟಿ ಮನೆಯಲ್ಲಿದ್ದಂಥ ಹೆಣ್ಣು ಮಗಳನ್ನು ಗುರುತು ಪರಿಚಯ ಆರುಂಡಿ ಅಂದರೆ ಏನು ಅಂತ ಗೊತ್ತಿಲ್ಲದಂಥ ವ್ಯಕ್ತಿ ಆರಾಮಾಗಿ ಬರ್ತಾನೆ. ರಾತ್ರಿ ಆ ಒಂಟಿ ಮನೆಯನ್ನು ಪ್ರವೇಶ ಮಾಡ್ತಾನೆ. ಯಾರೂ ಇಲ್ಲದನ್ನು ನೋಡಿ ಆ ಕೊರಳಿನ ಚೈನ್ಗಳನ್ನು ಕಬಳಿಸ್ತಾನೆ. ಈ ಲೋಫರ್ ಅಂತ ಪದನೂ ನಾನು ಬಳಸ್ತೀನಿ. ಯಾಕೆ ಅಂದರೆ ಆತ ಕದ್ಕೊಂಡು ಹೋದ ನಂತರ ಆ ಅಮಾಯಕ ತಾಯಿಯ ಪ್ರಾಣವನ್ನು ಕಿತ್ಕೊಂಡು ಹೋಗ್ತಾನಲ್ವಾ, ಇದು ನಿಜಕ್ಕೂ ಘನಘೋರ ಅಂತ ನಾನು ಹೇಳ್ತಾ ಇರೋದು. ಇವತ್ತು ಅವ್ರ ಕುಟುಂಬದ ಜೊತೆ ಮಾತನಾಡ್ತಾ ಇದ್ದೀನಿ ನಾನು. ಪ್ರತಿಯೊಬ್ಬರೂ ಅನೇಕ ಪ್ರಶ್ನೆಗಳನ್ನು ಕೇಳೋದಿದೆ. ಜೊತೆಗೆ ಹೇಗೆ ನ್ಯಾಯ ಕಂಡುಕೊಳ್ಳಬೇಕು ಅನ್ನೋ ಈ ಪ್ರಶ್ನಾರ್ಥಕ ಚಿಹ್ನೆಗೆ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ಕೇಳೋದಿದೆ. ಅಮ್ಮ ನಮಸ್ತೆ. ಆರಂಭದಲ್ಲಿ ಸ್ವಲ್ಪ ಹೃದಯ ಭಾರದಿಂದ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾನು. ಯಾಕೆಂದರೆ ನಾನು ನಿಮ್ಮ ಊರಿನವನಾಗಿ ಈ ಕೇಸಿನ ಆಳ ಅಗಲ ಅಂತರ ಎಲ್ಲವೂ ಕೂಡ ನನಗೆ ಗೊತ್ತಿದೆ, ಏನಾಯಿತು ಏನು ಎತ್ತ ಅಂತ. ಆದರೂ ಕೂಡ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಗೊತ್ತಾಗಲಿ ಅನ್ನೋ ವಿಚಾರಕ್ಕೆ ನೀವೆಲ್ಲರೂ ಕೂಡ ತಾಯಿ ಒಟ್ಟಿಗೆ ಇದ್ದಿದ್ದರೆ ಈ ಥರದ ಘಟನೆ ನಡೀತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಎಲ್ಲರದ್ದು ಒಂದೊಂದು ಬದುಕು, ನೀವು ಬೇರೆ ಬೇರೆ ಊರಿನಲ್ಲಿ ನೆಲೆಸಿದ್ದೀರಿ, ಹಾಗಾಗಿ ಅಷ್ಟೇ ಈ ಥರದ ಘಟನೆ ನಡೀತಾ ಇರಲಿಲ್ಲ. ಬಟ್ ಎಲ್ಲೋ ಒಂದು ದಿನದ ಅವಕಾಶವನ್ನು ತೆಗೆದುಕೊಂಡು ಆ ಪಾಪಿ ಈ ಥರದ ಕೃತ್ಯವನ್ನು ಮಾಡಿಬಿಟ್ಟ. ಅವತ್ತು ಏನಾಯಿತು? ಅಟ್ಲೀಸ್ಟು ಪೊಲೀಸ್ನವ್ರ ತನಿಖೆ ಆಗಿರ್ಬೋದು, ಬೇರೆಯವರು ಅನೇಕ ಗೊಂದಲಗಳಿದೆ. ಬಟ್ ಏನಾಯಿತು ಅನ್ನೋ ಒಂದು ಕ್ಲಾರಿಟಿ ನೀವು ಕೊಡ್ಬೋದಾ ಅಂತ. ನಾವು ಸೋಮವಾರ ಮಧ್ಯಾಹ್ನ ಫೋನ್ ಮಾಡಿದ್ವಿ, ಬರ್ತೀವಿ ಅಂತ ಹೇಳಿದ್ರು. ಅವ್ರು ನಾರ್ಮಲಾಗಿ ಇದ್ದರು. ಬರ್ತೀವಿ ಅಂತಂದರು. ಸರಿ ಬರ್ತಾರೆ ಅಂದ್ಕೊಂಡು ಫೋನ್ ಮಾಡಿದ್ವಿ. ಬರ್ತೀವಿ ಇವೆಲ್ಲ ಇವತ್ತು ಹಬ್ಬ ಆಯ್ತಮ್ಮ, ಇವತ್ತು ಹಬ್ಬ ಮುಗಿಸ್ಕೊಂಡು ನಾಳೆ ಬರ್ತೀನಿ ಅಂತಂದರು. ಸರಿ ಅಮ್ಮ ಅಂತಂದ್ವಿ, ಮಾತಾಡಿದ್ವಿ. ನಾವು ಡೈಲಿ ಒಂದೊಂದು ಸರಿ ಫೋನ್ ಮಾಡ್ತಾಯಿದ್ವಿ. 4 ಜನನೂ ಚೆನ್ನಾಗಿತ್ತು, ಆರೋಗ್ಯದಲ್ಲೂ ಆರಾಮಾಗಿತ್ತು. ಯಾವತ್ತೂ ಏನೂ ಕುಗ್ಗಿದ್ದಿಲ್ಲ ನಮ್ಮಮ್ಮ. ನನಗೆ ಇರೋ ಆಸೆ ಇಲ್ಲೇ ಇರ್ತೀನಿ, ಚೆನ್ನಾಗಿದ್ದಾರೆ, ಎಲ್ಲರ ಕೂಟಗೂ ನಾನು ಚೆನ್ನಾಗಿದ್ದೀನಿ ಅಂತ ಹೇಳಿ
ನಮ್ಮಮ್ಮ ಖುಷಿಯಾಗಿ ಚೆನ್ನಾಗಿತ್ತು. ನಮ್ಮ ತುಂಬ ದಿನ ಆಯಿತು, ನಮ್ಮ ಮನೆಗೆ ಬರ್ರಿ ಅಂತ ನಾವು ಕರಿತಾ ಇದ್ವಿ. ಬರ್ತೀನಮ್ಮ, ಇವತ್ತು ಹಬ್ಬ ಇದೆಯಲ್ಲ, ಹಬ್ಬ ಮುಗಿಸ್ಕೊಂಡು ನಾಳೆ ಬರ್ತೀನಿ ಅಂದರು. ಸರಿ ಅನ್ಕೊಂಡು ನಾವೆಲ್ಲರೂ ಚೆನ್ನಾಗಿದ್ವಿ. ಅಮ್ಮ ಹಿಂಗಾಗಿದೆ ಅಂದರು. ನಮಗೆ ಒಂದೇ ಸರಿಗೆ ಫ್ಲ್ಯಾಶ್ ಆಯಿತು, ಏನು ನಿನ್ನೆ ತಾನೇ ಮಾತಾಡಿದ್ದೀವಿ, ಯಾಕೆ ಈ ರೀತಿ ನಮ್ಮಮ್ಮಂಗೆ ಏನಾಯಿತು, ಆರೋಗ್ಯವಾಗಿ ಇದ್ರಲ್ಲ. ನಮಗೆ ಅಲ್ಲಿ ಹೋಗೋವರೆಗೂ ನಮಗೆ ಏನೂ ಗೊತ್ತಿದ್ದಿಲ್ಲ. ಹೋದ್ಮೇಲೆ ನಮಗೆ ಶಾಕ್ ಆಯ್ತು ಹಿಂಗೆ ಅಂತ. ಸಡನ್ನ ನಮಗೆ ಏನು ಹೇಳಬೇಕು ಅನ್ನೋದು ನಮಗೆ ಗೊತ್ತಾಗಲಿಲ್ಲ. ಯಾಕೆ ಈ ಥರ ಆಯ್ತು, ನಮ್ಮಮ್ಮಗೆ ಚೆನ್ನಾಗಿತ್ತಲ್ಲ, ನಾವೆಲ್ಲರೂ ಚೆನ್ನಾಗೇ ಮಾತಾಡಿದ್ದು ಎಲ್ಲರ ಹತ್ರನೂ ಚೆನ್ನಾಗೇ ಇತ್ತು. ಇಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ, ನಿಮ್ಮಮ್ಮ ಸ್ವಲ್ಪ ಜನ ಇರಲಿ ಅಂತ ಬಿಡ್ರಿ ಅಂತಿದ್ರು. ಸಡನ್ನಾಗಿ ಈ ಥರ ಯಾಕಾಯ್ತು, ನಮ್ಮಮ್ಮಗೆ ಏನಾಗಿತ್ತು ಅಂತ ನಮಗೆ ಗೊತ್ತಾಗಲಿಲ್ಲ. ಆಮೇಲೆ ಪೊಲೀಸ್ನವ್ರು ಬಂದರು, ಎಲ್ಲ ಕಂಪ್ಲೇಂಟ್ ತಗೊಂಡ್ರು, ಸ್ಟೇಟ್ಮೆಂಟ್ ತಗೊಂಡ್ರು. ನಾವು ಇಟ್ಕೊಡ್ತೀವಿ, ಇದೇನೋ ಘೋರ ಅನಾಹುತ ಆಗೈತೆ, ನೀವು 4 ಜನ ಹೆಣ್ಮಕ್ಳು ಇಲ್ಲಿ ಇಲ್ಲದೆ ಇರೋದ್ರಿಂದ ಈ ಥರ ಆಗೈತಿ ಅಂತೇಳಿ ಅವರು ಪೊಲೀಸ್ನವರು ಪ್ರಯತ್ನ ಪಟ್ಟು ಹಿಡ್ಕೊಟ್ರು. ಬಂಗಾರ ತಗೊಂಡು ಹೋಗಲಿ, ನಮ್ಮಮ್ಮಂಗೆ ಆ ರೀತಿ ಮಾಡೋ ಅಂಥದ್ದು ಏನೋ ಯಾರಿಗೂ ದ್ವೇಷ ಇರಲಿಲ್ಲ. ನಮಗೆ ಅದೊಂದೇ ಪ್ರಶ್ನೆ ಉಳಿದದ್ದೊಂದೇ, ಯಾರ ಹತ್ರನೂ ನಾವು ದ್ವೇಷ ಕಟ್ಕೊಂಡಿಲ್ಲ, ದ್ವೇಷನೂ ಇರಲಿಲ್ಲ. ಈ ಥರ ಎಲ್ಲಿಂದನೋ ಬಂದವನು ಹೆಂಗೆ ಮಾಡೋಕ್ಕೆ ಸಾಧ್ಯ ಅನ್ನೋದೊಂದು ಪ್ರಶ್ನೆ ನಮ್ಮ ಮನಸ್ಸಲ್ಲಿ, ಎಲ್ಲರ ಮನಸ್ಸಲ್ಲೂ ಐತೆ. ಪಬ್ಲಿಕ್ಕು ಕೂಡ ಅದನ್ನೇ ಹೇಳೋದು. ನಾವು ಏನು ಇದ್ರ ಬಗ್ಗೆ ಯಾವ ರೀತಿ ನಾವು ಮಾಹಿತಿ ಕೊಡಬೇಕು ಅನ್ನೋದು ಕೂಡ ನಮಗೆ ಆಗ್ತಾಯಿಲ್ಲ. ಯಾಕೆಂದರೆ ನಾವೆಲ್ಲರೂ ಚೆನ್ನಾಗೇ ಇದ್ವಿ, ಎಲ್ಲರ ಹತ್ರನೂ ಚೆನ್ನಾಗಿದ್ವಿ. ಯಾರೂ ಕೂಡ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಯಾರೂ ಮಾತಾಡಿಲ್ಲ. ಯಾರಿಗೂ ಕೂಡ ಯಾರ ಹತ್ರನೂ ನಾವು ನೆಗೆಟಿವ್ ಆಗಿ ನಡ್ಕೊಂಡಿಲ್ಲ. ಯಾರೂ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಇಲ್ಲ. ಅದಕ್ಕೋಸ್ಕರ ನಮಗೆ ಪ್ರಶ್ನೆಯಾಗಿ ಉಳ್ಕೊಂಡಿರೋದು, ಎಲ್ಲಿಂದನೋ ಬಂದನು ಯಾಕೆ ಈ ರೀತಿ ಮಾಡ್ತಾನೆ, ಅದನ್ನು ನಾವು ತನಿಖೆ ಮಾಡಿರಿ. ಪಾಪ ಅವರು ತನಿಖೆ ಮಾಡಿದರು. 12 ದಿನದೊಳಗೆ ಅವನನ್ನು ಹಿಡ್ಕೊಂಬಂದ್ರು, ಅವ್ನ ಸ್ಪಾಟಿಗೂ ಕರ್ಕೊಂಬಂದರು. ಅವನನ್ನು ನಾವು ಕೇಳಿದ್ವಿ, ಯಾವ ರೀತಿ ಬಂದೆ ಏನು ಅಂತ. ಹೆಂಗೆ ಬಂದೆ ನೀನು, ನಮ್ಮಮ್ಮಂಗೆ ಹೆಂಗೆ ಗೊತ್ತು ನೀನು? ಇಲ್ಲ, ನಾನು ಇದೇ ಫಸ್ಟ್ ಬಂದಿರೋದು ಅಂತಲೂ ಹೇಳ್ದೆ. ನಾನು ನಂಬಲಿಲ್ಲ. ಕಮ್ಯುನಿಕೇಟ್ ಮಾಡಿದ್ರ ಹುಡುಗನ ಜೊತೆ? ಭೇಟಿ ಮಾಡಿ ಅವನ್ನ ಸ್ಪಾಟಿಗೆ ಕರ್ಕೊಂಬಂದ್ರಲ್ಲ, ಆವಾಗ ನಾನೇ ಇದ್ದಿದ್ದು. ಅಷ್ಟೊಂದು ಜನ ಇದರಲ್ಲಿ ಒಬ್ಬಳನ್ನೇ ಕರೆದಿದ್ದು. ನಮ್ಮ ಮನೆಯವರು ಬರ್ತೀವಿ, ಅವಳು ಧೈರ್ಯಗಿಡ್ತಾಳೆ, ಅವಳ ಕೈಲಿ ಆಗಲ್ಲ. ನಾನು ಬಂದು ಅವ್ರ ಜೊತೆಗೆ ಅವರು ಪೊಲೀಸ್ನವರು ಯಾವುದೇ ಕಾರಣಕ್ಕೂ ಬಿಡಲ್ಲ, ಅವರೊಬ್ಬರೇ ಬೇಕು, ಅವ್ರ ಸ್ಟೇಟ್ಮೆಂಟ್ ತಗೋಬೇಕು. ಅವನ ಹಿಂದ್ಗಡೆಯಿಂದ ಬಂದ. ನಾನು ಕೆಲವೊಂದು ಪ್ರಶ್ನೆ ಮಾಡಿದೆ ಅವನಿಗೆ, ಏನಪ್ಪ ನೀನು ಒಬ್ಬನೇ ಬಂದೆ ಅಂತ ಹೇಳ್ತೀಯ, ನೀನು ಇಡೀ ಈ ಊರಿಗೆ ಫಸ್ಟು ಅಂತೀಯ, ನಮ್ಮಮ್ಮ ನೀನು ಎಲ್ಲಿ ನೋಡಿದೆ ಫಸ್ಟು? ಎಲ್ಲಿ ನೋಡಿದೆ? ಇಲ್ಲ, ಅಲ್ಲಿ ಬರ್ತಾ ಇದ್ದಕ್ಕೆ ನೀನು ನಮ್ಮಮ್ಮನೇ ಅಂತ ಹೆಂಗೆ ಗೊತ್ತು ನಿನಗೆ? ಇಲ್ಲ, ಅವಾಗ ಗೋಲ್ಡ್ ಎಲ್ಲ ಹಾಕೊಂಡಿತ್ತು, ನಾನು ಬೇರೆ ಯಾರನ್ನೋ ಕೈ ಹಾಕೋದೆ, ಇವರು ಫೋನಲ್ಲಿ ಏನು ಫೋನ್ ಮಾಡಲ್ಲ ಮಾತಾಡ್ತಿದ್ರು. ಇಲ್ಲ, ನಾನು ನಾಳೆ ಬರ್ತೀನಿ ಅಂತಿದ್ರು. ಆಮೇಲೆ ನಾಳೆ ಬರ್ತೀನಿ, ನಾನು ಒಬ್ಬಳೇ ಇದ್ದೀನಿ. ನಿನಗೆ ಹೆಂಗೆ ಗೊತ್ತಾಯ್ತು ಒಬ್ಬಳೇ ಇದ್ದೀನಿ? ನಮ್ಮಮ್ಮ ನಾಳೆನೇ ಹೋಗ್ತಾರೆ ಅಂತ ನಿನಗೆ ಹೆಂಗೆ ಗೊತ್ತು ಅಂತ ನಾನು ಅವನ ಹತ್ರ ಪ್ರಶ್ನೆ ಮಾಡಿದೆ. ಪೊಲೀಸ್ನವ್ರು ಆಲ್ರೆಡಿ ನನ್ನನ್ನು ಅವ್ರ ಹತ್ರ ಮಾತಾಡೋಕ್ಕೆ ಬಿಡಲಿಲ್ಲ. ಇರಲಿ ಬಿಡಮ್ಮ, ಅಲ್ಲಿ ಬಂದು ಕೇಳ್ಕೇನಂತೆ. ಇಲ್ಲಿ ಬೇಡ ಅಂತ ಅಂದರು. ಇಲ್ಲ ಸರ್, ನಾನು ಕೇಳ್ಬೇಕು ಬಿಡ್ರಿ ಅಂತಂದೆ. ಫೋನಲ್ಲಿ ಮಾತಾಡಿದ್ದನ್ನು ಆಲಿಸ್ಕೊಂತ ಬಂದೆ. ನಮ್ಮ ಮನೆಗೆ ಇಲ್ಲೇ ಬರಬೇಕು ಅಂತ ಹೆಂಗೆ ಗೊತ್ತು? ಫಾಲೋ ಮಾಡ್ಕೊಂತ ಬಂದೆ ಅಂತ ಹೇಳಿದೆ ಅವನು. ಫಾಲೋ ಮಾಡ್ಕೊಂತ ಬಂದೆ. ಮತ್ತು ಎಷ್ಟೊತ್ತಿಗೆ ಬಂದೆಪ್ಪ? 7:30-8 ಗಂಟೆಗೆ ಹಿಂಗೆ ಹಿಂದ್ಗಡೆಯಿಂದ ಹೋದರು, ನಾನು ಹಿಂದ್ಗಡೆಯಿಂದ ಬಂದೆ ಅಂತ ಹೇಳ್ದೆ. ಆಮೇಲೆ ಕೆಲವೊಂದು ಹೇಳಿದೆ, ನನಗೆ ಅದು ತಡ್ಕೊಳಕ್ಕೆ ಆಗ್ತಾಯಿಲ್ಲ, ಕೇಳೋಕ್ಕೂ ಆಗಲಿಲ್ಲ. ನನಗೆ ಭಯ ಆದಂಗೆ ಆತ, ನೋಡಿ ಭಯ ಆಯಿತು. ಅವನ ಹತ್ರ ಮಾತಾಡೋಕ್ಕೂ ಒಂಥರ ನನಗೆ ಧೈರ್ಯನೂ ಬರ್ತಾಯಿಲ್ಲ, ಬಿಡೋಕ್ಕೂ ಆಗ್ತಾಯಿಲ್ಲ. ಅವ್ನು ಕೇಳಬೇಕು ಅನ್ನೋ ಒಂದು ಕುತೂಹಲ, ಅವನಿಗೆ ಅವ್ನು ಬಾಯಿ ಬಿಡಿಸ್ಬೇಕು ಅನ್ನೋದು ನನಗೆ. ಆದರೂ ಪೊಲೀಸ್ನವ್ರು ನಮ್ಮನ್ನು ಆ ಥರ ಅವನದನ್ನ ಮಾತಾಡೋಕ್ಕೆ ಬಿಡಲಿಲ್ಲ. ಅಲ್ಲಿ ಸ್ಟೇಷನಲ್ಲಿ ಕೇಳಂತಮ್ಮ, ಇಲ್ಲೇನು ಬೇಡ ಏನು ಬೇಡ ಅಂತೇಳಿ ನಮ್ಮನ್ನು ಬಾಯಿ ಮುಚ್ಚಿಸ್ಬಿಟ್ರು. ನಾವು ಕೇಳ್ತೀವಿ ಅಂತ ಹೇಳಿ. ಒಬ್ಬ ತಾಯಿಯ ಜೀವನ ತೆಗ್ದಿದ್ದೀನಿ ಅನ್ನೋ ಒಂದು ಪಾಪ ಪ್ರಜ್ಞೆ ಅವ್ನ ಮುಖದಲ್ಲಿ ಕಾಡ್ತಾ ಇರಲ್ಲ. ಯಾಕೆಂದರೆ ನೇರ ನೀವು ಫಸ್ಟ್ ಮಾತಾಡ್ಸಿರೋದು ನಾನೇ ನಾರ್ಮಲಾಗಿ ಇದ್ದವನು. ಅವನು ನೋಡಿದ್ರೆ ಯಾವ ರೀತಿ ಎಕ್ಸ್ಪ್ರೆಷನ್ನ ಕಾಣಲಿಲ್ಲ. ನಾನು ಒಂದಂದೆ, ನಿನಗೂ ತಾಯಿ ಇದ್ದಾರ್ತಾನೆ, ನಿನಗೆ ನಮ್ಮ ತಾಯಿನ ಈ ರೀತಿ ಮಾಡೋಕೆ ನಿನಗೆ ಹೆಂಗೆ ಮನಸ್ಸು ಬಂತು? ನಿನ್ನ ತಾಯಿ ನೆನಪಾಗ್ಲಿಲ್ವಾ ಅಂತ ನಾನು ಅಲ್ಲಿ ಪ್ರಶ್ನೆ ಮಾಡಿದೆ ಅವನಿಗೆ. ಅವನು ನಾನು ಮಾತಾಡಿದ್ದಕ್ಕೆ ಯಾವ ರೀತಿಯೂ ರೆಸ್ಪಾನ್ಸ್ ಮಾಡಲಿಲ್ಲ, ಒಂದು ಉತ್ತರನೂ ಕೊಡಲಿಲ್ಲ. ಅವ್ರು ಪೊಲೀಸ್ನವ್ರು ಏನು ಕೇಳ್ತಾರೋ ಅಷ್ಟನ್ನು ಮಾತ್ರ ಉತ್ತರ ಹೇಳೋನ್ ಬಿಟ್ಟರೆ ಪ್ರಿಪೇರ್ ಆಗಿ ಬಂದಿರೋಂಥರ ಅವ್ನು ಮಾತಾಡ್ದ. ನನಗೆ ಆ ಎಕ್ಸ್ಪ್ರೆಷನ್ ಅವನ ಮುಖದಲ್ಲಿ ಕಾಣ್ತಾ ಅವ್ನು ಬಂದಿರೋದು ಕೂಡ ನಾರ್ಮಲ್ಲಾಗೆ ಬಂದ. ಅವ್ರು ಕೇಳಿದ್ದಕ್ಕೂ ಅವ್ನು ಹೇಳಿದ್ದಕ್ಕೂ ಕರೆಕ್ಟಾಗಿ ಎಲ್ಲ ಪ್ರಿಪೇರ್ ಆಗಿ ಬಂದಿರೋ ರೀತಿ ಇತ್ತದು. ಅವ್ರಿಗೆ ಇಷ್ಟೇ ಪ್ರಶ್ನೆ ಕೇಳ್ತೀವಿ, ನೀನು ಈ ಥರನೇ ಉತ್ತರ ಹೇಳು ಅನ್ನೋ ರೀತಿ. ನಾನು ಮಾತಾಡಿದ್ದಕ್ಕೆ ಒಂದು ಪಾಯಿಂಟ್ ಉತ್ತರ ಕೊಡಲಿಲ್ಲ, ಗೊತ್ತಾ?
ನೀವು ಕೇಳೋ ಪ್ರಶ್ನೆಗೂ ಸಮಂಜಸವಾದ ಉತ್ತರ ಒಂದು ಬಂದಿಲ್ಲ. ಒಂದು ಬರಲಿಲ್ಲ. ಒಂದು ಮಾತ್ರ ಬಂದಿದ್ದೇನದು, ನೀನು ಹೆಂಗಪ್ಪ ನಮ್ಮಮ್ಮ ಒಬ್ಬರೇ ಇರ್ತಾರೆ ಅಂತೇಳಿ ನೀನು ಹೆಂಗೆ ನಮ್ಮಮ್ಮನ ಇದು ಮಾಡಿದೆ. ಫೋನಲ್ಲಷ್ಟೇ ನಾನು ಕೇಳ್ಕೊಂಡಿದ್ದು, ನಮ್ಮಮ್ಮ ಒಬ್ಬರೇ ಇರ್ತಾರೆ ನಾಳೆನೇ ಊರಿಗೆ ಹೋಗ್ತಾರೆ ಅಂತ ನಿನಗೆ ಹೆಂಗಪ್ಪ ಗೊತ್ತಾಯ್ತು ಅಂತ ನಾನು ಅದನ್ನು ಮಾತ್ರ ಕೇಳಿದೆ. ನೀನು ಎಲ್ಲಿಂದನೋ ಬಂದನೋ ನಮ್ಮ ಅಮ್ಮನೇ ಅಂದರೆ ನಾಳೆನೇ ನಮ್ಮ ಅಮ್ಮ ಊರಿಗೆ ಹೋಗತ್ತೆ, ಇವತ್ತು ಒಬ್ಬರೇ ಮಲಕ್ಕೆಂತಾರೆ ಅಂತ ನಿನಗೆ ಹೆಂಗೆ ಗೊತ್ತು? ಹೌದಲ್ವಾ? ಕೇಳಿದೆ ನನ್ನ ಪ್ರಶ್ನೆನ. ಇಲ್ಲ ಫೋನಲ್ಲಿ ಮಾತಾಡಿದ್ದೆ ಅಷ್ಟೇ, ಅವ್ನು ಉತ್ತರ ಕೊಟ್ಟದ್ದು ಬಿಟ್ಟರೆ ನಾನು ಯಾವ ಪ್ರಶ್ನೆಗೂ ನನಗೆ ಅವನಿಂದ ಉತ್ತರ ಬರಲಿಲ್ಲ. ಪೊಲೀಸ್ನವ್ರು ಏನು ಕೇಳಿದಾರೋ, ನೀನು ಹೆಂಗೆ ಬಂದೆ, ನೀನು ಏನಾರ ಟಚ್ ಮಾಡಿದೆ? ಇಲ್ಲ ನಾನು ಟವಲ್ ಹಾಕ್ಕೊಂಡು ಟಚ್ ಮಾಡಿದೆ ಅಂತ ಹೇಳ್ದೆ. ಯಾರನ್ನ? ಪೊಲೀಸ್ನವ್ರು ಕೇಳಿದ್ರು, ನೀನು ಒಳಗಡೆ ಯಾವ ರೀತಿ ಬಂದೆ, ಓಕೆ ಓಕೆ, ಹೆಂಗೆ ತಳ್ಳಿದೆ, ಇವನ್ನೆಲ್ಲ ಮುಟ್ಟಿದೆ ಡೋರು? ಇಲ್ಲ ನಾನು ಯಾವನ್ನೂ ಮುಟ್ಟಿಲ್ಲ. ಟೇರ್ ಕೇಸ್ ಹತ್ತಕ್ಕರೆ ಇವನ್ನೆಲ್ಲ ಮುಟ್ಕೊಂತ ಹತ್ತಿದೆ ಅಂತ ಕೇಳಿದರು. ಇಲ್ಲ ನಾನು ಯಾವ ಮುಟ್ಟಿಲ್ಲ, ಅಕಸ್ಮಾತ್ ಮುಟ್ಬೇಕಂದ್ರೆ ಟವಲ್ ಹಾಕ್ಯಂತ ಟಚ್ ಮಾಡಿದೆ ಅಂದ. ಹೋಗಿ ಬಂದು ಆಮೇಲೆ ನೀನು ಹೆಂಗೆ ಕುತ್ಕೊಂಡೆ, ಇಲ್ಲಿ ಮೊಬೈಲ್ ಎಲ್ಲಿತ್ತು ಅಮ್ಮಂದು? ಇಲ್ಲಿತ್ತು ಮೊಬೈಲು. ಅವ್ರು ಆ ಕಡೆ ತಿರ್ಕೊಂಡು ಮಲಗಿದ್ರು. ನಾನು ಬಂದೆ, ಕೊಳ್ಳಿ ಕೈ ಹಾಕಿದೆ, ಎಳ್ಕನಕ್ಕೆ ಹೋದೆ. ಅವ್ರಿಗೆ ಎಚ್ಚರ ಆಯ್ತು. ಮತ್ತು ನೀನು ಏನು ಮಾಡಿದೆ ಅಂತ ಕೇಳಿದ್ರು. ಟವಲಿಂದ ಹಾಕಿ ಬೇಕಿದೆ ಅಂತ ಹೇಳ್ದೆ. ಮತ್ತು ಅವ್ರು ಡೆತ್ ಆಗಿರಲಿಲ್ಲ ಅಂದ. ಅಷ್ಟೊತ್ತಿಗೆ ಇದಾದೆ. ಅವರು ಅಂದರೆ ಪ್ರಜ್ಞೆ ತಪ್ಪಿದ್ರು. ಆಮೇಲೆ ನಾನು ಕೊಳ್ಳಲ್ಲಿ ಮುತ್ಕೊಂಡೆ. ಆಮೇಲೆ ಮತ್ತು ಬಳೆ ನಾನು ಕೇಳಿದೆ, ನೀನು ಬಳೆ ಹೆಂಗಪ್ಪ ತಕ್ಕಂದೆ, ಕಿತ್ಕಂದೆ? ಹೆಂಗೆ ಕಿತ್ಕಂದೆ? ಕೈಯಾಳ ಬಳೆ ಹಾಗೆ ಇದಾವೆ, ಗಾಜಿನ ಬಳೆ ಹಾಗೆ ಇದಾವೆ. ಬಂಗಾರದ ಬಳೆ ತಗೊಂಡು ತಕ್ಕನಕ್ಕೆ ಸಾಧ್ಯ? ಕಿತ್ಕಂದೆ ಅಂತಾನೆ ಅಂದ್ರೆ ಕಿತ್ಕೊಳಕ್ಕೆ ನೀನು ನಿನ್ನ ಕೈ ಕಬ್ಬಣನ, ನೀನು ಅಷ್ಟು ಗಟ್ಟಿ ಅದೆಯಾ ಅಂತ ನಾನು ಪ್ರಶ್ನೆ ಮಾಡಿದೆ. ಪೊಲೀಸ್ನವ್ರು ನನ್ನ ಬಾಯಿ ಮುಚ್ಚಿದ್ರು. ನೀ ಸುಮ್ಮನೆ ಇರಮ್ಮ. ಇಲ್ಲ ಸರ್, ನಂಗೆ ಕೇಳ್ಬೇಕು ಅವನ್ನ, ಅಷ್ಟು ಗಟ್ಟಿ ಅದಾನ ಇವನು, ಬಳೆ ಕಿತ್ಕೊನವಷ್ಟು ಅವು ಬರ್ತಾವ ಸರ್ ಕೇಳ್ರಿ? ಇಲ್ಲಮ್ಮ, ಹಿಂಗೆ ಹಿಚ್ಕಿದ್ರೆ ಬರ್ತಾವ ಅವು. ಸರ್ ಅದು ಹೆಂಗೆ ಹಿಚ್ಕಿದ್ರೆ ಹೆಂಗೆ ಬರ್ತಾವ ಅವು ಅಂತ ಕೇಳಿದೆ. ಅವ್ರು ನನಗೆ ಮಾತಾಡೋಕೆ ಅವಕಾಶ ಕೊಡಲಿಲ್ಲ, ಪ್ರಶ್ನೆ ಮಾಡೋಕೆ ಅವಕಾಶ ಕೊಟ್ಟಿಲ್ಲ ನಿಮಗೆ. ಹೇಳಿದ್ದೇನು, ಬಳೆ ಕಿತ್ಕಂದೆ, ಸರ ತಕ್ಕಂದೆ ಅಷ್ಟೇ ಹೇಳಿದ್ದವನು. ಹೌದು, ನನಗೂ ಒಂದು ಡೌಟ್ ಬರುತ್ತೆ ನೋಡಿ. ನೀವು ಹೇಳ್ದಾಗೆ ಅವ್ನು ನಾನು ಜೀವ ತೆಗ್ದಿಲ್ಲ ಅಂತ ಹೇಳ್ತಾನೆ. ಜೀವಂತ ಇರೋರ ಹತ್ರ ಅಷ್ಟು ಸುಲಭವಾಗಿ ಕೈಯಿಂದ ಅದು ಹೇಗೆ ಬಳೆ ತೆಗೆದ? ಅಂದೆ ನಮ್ಮಮ್ಮ, ನಾನಂದೆ ಒಬ್ಬರಿಗೆ ನಮ್ಮಮ್ಮ ಬಗ್ಗಲ್ಲ, ನೀನು ಒಬ್ಬನೇ ಬಂದಿ ಅಂತ ಹೇಳ್ತಿತ್ತಾನೆ. ಒಬ್ಬರಿಗೆ ಯಾವ ಕಾರಣಕ್ಕೂ ನಮ್ಮಮ್ಮ ಬಗ್ಗಲ್ಲ. ನಾನು ಕೊಳ್ಳಿಗಾಕಿ ಟವಲಲ್ಲಿ ಬಿಗದೆ ಪ್ರಜ್ಞೆ ತಪ್ಪಿದ್ರು ಅವಾಗೆಲ್ಲ ತಕ್ಕಂದೆ ಅಂತ ಹೇಳ್ತಾನೆ. ನಾನು ಹೋಗುವಾಗ ಒಂದು ಹೇಳಿದ್ದವನು, ನಾನು ಹೋಗುವಾಗ ಅವರಿನ್ನೂ ಉಸಿರಾಡ್ತಿದ್ರು. ಬೇಸಿಟ್ಟು ಚೋದೆ ಅಂತ ನಾವು ಅವ್ನು ಕೊನೆಗೊಂದು ಮಾತಿದೆ. ಅದಕ್ಕೆ ಅವ್ರು ಡೆತ್ ಆಗಿದ್ದ ಅಂತ ಕೇಳಿದರು. ಇಲ್ಲ ಸರ್, ಅವರು ಉಸಿರಾಡ್ತಾ ಇದ್ರು ನಾನು ಹೋಗುವಾಗ ಬೇಸಿಟ್ಟು ಚೋದೆ ಅಂತ. ನಾನು ಸಡನ್ನಾಗಿ ಕ್ವಶನ್ ಮಾಡಿದೆ ಅವರಿಗೆ, ಸರ್ ಇದನ್ನು ನೀವು ನಂಬ್ತೀರಾ ಅಂತ ಕೇಳಿದೆ. ನಾನು ಕೇಳಿದೆ, ಸರ್ ನೀವು ಇದನ್ನು ನಂಬ್ತೀರಾ? ನಾನು ಯಾವ ಕಾರಣಕ್ಕೂ ಇದನ್ನು ನಂಬಲ್ಲ, ನೀವು ಇದ್ರ ಹಿನ್ನೆಲೆ ನೀವು ಹಿಡಿಲೇಬೇಕು. ನಾನು ಇದನ್ನು ನಂಬಲ್ಲ, ನೀವು ಏನು ಹೇಳಿದ್ರು ಅವ್ನು ನಾನು ಒಬ್ಬನೇ ಬಂದೆ, ನಾನು ಒಬ್ಬನೇ ಮಾಡಿದೆ, ಅವು ಹೋಗುವಾಗ ಜೀವಂತವಾಗಿದ್ದರು, ನಾನು ಬೇಸಿಟ್ಟು ಚೋದೆ ಅಂತ ಹೇಳ್ತಾನಲ್ಲ, ನಾನು ಇದನ್ನು ಯಾವ ಕಾರಣಕ್ಕೂ ನಂಬಲ್ಲ, ಇದ್ರ ಹಿನ್ನೆಲೆ ನೀವು ಹಿಡಿಬೇಕು ಅಂತ ನಾನು ಕ್ವಶನ್ ಮಾಡಿದೆ ಅವ್ರ ಹತ್ರ. ಅವ್ರು ಸರಿ ಅಮ್ಮ, ನಾವು ಎನ್ಕ್ವೈರಿ ಮಾಡ್ತೀವಿ ಬಿಡು ಅಂತ ಹೇಳಿದರು. ನನಗೆ ಒಂದೇನು ಗೊತ್ತಾ, ಪೊಲೀಸ್ನವರು ಅವ್ರು ಹೇಳೋದೆಲ್ಲ ಅದೇನು ಶರ ಬರೆದ ರೀತಿ ಅಲ್ಲ. ಅವರು ಎಷ್ಟೋ ಕೇಸ್ಗಳನ್ನ ಅವರು ದಿಕ್ಕು ತಪ್ಪಿಸಿರೋದು ಉದಾಹರಣೆ ಇದೆ. ಬಟ್ ನಿಮ್ಮ ಕೇಸ್ನಲ್ಲಿ ಅವ್ರು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅಂದರೆ ಆ ಆರೋಪಿನ ಅಷ್ಟು ಬೇಗ ಹಿಡಿದಿರೋದು. ನಾನು ಅವ್ರನ್ನ ವಿರೋಧಿಸ್ತಾ ಇಲ್ಲ ಅಥವಾ ಅವ್ರ ವಿಷಯಕ್ಕೆ ಪ್ರಶಂಸೆ ಕೂಡ ನಾನು ಕೇಳ್ತಾ ಇರೋದಿಷ್ಟೇ, ಅವರು ನಮ್ಮ ಊರಿನಲ್ಲಿ ಯಾರಾದರೂ ವ್ಯಕ್ತಿ ಸಹಾಯ ಈತನಿಗೆ ಮಾಡಿರ್ಬೋದಾ ಅನ್ನೋ ಆ್ಯಂಗಲಲ್ಲಿ ಒಂದೇ ಒಂದು ತನಿಖೆ ಮಾಡಿದಾರಾ ಅಂತ ಕೇಳ್ತಾರೆ. ನಾನು ಕೇವಲ ಬರೀ ಕಾಲ್ ಡೀಟೇಲ್ಸು ಅಷ್ಟೇನಾ, ಅಥವಾ ಅಲ್ಲಿ ಅಕ್ಕಪಕ್ಕದವ್ರನ್ನ ಯಾರನ್ನ ವಿಚಾರಿಸಿದಾರಾ ಆ ಥರ? ನನಗೆ ಅವರು ಬಂದು ಅವನನ್ನು ಕರ್ಕೊಂಬಂದ್ರೆ ಅಷ್ಟೂ ಜನ ಹಿಂದ್ಗಡೆಯಿಂದ ಮುಂದ್ಗಡೆಯಿಂದ ಅಪ್ಳಿಸಿದ್ರು ಅವನನ್ನು ಅಟ್ಯಾಕ್ ಮಾಡೋಕ್ಕೆ. ಅದನ್ನು ಅವರು ಜನ ಅವಾಯ್ಡ್ ಮಾಡೋಕ್ಕೆ ಇದಾದರು. ಒಬ್ಬರು ಮಾತ್ರ ಬಂದರು. ನಾನು ಅವ್ನು ಕ್ವಶನ್ ಮಾಡಿದೆ, ಅವ್ರು ಪೊಲೀಸ್ನವ್ರನ್ನ ಕ್ವಶನ್ ಮಾಡಿದೆ, ಸರ್ ನೀವು ನಮಗೆ ಮಾಹಿತಿ ಕೊಟ್ಟಿಲ್ಲ, ಇವನನ್ನು ಹೆಂಗೆ ಹಿಡಿದ್ರಿ ಅಂತ ನಮಗೆ ಬೇಕ್ತಾನೆ, ಇದನ್ನು ಪಬ್ಲಿಕ್ ಸರ್ ನೀವು ಪಬ್ಲಿಕ್ಕಿಗೆ ಹೇಳ್ಬೇಡ್ರಿ, ನಮಗೆ ಹೇಳ್ರಿ. ನಾನು ಕೇಳಿದೆ, ನಮಗೆ ಹೇಳ್ರಿ. ಜೊತೆಗೆ ಇನ್ನೋರ್ವ ಮಗಳು ಭಾಗ್ಯ ಅವರು ಇದ್ದಾರೆ, ಅವ್ರನ್ನೂ ಭಾಳಷ್ಟು ಪ್ರಶ್ನೆಗಳನ್ನ ಕೇಳಿದೆ. ನೋಡಿ, ಒಂದು ತಾಯಿ ಅವರು ಏನು ಊರಲ್ಲಿ ಇರ್ತಿದ್ದವರಲ್ಲ, ಅವ್ರೇನಲ್ಲಿ ರೆಗ್ಯುಲರ್ಗೂ ಕೂಡ ಇದ್ದವರಲ್ಲ, ಅವನಿಗೇನೋ ಗೊತ್ತಿದೆ ಹಾಗೆ ಹೀಗೆ ಅನ್ನೋದಕ್ಕೆ. ಜೊತೆಗೆ ಊರಿನಲ್ಲಿ ಒಂದು ಹಬ್ಬದ ಸಂಭ್ರಮ ಇತ್ತು. ಅವನು ಒಂದು ರೀತಿಯಾಗಿ ಇದೇ ರೀತಿಯಾಗಿ ಪ್ರಪಂಚ ಪರ್ಯಟನೆ ರೀತಿಯಾಗಿ ಆ ಊರು ಈ ರೀತಿಯಾಗಿ ಬಂದವನು. ಇವನ ಹಿನ್ನೆಲೆ ಏನು,
ಏನು ಇದೇ ಕೆಲಸನ ಒಂದು ಕೈಯಲ್ಲಿ ಇದೇ ಕೆಲಸನ ಈ ಹುಡುಗಂದು ಅಭಿಷೇಕದ್ದು ಕೇವಲ 23 ವರ್ಷ. ಅವತ್ತಿನ ದಿನ ಆ ಒಂದು ರೂಟ್ ಮ್ಯಾಪ್ ಇವ್ರು ಹೇಳಿದ ರೀತಿಯಾಗಿ ಹೇಗಿತ್ತು ಅಂತ. ಜೊತೆಗೆ ಭಾಳಷ್ಟು ಕುತೂಹಲ ಇರೋದು ನಿಮ್ಮ ಮನೆಯ ಹಿತ್ತಲ ಭಾಗ, ಬರೋ ಜಾಗ ಯಾವುದೂ ಕೂಡ ಅಕ್ಕಪಕ್ಕದವ್ರಿಗೆ ಗೊತ್ತಿಲ್ಲದೆ ಇದ್ದರೂ ಆ ಥರದ ಖತರ್ನಾಕ್ ಆ ವ್ಯಕ್ತಿಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ಈ ಡಾಟ್ಸ್ಗಳನ್ನು ನೀವು ಕನೆಕ್ಟ್ ಮಾಡ್ಬೋದಾ, ಏನೇನು ಮಿಸ್ಟೇಕ್ ಆಗಿದೆ ಅಂತ? ನಾನು ಫಸ್ಟು ಒಂದು ಕ್ಲಾರಿಟಿ ಕೊಡಬೇಕು ಅಂದರೆ, ಅಮ್ಮ ಜಾಸ್ತಿ ಊರಲ್ಲಿ ಇರ್ತಿರ್ಲಿಲ್ಲ. ಅಪ್ಪಾಜಿ ಬಿಟ್ಟು ಹೋಗಿ 2 ವರ್ಷ ಆಯಿತು. ಅದಾದಮೇಲೆ ಅಮ್ಮ ಅಲ್ಲಿದ್ದರೆ ಅವ್ರಿಗೆ ಆ ಫೀಲ್ ಬರ್ತಿರುತ್ತೆ, ಅಪ್ಪಾಜಿ ನೆನೆಸ್ಕೊಂಡು ಅವ್ರು ಕೊರಗ್ತಿರ್ತಾರೆ. ಅದರಲ್ಲದೆ ಅಲ್ಲದೆ ಅವ್ರನ್ನೊಬ್ಬರನ್ನೇ ಬಿಟ್ಟು ನಾವು ನೆಮ್ಮದಿಯಾಗಿ ಇರ್ತಿರ್ಲಿಲ್ಲ. ಆ ಕಾರಣಕ್ಕೋಸ್ಕರ ಅವ್ರನ್ನ ನಮ್ಮ ಮನೇಲಿ, ಅಕ್ಕ ಮನೇಲಿ ನಾವು ಇರ್ಸ್ಕೋತಾ ಇದ್ವಿ. ಇಲ್ಲಿ ಮೊಮ್ಮಕ್ಕಳು ನೋಡಿಕೊಂಡು ಮೊಮ್ಮಕ್ಕಳ ಜೊತೆ ಖುಷಿಯಾಗಿ ಇರ್ತಾರೆ ಅಂತಂದ್ಬಿಟ್ಟು ನಮ್ಮ ಜೊತೆನೇ ಇರ್ತಾಯಿದ್ರು. ಊರಿಗೆ ಹೋಗಬೇಕು, ಹಬ್ಬ ಇದೆ ಆ ಥರ ಅಂತ ಅಂದಾಗ ನಾವೆಲ್ಲ ಜೊತೆಗೆ ಹೋಗ್ತಿದ್ವಿ, ಹಬ್ಬ ಎಲ್ಲ ಮಾಡ್ಕೋತಿದ್ವಿ, ಮತ್ತೆ ಬರ್ತಿದ್ವಿ. ಆಮೇಲೆ ತಿಂಗಳಿಗೊಂದ್ಸರಿ ಅಕ್ಕರ ಜೊತೆ ಹೋಗೋರು, ಮನೆ ಕ್ಲೀನ್ ಮಾಡೋರು, ಬರೋರು. ಯಾವತ್ತೂ ನಾವು ಒಬ್ಬರನ್ನೇ ಬಿಟ್ಟೇ ಇಲ್ಲ. ಹಾಗೂ 1 ದಿವಸ 2 ದಿವಸ ಇದ್ದಾರೆ ಅಂದರೆ ಅಕ್ಕನ ಮಗಳು ಜೊತೆಗಿರೋಳು. ಸೊ ಒಂಟಿಯಾಗಿ ನಾವು ಯಾವತ್ತೂ ಬಿಡ್ತಿರ್ಲಿಲ್ಲ. ಫಸ್ಟ್ ಟೈಮ್ ನಾವು ಅವ್ರನ್ನ ಬಿಟ್ಟಿದ್ದೆ. ನಮಗೆ ಇದರಲ್ಲಿ ಶಾಕ್ ಆಗ್ತಿರೋದು ಏನು ಅಂದರೆ, ಫಸ್ಟ್ ಟೈಮ್ ಅವರೊಬ್ಬರೇ ಇರೋದು. 2 ವರ್ಷದಿಂದ ಈಚೆಗೆ ಫಸ್ಟ್ ಟೈಮ್ ಅವರೊಬ್ಬರೇ ಇರೋದು. ಆಮೇಲೆ ಉಳ್ಕೊಂಡಿರೋದು ಅದೇ ಫಸ್ಟ್, ಅದೇ ಫಸ್ಟು ಒಂಟಿಯಾಗಿ ಉಳ್ಕೊಂಡಿರೋದು. ಅವ್ರು ಒಂಟಿಯಾಗಿ ಇರ್ತಿರ್ಲಿಲ್ಲ. ನಾವು ಅದು ಬಿಟ್ಟು ನಮ್ಗೆ ನೆಮ್ಮದಿಯಾಗಿ ಇರೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಬಿಡ್ತಿರ್ಲಿಲ್ಲ. ಅದು ಈ ವಾರದಲ್ಲಿ ಹಬ್ಬ ಮುಗಿಸ್ಕೊಂಡಾದ್ಮೇಲೆ ದೊಡ್ಡಮ್ಮ ಜೊತೆಗೆ ಇರ್ತೀನಿ ಅಂತ ಅಂದರು. ನಾನು ಇರ್ತೀನಿ ಅಂತ ಅಂದಿದ್ದಕ್ಕೆ ನಮ್ಮಮ್ಮನ ಅಕ್ಕ, ಹಂಗಾಗಿ ಅಕ್ಕ ತಂಗಿ ಇಬ್ಬರು ಜೊತೆಗಿರ್ತಾರೆ ಅಂತ ಅನ್ನೋ ಕಾರಣಕ್ಕೆ ಸರಿ ಆಯಿತು ಇರಿ ಅಂತಂದ್ಬಿಟ್ಟು ಬಿಟ್ಬಿಟ್ಟು ಬಂದ್ವಿ ನಾವು. ಆ ಟೈಮಲ್ಲಿ ಈಗಾಗಿದೆ ಅಂತಂದ್ರೆ ನಮ್ಗೆ ಇಲ್ಲೇ ಅನುಮಾನ ಬರ್ತಾ ಇರೋದು. ಯಾಕಂದರೆ ಒಂದೇ ಹೆಣ್ಣು ಒಂದು ಮನೇಲಿ ಇದ್ದಾಳೆ ಅಂತಂದರೆ ಅಬ್ಸರ್ವ್ ಮಾಡಿರ್ತಾರೆ, ಸುಮಾರು ಕಾಲ ಇವ್ರು ಒಬ್ಬರೇ ಇದ್ದಾರೆ ಅನ್ನೋದು ಗೊತ್ತಿರುತ್ತೆ. ಬಟ್ 2 ವರ್ಷದಿಂದನೂ ಮನೇಲಿ ಇಲ್ಲದೆ ಇರೋರು ಈಗ 1 ವಾರದಿಂದ ಮನೇಲಿ ಇದ್ದಾರೆ. ಆಮೇಲೆ ಮಾರ್ನಿಂಗು ಅವರು ಅಕ್ಕರ ಮನೆಗೆ ಹೋಗೋ ಪ್ಲ್ಯಾನ್ ಇತ್ತು. ಆ ಟೈಮಲ್ಲಿ ಹಿಂಗಾಗಿದೆ. ಇದು ನಮಗೆ ತುಂಬ ಅನುಮಾನಗಳು ಬರೋ ಅಂಥ ಇದು ಟೈಮ್ ಇದು. ಹೆಂಗೆ ಅಂತಂದರೆ, ಅಮ್ಮ 1 ವಾರ ಇದ್ದ ದೊಡ್ಡಮ್ಮ ಜೊತೆಗಿದ್ರು. ಅದ್ರ ನೆಕ್ಸ್ಟು ದೊಡ್ಡಮ್ಮರ ಊರಿಗೆ ಕರ್ಕೊಂಡೋದ್ರು ಅಮ್ಮನ್ನ. ಅಲ್ಲಿ 1 ವಾರ ಇದ್ದರು. ಅದ್ರ ನೆಕ್ಸ್ಟು ದೊಡ್ಡಮ್ಮರ ಊರಲ್ಲಿ 1 ವಾರ ಇದ್ಮೇಲೆ ಅದ್ರ ನೆಕ್ಸ್ಟ್ ನಮ್ಮೂರಿಗೆ ಹೋಗಿ ಆವಾಗ ಆ 1 ವೀಕಲ್ಲಿ ಊರಲ್ಲಿ ಇದ್ದಿದ್ದವರು ಒಬ್ಬರೇ ಇದ್ದಿದ್ದು ಆ 1 ವೀಕಲ್ಲಿ ಮಾತ್ರ. ಆ 2 ವೀಕಲ್ಲೂ ದೊಡ್ಡಮ್ಮ ಜೊತೆಗಿದ್ರು. ಬಟ್ ಒಬ್ಬರೇ ಇದ್ದಾರೆ. ಈಗ ಕಾಮನ್ನಾಗಿ ಯಾರೋ ಹೊರಗೆ ಓಡಾಡ್ತಿದ್ದಾರೆ ಅಂದರೆ ಅವ್ರು ಕಂಪಲ್ಸರಿ ಅಬ್ಸರ್ವ್ ಮಾಡಿರಬೇಕು, ಒಬ್ಬರೇ ಇರ್ತಾರಾ ಇವರು ಅಂತ. ಏಕಾಏಕಿ ಒಂದು ಮನೆಗೆ ಒಬ್ಬ ಬಂದು ಹಿಂಗೆ ನುಗ್ತಾನೆ ಅಂದರೆ ಇದು ತುಂಬ ಅನುಮಾನ ಪಡೋದು. ಮತ್ತು ಅವ್ರಿಗೆ ಅದಷ್ಟು ಧೈರ್ಯ, ಈಗ ಒಂದು ಮನೆಗೆ ಏಕಾಏಕಿ ಹೋಗ್ಬೇಕಂದ್ರೆ ಅದೆಷ್ಟು ಧೈರ್ಯ ಇರಬೇಕು ಅವನಿಗೆ. ಆಮೇಲೆ ನಮ್ಮನೆ ಹಿತ್ತಲು ಬಾಗಿಲು ಹೆಂಗೆ ಅಂತಂದರೆ, ನಮ್ಮನೆ ಹಿತ್ತಲು ಬಾಗಿಲಿಂದ ಪಕ್ಕ ದೆನೆ ಮನೆ ಅಂತ ಹೇಳ್ತೀವಿ ನಾವು ಹಳ್ಳಿ ಕಡೆ, ಅದಿದೆ. ಅದು ಬಂದು ನಾರ್ಮಲಾಗಿ ನಮ್ಮನೆ ಹಿತ್ತಲು ಬಾಗಿಲು ಅಲ್ಲಿ ಐತಿ ಅಂತ ಯಾರಿಗೂ ಗೊತ್ತಾಗಲ್ಲ. ಇದೊಂದು ದೆನೆ ಮನೆ ಅನ್ನೋ ಥರನೇ ಕಾಣಿಸುತ್ತೆ. ಅವತ್ತು ನನಗೆ ಇನ್ಸ್ಪೆಕ್ಟ್ರು ಕೂಡ ಹಾಗೆ ಅಂದರು, ನಿಮ್ಮ ಮನೆ ಹಿತ್ತಲು ಬಾಗಿಲು ಇದೆ ಅಂತಲೇ ಗೊತ್ತಾಗಲ್ಲಲ್ಲಮ್ಮ. ನಮಗೆ ಶಾಕ್ ಆಯಿತು, ಅಲ್ಲೂ ಒಂದು ಹಿತ್ತಲು ಬಾಗಿಲು ಇದೆಯಾ ಅಂತ ನಮಗೆ ಶಾಕ್ ಆಯಿತು ಅಂತ. ಬಟ್ ಇವನು ಸಡನ್ನಾಗಿ ಬರೋನು ಮನೆ ಫ್ರಂಟಿಂದ ಹೋಗಿದ್ದಾನೆ ಅಂದರೆ ಹೌದು, ಅವ್ರ ಮನೆ ಜಸ್ಟ್ ಬೋಲ್ಟ್ ಹಾಕೊಂಡು ಹೋಗ್ತಾರೆ. ಹಳ್ಳಿಗಳ ಕಡೆ ಯಾರೂ ಬೀಗ ಹಾಕೊಂಡು ಪಕ್ಕದ ಮನೆಗೆ ಹೋಗಲ್ಲ, ಬರೀ ಬೋಲ್ಟ್ ಹಾಕೊಂಡು ಹೋಗ್ತಾರೆ. ಸರಿ, ಬೋಲ್ಟ್ ಹಾಕೊಂಡು ಹೋಗಿದ್ದಾರೆ, ಫ್ರಂಟಿಂದ ಬಂದಿದ್ದಾನೆ ಅಂದರೆ ಓಕೆ. ಬಟ್ ಇವ್ನು ಹಿತ್ತಲು ಬಾಗಿಲಿಂದ ಬಂದಿದ್ದಾನೆ ಅಂದರೆ ಅವನು ಅಬ್ಸರ್ವ್ ಮಾಡಿರ್ತಾನೆ, ಇವ್ರ ಮನೇಲೂ ಒಂದು ಹಿತ್ತಲು ಬಾಗಿಲಿದೆ. ಗೊತ್ತಿರುತ್ತೆ, ಮುಂಚೆ ಬಂದವನಾಗಿದ್ದರೆ ಗೊತ್ತಿರುತ್ತೆ, ಅಥವಾ ಇನ್ಯಾರೋ ತಿಳಿಸಿದ್ರೆ ಗೊತ್ತಿರುತ್ತೆ ಅಂತ. ಅದು ಹಾಗೆ ಆಗಿರಬೇಕು ಅಲ್ವಾ. ಏಕಾಏಕಿ ಒಬ್ಬ, ಈಗ ನಾವೇ ಯಾರ್ದಾರ ಮನೆಗೆ ಹೋಗ್ತೀವಿ ಅಂದರೆ ಸಡನ್ನಾಗಿ ಒಳಗೋಗಿ ನುಗ್ಗಿಬಿಡ್ತೀವ. ಅವ್ರ ಮನೇಲಿ ಎಲ್ಲೆಲ್ಲಿ ಏನೇನಿದೆ, ಹೆಂಗೆ ಹೋಗ್ಬೇಕು ಅನ್ನೋದು ಗೊತ್ತಿರತ್ತಾ? ಇವೆಲ್ಲ ನಮಗೆ ಇದೆ, ತುಂಬ ಅನುಮಾನಗಳು ಬರ್ತಿರೋದೇ ಇದು ನಮಗೆ. ಆಮೇಲೆ ಅಮ್ಮ ಅವತ್ತು ಒಬ್ಬರೇ ಇದ್ದರು ಅಂತ ಅವನಿಗೆ ಹೆಂಗೆ ಗೊತ್ತಾಯಿತು? ಈಗ ಜಸ್ಟ್ ಮೂವ್ ಅಂದರೆ ನಡ್ಕೊಂಡು ಹೋಗುವಾಗ ಫೋನಲ್ಲಿ ಮಾತಾಡ್ತಾರೆ ಅಂದರೆ, ಒಬ್ಬ ಫಾಲೋ ಮಾಡ್ಕೊಂಡು ಕೇಳಿಸ್ಕೊಂಡಾನೆ ಅಂದರೆ ಹೋಗಲಿ, ಅವ್ರ ಮನೆಗೆ ಬೇರೆಯವ್ರು ಬರ್ತಾರೆ ಅನ್ನೋ ಭಯ ಇರಲ್ವಾ? ಅವ್ರೊಬ್ಬರೇ ಇರ್ತಾರೆ ಅನ್ನೋ ಧೈರ್ಯ ಹೆಂಗೆ ಬಂತು ಅವನಿಗೆ? ಅವ್ನು ಹೆಂಗೆ ಒಬ್ಬರೇ ಇರ್ತಾರೆ ಅಂತಂದ್ಬಿಟ್ಟು ಅವ್ನು ಹೆಂಗೆ ಇದು ಮಾಡ್ಕೊಂಡ? ಈಗ ಒಬ್ರು ಇರ್ತಾರೆ ಅಂತ ಗೊತ್ತಾದ ತಕ್ಷಣ ನಾನು ರಾತ್ರಿ ಈ ಥರ ಮಾಡೋ ಪ್ಲ್ಯಾನ್ ಸಕ್ಸಸ್ ಆಗುತ್ತೆ ಅನ್ನೋ ಧೈರ್ಯ ಹೆಂಗೆ ಬರುತ್ತೆ ಅಲ್ವ? ಗೊತ್ತಿರಲ್ವ, ಯಾರೋ ಇನ್ನೊಬ್ರು ಕೇಳ ಫ್ರೆಂಡ್ ಯಾರೋ ಬಂದು ಮಲ್ಕೊಂಡ್ರೆ, ಅವ್ರು ಗೊತ್ತಿದ್ದವ್ರು ಅಕ್ಕಪಕ್ಕದವ್ರು ಮಲ್ಕೊಂಡ್ರೆ. ಇಲ್ಲ, ಇನ್ನೊಂದು ಕೆಲವೊಂದು ಟೈಮು 1 ದಿವಸ ಅಥವಾ 2 ದಿವಸದಲ್ಲಿ ಒಬ್ಬರೇ ಇದ್ದರು ಅಂತಂದರೆ, ಅಕ್ಕನ ಮಗಳು ಜೊತೆಗಿರೋಳು, ಯಾವಾಗಲೂ ಅಲ್ಲಿಂದ ಕಾಲೇಜಿಗೆ ಓಡಾಡೋಳು. ಅವಳು ಒಂದು ವೇಳೆ ಕಾಲೇಜಿಂದ ಬರೋದು ಲೇಟ್ ಆಗುತ್ತಾ, ಅಜ್ಜಿ ನಾನು ಇವತ್ತು ಊರಿಗೆ ಹೋಗ್ತೀನಿ ಅಂತ ಅಂದಾಗ ಒಬ್ಬರೇ ಇರ್ತಿರ್ಲಿಲ್ಲ ಅಮ್ಮ. ಆ ಟೈಮಲ್ಲೂ ನಮ್ಮ ಚಿಕ್ಕಪ್ಪರ ಮನೆಗೆ ಹೋಗಿ ಮಲ್ಗೋರು. ಇಲ್ಲ ಅಂದರೆ ನಮ್ಮ ಆಂಟಿ ಬಂದು ನಮ್ಮ ಅಮ್ಮನ ಜೊತೆ ಮಲ್ಗೋರು. ಬಟ್ ನಮ್ಮ ಆಂಟಿ ಆಗಲಿ, ಅವರ ಆಂಟಿ ಮಗಳಾಗಲಿ, ನಮ್ಮ ಅಮ್ಮನೂ ಒಬ್ಬರನ್ನೇ ಬಿಡ್ತಿರ್ಲಿಲ್ಲ ಅವರು.
ಜೊತೆಗೆ ಅವ್ರ ಮನೆಗೆ ಕರ್ಕೊಂಡೋಗಿ ಮಲಗಿಸೋರು. ಈ ಒಂದು ವೀಕಲ್ಲಿ ಕೂಡ ಒಂದು 2 ದಿವಸ ಅವ್ರ ಮನೇಲೇ ಮಲಗಿದ್ದಾರೆ ಅವರು. ನಮಗೆ ಬರ್ತಿರೋ ಡೌಟ್ ಇಲ್ಲಿ 2-3 ದಿವಸ ಆಂಟಿ ಮನೇಲಿ ಆಂಟಿ ಜೊತೆ ಮಲಗಿದ್ದಾರೆ. ಆಂಟಿ ಬಂದು ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತಂದರೆ ಬೇಡಪ್ಪ ನಾನು ಒಬ್ಬಳೇ ಇರಬೇಕು, ನಾನು ಅಂದರೆ ರೂಢಿ ಆಗಲಿ ನನಗೂ ಒಬ್ಬಳೇ ನನಗೇನು ಹೆದರಿಕೆ. ಆಮೇಲೆ ಹೆದರಿಕೆ ಏನು ತಾಯಿ, ಸುತ್ತ ಮನೆಗಳಿದೆ, ಎಲ್ಲ ಇಲ್ಲೇ ಇದ್ದಾರೆ, ನಾನು ಯಾಕೆ ಹೆದರಲಿ ಅಂತ ಆಂಟಿನವ್ರು ಕರೆದಿಲ್ಲ ಅವತ್ತು. ಆಂಟಿ ಕೇಳಿದಾಗ್ಲೂ ನಾನು ಬರಲ್ಲ ಅಂತಲೇ ಹೇಳಿದ್ದಾರೆ. ಇಲ್ಲ ತಾಯಿ ಒಬ್ಬಳೇ ಮಕ್ಕಂತೀನಿ, ಏನು ಭಯ ನಮ್ಮ ಮನೇಲಿ ಆ ಥರ ಹೇಳಿದ್ದಾರೆ. ಯಾಕಂದರೆ ಈ ಥಾಟ್ ಹೆಂಗೂ ಬರೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಹಳ್ಳಿ ಮಧ್ಯೆ ಇರೋ ಮನೇಲಿ ಈ ಥರದ್ದು ಒಂದು ಘಟನೆ ನಡೆಯುತ್ತೆ ಅಂದರೆ ಯಾರೊಬ್ರಿಗೂ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ನಾವು ಸಿಟಿಲಿ ಬಂದು ಅಮ್ಮನ ಎಷ್ಟು ಪ್ರೊಟೆಕ್ಟ್ ಮಾಡ್ತಿದ್ವಿ ಅಂದರೆ ಒಬ್ಬೊಬ್ಬರನ್ನೇ ವಾಕ್ ಕಳಿಸ್ತಿರ್ಲಿಲ್ಲ. ಮೊಮ್ಮಕ್ಳ ಜೊತೆ ಹೋಗಿರೋರು, ಇಲ್ಲ ಅಂತಂದರೆ ಇಲ್ಲಿ ಯಾರಾದರೂ ಅವ್ರ ಫ್ರೆಂಡ್ಗಳು ಅಕ್ಕಪಕ್ಕ ಇರೋರು ಅವರು ಜೊತೆ ಮಾಡ್ಕೊಂಡು ಹೋಗ್ತಾಯಿದ್ರು ಜೊತೆಗೆ. ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೆ, ಹೋದ್ರಾ ಬಂದ್ರಾ ಅಂತ. ಅಷ್ಟು ಪ್ರೊಟೆಕ್ಟ್ ಮಾಡ್ತಿದ್ವಿ ನಾವು ಅವ್ರನ್ನ ಈ ಸಿಟಿಲಿ ಇಟ್ಕೊಂಡು. ಸಿಟಿ ಬೇಡ, ಇಲ್ಲಿ ಸರಿ ಇರಲ್ಲ, ತೊಂದರೆ ಆಗುತ್ತೆ ಅಂತ. ಬಟ್ ಹಳ್ಳೀಲಿ ನಾವು ನೆಮ್ಮದಿಯಾಗಿದ್ವಿ, ಹಳ್ಳೀಲಿ ಇದ್ದಾರೆ ಅಮ್ಮ. ಆ ಒಂದು ವೀಕು ಕಂಟಿನ್ಯೂಸಾಗಿ ಕಾಲ್ ಮಾಡ್ತಿದ್ವಿ, ಯಾವಾಗ ಬರ್ತೀಯಮ್ಮ, ಬಾ ಬಾ ಅಂತ. ಅಮ್ಮಂಗೇನು ಅಲ್ಲೆಲ್ಲ ಸುತ್ತ ಅವ್ರ ಫ್ರೆಂಡ್ಸ್ಗಳಿದ್ದಾರೆ, ಎಲ್ಲರ ಜೊತೆ ಚೆನ್ನಾಗಿದ್ದೀನಿ, ಅದಕ್ಕೆ ಇನ್ನೊಂದು ವಾರ ಇದ್ದು ಬರ್ತೀನಿ ಅಂತ ಆವಾಗ ದಿನಗಳು ತಳ್ಳಿದ್ರು. ಬಟ್ಟು ಪ್ರತಿ ಸರಿ ಫೋನ್ ಮಾಡುವಾಗಲೂ ಫಸ್ಟು ಅದರಲ್ಲಿ ಅಪ್ಪ ಅಂತ ಸೇವ್ ಮಾಡ್ಕೊಂಡಿದ್ವಿ. ಅಪ್ಪಾಜಿ ಕಾಲ್ ಮಾಡ್ತಾರೆ ಅಂತ ಮಾತಾಡ್ತೀವಿ. 2 ಇಯರಿಂದ ಆ ನೇಮ್ ಬಂತು ಅಂದರೆ ಅಮ್ಮ ಮಾತಾಡ್ತಿದ್ದಾರೆ, ಅಮ್ಮ ಫೋನ್ ಮಾಡಿದ್ರು. ಈಗ ಅಮ್ಮನ ಫೋನ್ ಇನ್ನೂ ಬಂದೇ ಇಲ್ವಲ್ಲ, ಅಮ್ಮ ಯಾಕೆ ನೆನ್ನೆನೂ ಫೋನ್ ಮಾಡಲಿಲ್ಲ, ಇವತ್ತು ಇನ್ನೂ ಫೋನ್ ಬಂದೇ ಇಲ್ಲಲ್ಲ. ಅಷ್ಟು ನಾವು ಯಾವತ್ತೂ ಕನಸು ಮನಸ್ಸಲ್ಲೂ ಈ ಥರ ಎಷ್ಟೋ ಕಷ್ಟಗಳನ್ನ ಫೇಸ್ ಮಾಡಿದ್ದೀವಿ. ನಮ್ಮ ಅಪ್ಪ ನಮ್ಮ ಅಮ್ಮ ತುಂಬ ಕಷ್ಟಪಟ್ಟಿದ್ದಾರೆ, ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದಾರೆ. ಆ ಕಷ್ಟದಲ್ಲಿ ನಮ್ಮನ್ನು ಸಾಕಿ ಓದಿಸಿ ಒಳ್ಳೊಳ್ಳೆ ಕೆಲಸ ಕೊಡಿಸಿ ಒಳ್ಳೆ ಕೊಡೆ ಕೊಟ್ಟು ಮದುವೆ ಮಾಡಿ ಈಗ ಅಷ್ಟು ಕಷ್ಟದಿಂದ ಪಾರಾಗಿ ಮಕ್ಕಳು ಜೊತೆ ಮೊಮ್ಮಕ್ಕಳು ಜೊತೆ ಖುಷಿಯಾಗಿದ್ದರು. ಕಷ್ಟಗಳ ದಿನಗಳೆಲ್ಲ ಮುಗೀತು. ಈಗ ಅವ್ರು ಖುಷಿಯಾಗಿದ್ದಾರೆ, ಯಾವುದೇ ಥರದ ಕಷ್ಟ ಇಲ್ಲ, ಸಮಸ್ಯೆ ಇಲ್ಲ, ಮಕ್ಕಳೆಲ್ಲ ಸೆಟಲ್ ಆಗಿದ್ದಾರೆ. ಮೊಮ್ಮಕ್ಕಳು ನೋಡ್ಕೊಂಡು ಖುಷಿಯಾಗಿರೋ ಟೈಮಲ್ಲಿ ದೇವ್ರ ಅಪ್ಪಾಜಿನ ಕರ್ಕೊಂಡ. ಆ ದುಃಖನ ಅಮ್ಮನಲ್ಲಿ ನಾವು ಆ ದುಃಖ ಮರೆಯೋಕ್ಕೆ ನಮ್ಮಮ್ಮ ಒಬ್ರು ಇದ್ದಾರೆ ನಮ್ಮ ಜೊತೆ. ನಮ್ಮ ಮನೆಗೆ ಅವರೇ ಹಿರಿಯರು. ಅಮ್ಮನ ಜೊತೆ ಕಮ್ಯುನಿಕೇಷನ್ ಇಟ್ಕೊಂಡು ಅಕ್ಕರ ಮನೆಗೆ ಯಾರ ಮನೆಗಾರ ಇರಲಿ ಫೋನ್ ಮಾಡ್ತಾಯಿದ್ವಿ, ಏನು ಮಾಡ್ತಿದ್ದೀಯಮ್ಮ. ಆ ನೋವನ್ನು ಮರಿತಾ ಇದ್ವಿ ನಾವು. ಇನ್ನೂ ನಮ್ಮ ಕೈಲಿ ಮರೆಯೋಕ್ಕಾಗಿಲ್ಲ. ಅಪ್ಪಾಜಿನ ಕಳ್ಕೊಂಡು ಈಗಲೂ ಅಪ್ಪಾಜಿನ ಊರಲ್ಲಿದ್ದಾರೆ ಅನ್ನೋ ಫೀಲಲ್ಲೇ ಇದ್ವಿ. ಅಪ್ಪಾಜಿ ನಮ್ಮ ಜೊತೆಗಿದ್ದಾರೆ ಅಂತಲೇ ಇದ್ವಿ. ಆ ನೋವನ್ನು ನಮ್ಮ ಕೈಲಿ ಇನ್ನೂ ಮರೆಯೋಕ್ಕೂ ಆಗಿಲ್ಲ, ಅದನ್ನು ಜೀರ್ಣಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ಆ ಟೈಮಲ್ಲೇ ಸಡನ್ನಾಗಿ ಈ ಥರದ್ದೊಂದು ವಿಷಯ ಬಂತು ಅಂದರೆ ಯಾವ ಹೆಣ್ಮಕ್ಳಿಗೂ ಈ ಥರ ಕಷ್ಟಕ್ಕೆ ಬರಬಾರ್ದು. ಯಾಕಂದರೆ ಮೇಯ್ನಾಗಿ ಹೆಣ್ಮಕ್ಳಿಗೆ ತಾಯಿ ಇರಬೇಕು ಅಂತಾರೆ. ಅವ್ರ ಮದುವೆ ಆದಮೇಲೂ ಅವ್ರಿಗೆ ಮಕ್ಕಳಾದ್ಮೇಲೂ ಅವ್ರಿಗೆ ವಯಸ್ಸಾದ್ಮೇಲೂ ಅಷ್ಟೇ, ತಾಯಿನೇ. ಅವ್ರ ತಾಯಿ ಕೊಡೋ ಆರೈಕೆ, ಆ ತಾಯಿ ಮಾತಾಡೋದು ಮಾತು ಎಷ್ಟೋ ಕಾಯಿಲೆನೇ ವಾಸಿ ಮಾಡುತ್ತೆ. ಹಂಗಿದ್ರು ನಮ್ಮ ತಾಯಿ ನಮ್ಮ ಜೊತೆ. ಅಟ್ಲೀಸ್ಟ್ ನನಗೆ ಅವ್ರಿಗೆ ಅಲ್ಪ ಸ್ವಲ್ಪ ಮಟ್ಟಿಗೆ ನೋಡಿ ನನಗೆ ಆ ಸಿಚುವೇಶನ್ನು ಆ ಕ್ಷಣ ನೆನೆಸ್ಕೊಳ್ಳೋಕ್ಕೂ ಕೂಡ ಭಾಳ ಭಯ ಅನಿಸ್ತದೆ. ಯಾಕೆಂದ್ರೆ ಆ ಕ್ಷಣ ಅವ್ನು ಬರೋದಂತೆ, ಅದೇ ಮೇಲೆ ಕುತ್ಕೊಳ್ಳೋದಂತೆ, ಆ ಚೈನ್ ಕಿತ್ಕೊಳ್ಳೋದಂತೆ, ಆ ಕ್ಷಣದಲ್ಲಿ ಅವ್ರು ಚೀರಾಡದೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಧೈರ್ಯನಾದರೂ ತಗೊಳ್ಳೋವಷ್ಟು ಧೈರ್ಯವಂತರಾಗಿದ್ರ ಅಂತ ಕೇಳ್ತಾರೆ. ನಿಮ್ಗೆ ಗೊತ್ತಿರುತ್ತೆ ಸರ್. ಇನ್ನೊಂದು, ಅಮ್ಮ ಸ್ವಲ್ಪ ಜೋರು, ಅಮ್ಮ ಸಾಫ್ಟ್ ಇದ್ದಾರೆ. ಯಾರ ಜೊತೆ ಮಾತಾಡಿದಾಗಲೂ ಫುಲ್ಲು ಸಾಫ್ಟಾಗಿ ಮಾತಾಡ್ತಾರೆ. ಆಮೇಲೆ ಅಷ್ಟು ಒಂಥರ ಹಂಬಲ್, ಬಟ್ ಫಿಸಿಕಲಿ ಗಟ್ಟಿ. ಯಾಕಂದರೆ ಅವರು ನಾವು ಚಿಕ್ಕಂದಿನ ಇದ್ದಾಗಿಂದನೂ ಎಂತೆಂಥ ಕಷ್ಟಗಳನ್ನ ಫೇಸ್ ಮಾಡಿದ್ದಾರೆ ಅವರು. ನಿಮಗೂ ಗೊತ್ತಿರುತ್ತೆ, ಆಗಿನ ಕಾಲದ 4 ಜನ ಹೆಣ್ಮಕ್ಳು ಅಂತಂದರೆ ಅವ್ರು ಎಷ್ಟು ಕಷ್ಟ ಫೇಸ್ ಮಾಡಿರ್ತಾರೆ. ಅಷ್ಟು ಕಷ್ಟ ಫೇಸ್ ಮಾಡಿ ನಮ್ಮನ್ನು ಒಂದು ಈ ಮಟ್ಟಿಗೆ ತಂದಿದ್ದಾರೆ ಅಂದರೆ, ಆಗಿನ ಕಾಲದಲ್ಲಿ 4 ಜನ ಹೆಣ್ಮಕ್ಳನ್ನ ಇಟ್ಕೊಂಡು ಒಂದು ಜೀವನ ಮಾಡೋದಿದೆಯಲ್ಲ, ಅದು ಇಷ್ಟೇ ಜಮೀನು ಇಟ್ಕೊಂಡು 4 ಜನನ ಓದಿಸಿ ಆ ಸಮಾಜದಲ್ಲಿ ಅಯ್ಯೋ ಇವಳಿ 4 ಜನ ಹೆಣ್ಮಕ್ಳು ಇರೋದೊಂದು ಎಕರೆ ಇಟ್ಕೊಂಡು ಇವ್ರು ಏನು ಮಾಡ್ತಾರೆ, ದಾರಿ ಹೋಗಿ ಬರೋರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಈ ಥರ ಕೆಲವೊಂದು ಹೀನಾಯ ಮಾತುಗಳನ್ನ ಕೇಳಿ ಅಂಥವ್ರನ್ನ ಹೆದರ್ಸ್ಕೊಂಡು
ಜೀವನ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ. ಬಟ್ ಆ ಟೈಮಲ್ಲಿ ಅಂಥ ಇದನ್ನೇ ಫೇಸ್ ಮಾಡಿದ್ದಾರೆ ಅಂದರೆ ಈ ಟೈಮಲ್ಲಿ ತನ್ನ ಜೀವ ಉಳಿಸ್ಕೊಳಕ್ಕೋಸ್ಕರ ಹೋರಾಡಿರ್ತಾರೆ ಅವರು. ಅವ್ರಿಗೆ ನಿಜ ಹೇಳ್ತೀನಿ, ಅವರು ಒಂದು BP ಶುಗರು ಇದ್ದೆ, ಅವ್ರಿಗಿಬ್ಬರು BP ಶುಗರ್ 2 ಇತ್ತು. ಅಪ್ಪಾಜಿ ಹೋದಾಗಿಂದ ಸ್ವಲ್ಪ ಜಾಸ್ತಿ ಆಗ್ಬಿಡ್ತದು ಟೆನ್ಷನಿಗೆ. ಆಫ್ಟರ್ 1 ವೀಕು ಫುಲ್ಲು ಡೌನ್ ಆಗಿತ್ತು. ಯಾಕಂದರೆ ಮೊಮ್ಮಕ್ಳ ಜೊತೆಗೆ ಸ್ಪೆಂಡ್ ಮಾಡ್ತಾ ಸ್ವಲ್ಪ ಆ ನೋವು ಮರೀತಾ, ಆವಾಗ ಅವ್ರ ಆಸೆ ಇದ್ದಿದ್ದಷ್ಟೇ, ನಾನು ನನ್ನ ಮೊಮ್ಮಕ್ಳ ಜೊತೆಗಿರಬೇಕು, ನನ್ನ ಮೊಮ್ಮಕ್ಳು ಮದುವೆ ಮಾಡಬೇಕು, ಆ ಥರ ಆಸೆ ತುಂಬ ಇತ್ತು ಅವರಿಗೆ. ಆಮೇಲೆ ಅವ್ರಿಗೆ ಒಂಚೂರು ಏನರೆ ಮಂಡಿ ನೋವು ಅಂದರೆ ನಾವು ತೋರಿಸ್ದೇ ಇರೋ ಹಾಸ್ಪಿಟ್ಲಿಲ್ಲ ಸರ್. ಈಗೀಗ ಮಂಡಿ ನೋವು ಕಮ್ಮಿ ಆಗಿತ್ತು. ಈ ಥರ ಕೆಲವೊಂದು ಅಯ್ಯೋ ತಾಯಿ ಯಾಕೋ ಮಂಡಿ ನೋವು ಅಂದರೆ ಕರ್ಕೊಂಡು ಹೋಗ್ತಾ ಇದ್ವಿ ಹಾಸ್ಪಿಟ್ಲಿಗೆ. ಯಾಕೋ ಸ್ವಲ್ಪ ಶೀತ ಅಂದರೆ ಬೇಡ ಬಿಡೋದು, ಶೀತ ಅಂದರೆ ನೀರಿನ ಎಫೆಕ್ಟ್ ಆಗ್ತಿರುತ್ತೆ, ಕರ್ಕೊಂಡೋಗಿ ತೋರಿಸ್ತಿದ್ವಿ. ಯಾಕಂದರೆ ನಮಗಿರೋ ನಮ್ಮ ಆಸ್ತಿನೇ ಅವ್ರು ನಮಗೆ. ಅಪ್ಪಾಜಿನೂ ಇಲ್ಲ, ಈಗ ಇವರೇ ನಮಗೆ ಆಸ್ತಿ, ಇವರೇ ನಮಗೆ ಪ್ರತಿಯೊಂದು ಕಷ್ಟ ಸುಖಕ್ಕೆಲ್ಲ ಹೇಳ್ಕೊಳೋದಕ್ಕೆಲ್ಲ ಇರೋದೇ ಇವರೇನೆ. ಎಷ್ಟೇ ಆಗಲಿ ತಾಯಿ ಸ್ಪಂದಿಸಿದಷ್ಟು ಯಾರೂ ಸ್ಪಂದಿಸಲ್ಲ ಮಕ್ಕಳು ಕಷ್ಟ ಸುಖಕ್ಕೆ. ಹಾಗಾಗಿ ನಾವು ನಮ್ಮ ಅಮ್ಮನ್ನ ನಮಗಿರೋದೇ ಇವರು ಅಂತಂದ್ಬಿಟ್ಟು ಅಷ್ಟು ಪ್ರೊಟೆಕ್ಟಾಗಿ ನೋಡ್ಕೋತಾ ಇದ್ವಿ ನಾವು. ಬಟ್ ಯಾರೋ ಒಬ್ಬ ಬಂದು ಇಷ್ಟು ಅವ್ರನ್ನ ಹಿಂಸೆ ಕೊಡ್ತಿದ್ದಾನೆ ಅಂದರೆ ಕುದಿಯುತ್ತೆ ಸರ್. ಅವ್ನು ಸಿಕ್ಬಿಟ್ರೆ ಕೊಚ್ಚಾಕೋಣ ಅನ್ನೋಷ್ಟು ಕುದಿಯುತ್ತೆ. ನಾನು ಒಬ್ಳಿಗೆ ಅಲ್ಲ, ಈ ಥರ ಘಟನೆ ಅದು ಪ್ರತಿಯೊಬ್ಬರು ಮಕ್ಕಳು ಅದು ಬರುತ್ತೆ. ನಮ್ಮ ಅಮ್ಮಂಗೆ ಒಂಚೂರು ಹುಷಾರಿಲ್ಲ, ಜ್ವರ ಬಂದಿದೆ ಅಂದ್ರೇ ನಾವು ಅಷ್ಟು ಕೇರ್ ತೊಗೋತಾ ಇದ್ವಿ ಅವ್ರ ಬಗ್ಗೆ. ನಾವು 2 ವರ್ಷದಿಂದ ನಮ್ಮ ಅಮ್ಮನ ಬಿಟ್ಟೇ ಇದ್ದಿಲ್ಲ. ಈ ಟೈಮಲ್ಲಿ ಅವ್ರನ್ನ ಬಿಟ್ಬಿಟ್ಟು ಈಗ ಅನಿಸುತ್ತೆ ನಾವು ಊರಿಗೆ ಕಳಿಸ್ಲೇಬಾರ್ದಿತ್ತ, ನಾವು ಅಲ್ಲಿ ಬಿಡಲೇಬಾರ್ದಿತ್ತ. ಆ ವೀಕಲ್ಲಿ ನಾವು ಪ್ರತಿ ದಿವಸ ಒಬ್ಬರು ಆದಮೇಲೆ ಒಬ್ಬರು ಫೋನ್ ಮಾಡ್ತಾನೇ ಇದ್ವಿ. ಡೈಲಿ ಬೆಳಗ್ಗೆ ಸಂಜೆ, ಅಮ್ಮ ಏನು ಮಾಡ್ತೀಯ, ತಿಂಡಿ ಮಾಡ್ಕೊಂಡ, ಊಟ ಮಾಡ್ದೆ, ಎಲ್ಲಿದೆಯಾ, ಆಂಟಿ ಮನೆ ಹತ್ರ ಇದ್ದೀನಿ, ಚಿಕ್ಕಮ್ಮರ ಮನೆ ಹತ್ರ ಇದ್ದೀನಿ, ಊಟ ಮಾಡಿದೆ, ಇವಾಗ ಬಟ್ಟೆ ಒಗಿತಿದ್ದೀನಿ, ಈ ಥರ ಎಲ್ಲ ಮಾತಾಡೋರು. ಆಮೇಲೆ ಆಂಟಿ ಮನೆ ಹತ್ರ ಇದ್ದೀನಿ ನೋಡು, ನಗ್ನಗ್ತಾ ಮಾತಾಡೋರು. ನೋಡು ಆಂಟಿಯರು ನಾವೆಲ್ಲ ಹಪ್ಪಳ ಮಾಡ್ತಾಯಿದ್ದೀವಿ. ಆವಾಗ ನಮಗೇನು ಅನ್ಸೋದು, ಹೌದು ಅಮ್ಮ ಊರಲ್ಲಿ ಖುಷಿಯಾಗಿದ್ದಾರೆ. ನಮಗೆ ಒಂದೇ ಬೇಕಿದ್ದಿದ್ದು, ಅಮ್ಮ ಖುಷಿಯಾಗಿರೋದು ಒಂದೇ, ಅಮ್ಮ ಖುಷಿಯಾಗಿದ್ದಾರೆ, ಅಲ್ಲೆಲ್ಲ ನಗ್ನೋಕೊಂತ ತಗೋ ನಿಮ್ಮ ಆಂಟಿ ಜೊತೆ ಮಾತಾಡು ಅಂತ. ಇಷ್ಟು ಖುಷಿಯಾಗಿದ್ದಾರಲ್ಲ, ನಮಗೆ ಅವಾಗೇನು ಹೌದು ಅಮ್ಮ ಫುಲ್ ಖುಷಿಯಾಗಿದ್ದಾರೆ, ನಮಗೂ ಬೇಕಿದ್ದಿದ್ದು ಅದೇನೆ. ಅವಾಗ ಕರೆದಾಗ ಇನ್ನೊಂದು 2 ದಿವಸ ತಾಯಿ ಬರ್ತೀನಿ ಅಂದಾಗ ಅವ್ರ ಖುಷಿ ನೋಡ್ಕೊಂಡು ಹೌದು ಅಮ್ಮ ಖುಷಿಯಾಗಿದ್ದಾರಲ್ಲ, ಸರಿ ಬಿಡಮ್ಮ ಆಯಿತು ಅಂದ್ವಿ. ಬಟ್ಟು ಈ ಇದನ್ನ ನೋಡಿಕೊಂಡ್ರೆ ಹಳ್ಳಿ ಮನೆಯಲ್ಲೂ ಈ ಥರ ಆಗತ್ತಾ? ನಾವು ಅಲ್ಲಿ ಬಿಟ್ಟಿದ್ದೆ ತಪ್ಪಾಗೋಯ್ತಾ? ಹಳ್ಳೀಲಿ ಹೇಳೋರು, ಆದರೂ ನಮ್ಮೂರಲ್ಲಿ ಅಕ್ಕಪಕ್ಕದ ಮನೆಯವರೆಲ್ಲ ತುಂಬ ಹೇಳೋರು, ಕರ್ಕೊಂಡು ಹೋಗ್ಬಿಟ್ಟು ನೀವು ಅಮ್ಮನ ಅಲ್ಲಿ ಕಟ್ಟಾಕ್ತೀರಾ, ಸಿಟಿನಲ್ಲಿ ಇರೋಕ್ಕಾಗಲ್ಲ ಅವರಿಗೆ, ಅವಳನ್ನ ಇಲ್ಲೇ ಬಿಡ್ರಿ, ನೀವು ಕರ್ಕೊಂಡೋಗಲ್ಲಿ ಕಟ್ಟಾಕ್ತೀರಾ ಅಂತ ಹೇಳ್ತಾಯಿದ್ರು. ಬಟ್ ನಮಗೇನು, ನಮ್ಮಮ್ಮ ದುಃಖ ಪಡಬಾರ್ದು ಅನ್ನೋದೊಂದು, ಊರಲ್ಲಿ ಇದ್ದರೆ ಅವ್ರು ಚಿಂತೆ ಮಾಡ್ತಾರೆ, ಯೋಚನೆ ಮಾಡ್ತಾರೆ ಅಪ್ಪಾಜಿ ಬಗ್ಗೆ. ಯಾಕಂದ್ರೆ ಒಬ್ರನ್ನ ಬಿಟ್ಟು ಒಬ್ಬರು ಇರ್ತಿರ್ಲಿಲ್ಲ ಅಪ್ಪಾಜಿ ಅಮ್ಮ, ಊರಲ್ಲೇ ಫೇಮಸ್ ಆಗಿದ್ರು, ಪಾರ್ವತಿ ಪರಮೇಶ್ವರ ಇದ್ದಂಗೆ ನೀವಿಬ್ಬರು ಅಂತ. ಕಾಡುತ್ತೆ, ಆ ದುಃಖ ಕಾಡುತ್ತೆ ಅಮ್ಮನ್ನ. ಇಲ್ಲಾಂದರೆ ಮೊಮ್ಮಕ್ಳ ಜೊತೆ ಇರ್ತಾರೆ ಚೆನ್ನಾಗಿ ಅಂದ್ಕೊಂಡು ಅವ್ರನ್ನೊಬ್ಬರನ್ನೇ ಬಿಡ್ತಿರ್ಲಿಲ್ಲ. ಈಗ ಊರಲ್ಲೂ ಎಲ್ಲ ಅನ್ನೋರು, ಬಿಡವ ನಾನು 1 ವಾರ ಇರ್ತೀನಿ ಅಂತ ಅಂದ್ರಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಿಟ್ವಿ ನಾವು. ಈಗ ಅನಿಸುತ್ತೆ ಅವರಿಗೆ ಕಷ್ಟ ಆದರೂ ಪರವಾಗಿಲ್ಲ, ಸಿಟಿನಲ್ಲೇ ನಮ್ಮ ಜೊತೆನೇ ಇಟ್ಕೋಬೇಕಿತ್ತು ನಾವು ಅವ್ರನ್ನ. ಇಲ್ಲೂ ಅಷ್ಟೇ ಫ್ರೆಂಡ್ಗಳು ಇವ್ರ ಜೊತೆ ವಾಕ್ ಹೋಗೋದು ಬರೋದು, ಎಲ್ಲೇ ಹೋಗಿ ಸರ್ ನಮ್ಮ ಅಮ್ಮಂದು ಒಂದು ಅವ್ರದ್ದು ನೇಚರ್ ಏನು ಅಂತಂದರೆ, ಎಂಥ ಹೊಸ ಜಾಗಕ್ಕೆ ಹೋಗ್ಬಿಡಿ ಅಲ್ಲಿ ಅಷ್ಟು ಫ್ರೆಂಡ್ಗಳು ಮಾಡ್ಕೊಳೋರು, ಅಷ್ಟು ಹಂಬಲ್ ಅವರು, ಅಷ್ಟು ಚೆನ್ನಾಗಿ ಮಾತಾಡ್ಸೋರು. ನಮ್ಮ ಫ್ರೆಂಡ್ಗಳೇ ಹೇಳ್ತಾರೆ, ನೀವು ಅಪ್ಪಾಜಿ ನೀವು ಅಮ್ಮ ನೋಡಿದ್ರೆ ನಾವು ಅಪ್ಪಾಜಿ ನೀವು ಅಮ್ಮನ ಜೊತೆ ಮಾತಾಡ್ತಿದ್ದೀವೇನೋ ಅನಿಸುತ್ತೆ, ಅಷ್ಟು ಕ್ಲೋಸು ನೀವಮ್ಮ ಅಂತ. ಅಂಥವ್ರು ಒಬ್ರಿಗೆ ಒಂದು ಕೇಡು ಬಯಸಿಲ್ಲ. ಒಬ್ಬರು ಅಲ್ಲಿಗೆ ಏನಾರ ಒಂಚೂರು ನೋವು ಅಂದರೆ ಅಯ್ಯೋ ಪಾಪ ಅನ್ನೋ ಅಂಥವ್ರಿಗೆ ಇಷ್ಟು ನೋವು ಕೊಟ್ಬಿಟ್ರಲ್ಲ. ನಾವು ಅಮ್ಮಂಗೆ ಒಂಚೂರು ಹುಷಾರಿಲ್ಲ ಅಂದರೆ ನಮ್ಮ ಕೈಲಿ ತಡ್ಕೊಳಕ್ಕಾಗ್ತಿಲ್ಲ. ಬಟ್ ಈ ವಿಷಯ ನಾವು ಹೆಂಗೆ ಜೀರ್ಣಿಸ್ಕೊಳ್ಳೋಣ? ಈಗಲ್ಲ ಸರ್, ಜೀವನ ಪರ್ಯಂತ ನಾವು ಮರೆಯೋಕ್ಕಾಗದೆ ಆ ದುಃಖ, ಈ ದುಃಖ ನಮ್ಮ ಜೀವನ ಪರ್ಯಂತ ಮರೆಯೋಕ್ಕಾಗಲ್ಲ. ಆ ಥರ ದುಃಖ ಬಂದ್ಬಿಡ್ತು ನಮಗೆ. ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ನಾವು. ಅವನು ಒಂದಿಷ್ಟು ಸ್ಕ್ರಿಪ್ಟ್ ಬರೆದೆ, ನಾನು ಅದನ್ನೇ ಕೇಳೋಣ ಅಂತಿದ್ದೆ. ನಾನು ಹಂಪಿ ಸರ್ಕಲಿಗೆ ಬಂದೆ, ಊರಿನ ಬಸ್ ಸ್ಟ್ಯಾಂಡಿಗೆ ಬಂದೆ, ಊರಲ್ಲಿ ಹಬ್ಬ ನಡೀತಾ ಇತ್ತು, ಅಲ್ಲಿಂದ ಯಾರ್ದೋ ಒಬ್ರು ದೇವ್ರ ಕಾರ್ಯ ನಡೀತಾ ಇತ್ತು, ಅಲ್ಲಿಂದ ಹೋದೆ ಅಂತ. ಈ ಸ್ಕ್ರಿಪ್ಟು ಅವನೇ ಹೇಳಿರೋ ಸ್ವತಃ, ಅದನ್ನು ಪೊಲೀಸ್ನವ್ರು ಕೂಡ ನಿಮಗೆ ಹೇಳಿದ್ದಾರೆ ಅಂತ. ಬಟ್ ಆ ಸ್ಕ್ರಿಪ್ಟಲ್ಲಿ ಏನಾದರೂ ಸತ್ಯಾಂಶ ಇದೆಯಾ ನಿಮ್ಗೆ? ಅನಿಸ್ತಾ ಇದೆಯಾ ಅವ್ನು ಹೇಳಿರೋದೆಲ್ಲ ಆ ಸ್ಕ್ರಿಪ್ಟ್ ಯಾರೋ ಹೆಣೆದು ಕೊಟ್ಟ ಕತೆ ಅನಿಸುತ್ತಾ? ಏನು ಅನಿಸುತ್ತೆ ನಿಮಗೆ? ಈಗ ಅವನು ಹೇಳಿರೋ ಥರ ನೋಡಿದ್ರೆ
ಈಗ ನನಗೆ ಒಬ್ಳಿಗೆ ಪ್ರತಿಯೊಬ್ಬರಿಗೂ ಈ ಡೌಟ್ ಬಂದೇ ಬರುತ್ತೆ. ಯಾಕೆ ಅಂದರೆ ಒಂದು ಹಳ್ಳಿನಲ್ಲಿ ಊರ ಮಧ್ಯೆ ಇರೋ ಮನೆಯಲ್ಲಿ ಏಕಾಏಕಿ ಒಬ್ಬ ಬರ್ತಾನೆ ಅಂತಂದರೆ ಒಂದು ಅವನಿಗೆ ಆ ಮನೆ ಪರಿಚಿತ ಆಗಿರಬೇಕು, ಸಂಬಂಧಿಕ ಆಗಿರಬೇಕು, ಇಲ್ವಾ ಅಲ್ಲೆಲ್ಲೋ ಅಕ್ಕಪಕ್ಕ ಕೆಲಸ ಮಾಡೋನಾಗಿರಬೇಕು, ಇಲ್ವಾ ಅಲ್ಲಿ ಓಡಾಡ್ತಾ ಇದ್ದಾನೆ ಇವನು, ಸ್ವಲ್ಪ ಈ ಮನೆ ಕ್ಲೋಸ್ ಇದೆ ಅವನಿಗೆ ಅನ್ನೋದು ಗೊತ್ತಿರಬೇಕು. ಬಟ್ ಇದು ಯಾವುದೂ ಇಲ್ಲದೆ ನಾನು ಅನ್ಎಕ್ಸ್ಪೆಕ್ಟೆಡ್ಡಾಗಿ ಬಂದೆ ಅಂತ ಅನ್ನೋನು ಅವನು ಯಾಕೆ ಬರ್ತಾನೆ? ಅನ್ಎಕ್ಸ್ಪೆಕ್ಟೆಡಾಗಿ ಬಂದ, ಆಯಿತು ಊರಿಗೆ ಬರ್ತಾರಪ್ಪ, ಊರಿಗೆ ಬಂದವರು ಈಗ ಹೊಸಬ್ರು ಬರಲ್ಲ ಅಂತೆಲ್ಲ ಬರ್ತಾರೆ. ಅವನು ಅದೇ ಮನೆಗೆ ಹೋಗಬೇಕು ಅಂತ ಅವನಿಗೆ ಹೆಂಗೆ ಗೊತ್ತು? ಊರಲ್ಲಿ ನಮ್ಮೂರು ತುಂಬ ದೊಡ್ಡೂರು ಆಯಿತಾ, ಆ ಊರಲ್ಲಿ ಮಧ್ಯೆ ಇರೋ ಮನೆ ಇದು. ಎದುರುಗಡೆ ಅಕ್ಕಪಕ್ಕ ಹಿಂದೆ ಎಲ್ಲ ಮನೆ ಇದೆ. ಆ ಮನೇಲಿ ಒಬ್ಬರೇ ಇದ್ದಾರೆ, ಒಬ್ಬ ಮಹಿಳೆ ಒಬ್ಬರೇ ಇದ್ದಾರೆ ಅನ್ನೋದು ಹೆಂಗೆ ಗೊತ್ತಾ ಅವನಿಗೆ? ಅವನು ಹೇಳ್ತೀಯಾನೆ ಹಿಂಗೆ ಹೋದೆ ಸರ್, ಏನೋ ಒಂಥರ ಇದು ಹೆಂಗೆ ಅಂತಂದರೆ ಈಸಿಯಾಗಿ ನಾನು ಹಿಂಗೆ ಹೋದೆ, ಅವ್ರು ಮಾತಾಡಿದ್ರು ನಾನು ಅದು ಈಸಿಯಾಗಿ ಹೇಳ್ತಾ ಇದ್ದಾನೆ ಅವನು. ಇದನ್ನು ನಂಬಿಡ್ತಾರೆ ನಾನು ಹೇಳಿದ್ರೆ ಅಂತ ಈಸಿಯಾಗಿ ಹೇಳೋ ಥರ ಹೇಳ್ತಿದ್ದಾನೆ. ಬಟ್ ಅದರಲ್ಲೇ ತುಂಬ ಲೋಪಗಳು ಕಾಣಿಸ್ತಾ ಇದೆ. ಅವನು ನ್ಯಾಮ್ತಿಲಿ ಇಳಿದು ಬಂದಂತೆ, ಇಲ್ಲ ಈ ಕಡೆಯಿಂದ ಯಾವ ಕಡೆಯಿಂದ ಹೆಂಗೆ ಬಂದನೋ ಗೊತ್ತಿಲ್ಲ. ಮುಂದೆ ನೂರಿಗೆ ಹೋಗೋಕ್ಕೆ ಅಂತ ಅಲ್ಲಿ ಡ್ರಾಪ್ ಮಾಡಿಸ್ಕೊಂಡೆ ಅಂತಾನೆ. ನೂರಿಗೆ ಹೋಗೋಕೆ ಡ್ರಾಪ್ ಮಾಡಿಸ್ಕೊಂಡವನು ಯಾಕೆ ನಮ್ಮನೆ ತನಕ ಬರಬೇಕು? ಅವನು ನಮ್ಮೂರಿನವ್ರೇನೋ ಡ್ರಾಪ್ ಮಾಡಿದ್ದು ಇಲ್ಲ, ಇನ್ಸ್ಪೆಕ್ಟರ್ ಅದೇ ಹೇಳಿದ್ದಾರೆ, ನಿಮ್ಮೂರಿಗೆ ಬರೋರು ಅಂತ ಹೇಳಿದ್ದಾರೆ. ನಿಮ್ಮೂರಿಗೆ ಬಂದ್ರಂತೆ ಅವರು, ನಾನು ಇಲ್ಲೇ ಲಾಸ್ಟು ಅಂತ ಅಂದ್ರಂತೆ, ಅವನು ಅಲ್ಲೇ ಇಳಿಸ್ಬಿಟ್ಟು ಹೋಗಿದ್ದಾರೆ ಅವರು ಅಂತ ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ಅಂದರೆ ನಮಗೆ ಯಾವುದೊಂದು ಕ್ಲೂ ಸಿಕ್ಕಿಲ್ಲ ಮನೇಲಿ. ಇನ್ಸ್ಪೆಕ್ಟ್ರುಗಳು ಕೂಡ ಸ್ಟಾರ್ಟಿಂಗಲ್ಲಿ ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರಿಗೆ ಫಸ್ಟು ನಾನು ಥ್ಯಾಂಕ್ಸ್ ಹೇಳಲೇಬೇಕು, ನಾವೆಲ್ಲರೂ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ತುಂಬ ಕಷ್ಟಪಟ್ಟು ಹುಡುಕಿದ್ದಾರೆ. ಯಾಕಂದರೆ ಏನೊಂದು ಕ್ಲೂ ಸಿಕ್ಕಿಲ್ಲ ಅವರಿಗೆ, ಫಿಂಗರ್ ಪ್ರಿಂಟ್ ಕೂಡ ಸಿಕ್ಕಿಲ್ಲ ಅವರಿಗೆ. ಹೇಳ್ತಾ ಇದ್ರಿ ಅದು ಮನೆ ಒಳಗೆ ನಾನು ನೋಡಿರೋ ಹಾಗೆ, ಚಿಕ್ಕ ವಯಸ್ಸಲ್ಲಿ ನೋಡಿರೋ ಹಾಗೆ ನನಗೆ ಬೇಸಿಕ್ ಗೊತ್ತಷ್ಟೇ. ಮನೆ ಒಳಗೆ ಆ ಹಾಲು ಅಷ್ಟು ಗೊತ್ತುಬಿಟ್ರೆ ನಮಗೆ ಅಟ್ಟದ ಕಲ್ಪನೆ, ಅವನಿಗೆ ಹಿಂದೆಯಿಂದ ಬಂದಿರೋದು ಅದು ಗೊತ್ತಿಲ್ಲ. ಅವ್ನು ಪ್ರತಿಯೊಂದು ಟವಲ್ನ ನೀವು ಆ ಮೆಟ್ಟಲುಗಳ ಮೇಲೆ ಇಟ್ಟು ಅದ್ರ ಮೇಲೆ ಫಿಂಗರ್ ಪ್ರಿಂಟ್ ಬೀಳ್ದ ಹಾಗೆ ಅವನು ಹತ್ತುತ್ತಾನೆ ಅಂದರೆ ಎಂಥ ಚಾಲಾಕಿ ಅಂತ ನನಗೆ. ಸರ್ ಅವನು ತುಂಬ ಬುದ್ಧಿವಂತ ಇದ್ದಾನೆ. ಈಗ ಹೊಸದಾಗಿ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಬಂದೇ ಹಿಂಗಾಗೋಯ್ತು, ನಾನು ಸಾಯಿಸ್ಬೇಕು ಅಂತ ಸಾಯಿಸಿಲ್ಲ ಅಂತ ಹೇಳ್ತಾನೆ ಅಂದರೆ ಈ ಫಿಂಗರ್ ಪ್ರಿಂಟ್ ಬೀಳಬಾರ್ದು ಅನ್ನೋದು ಅವನಿಗೆ ಹೆಂಗೆ ಗೊತ್ತು? ನಾನು ಏನು ಕ್ಲೂ ಬಿಡಬಾರ್ದು ಅನ್ನೋದು ಅವನಿಗೆ ಹೆಂಗೆ ಗೊತ್ತು? ಏನು ಕ್ಲೂ ಬಿಡ್ದಂಗೆ ನಾನು ಇದು ಕೆಲಸ ಮಾಡಬೇಕು ಅನ್ನೋದು ಹೆಂಗೆ ಗೊತ್ತು ಅವನಿಗೆ? ಅಲ್ವಾ? ಎಂಥವ್ರಿಗೂ ಅನುಮಾನ ಬರೋ ಅಂಥದ್ದೇ ಇದು. ಈಗ ನನ್ನನ್ನು ಸುಮಾರು ಜನ ಕೇಳ್ತಾರೆ, ಅಮ್ಮಂದು ಹಿಂಗೆ ಆಗೋಯ್ತಂತೆ, ವಿಷಯ ಕೇಳಿದ್ವಿ, ಅಲ್ಲೇರೆ ಮಾಡಿರ್ತಾರೆ. ನಮ್ಮ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ ಅಥವಾ ನಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ, ನಮ್ಮ ಊರ ಬಗ್ಗೆನೇ ಗೊತ್ತಿಲ್ಲದೆ ಇರೋರು ಈ ಮ್ಯಾಟ್ರ್ ಕೇಳಿದ ತಕ್ಷಣ ಏಕಾಏಕಿ ಯಾರಮ್ಮ ಹೆಂಗಮ್ಮ ಒಳಗೆ ಬಂದು ನುಗ್ಗಿಬಿಡ್ತಾನ ಅವನು, ಯಾರೋ ಬಂದಿರ್ತಾರೆ ಆ ಥರ ಹೇಳ್ತಾರೆ. ಹಂಗಿದ್ಮೇಲೆ ಗೊತ್ತಿಲ್ದಿರೋರೇ ಹಿಂಗಂತಾರೆ, ನಮಗೆ ಅನುಮಾನ ಬರಲ್ವಾ? ಅಟ್ಲೀಸ್ಟ್ ಅಕ್ಕಪಕ್ಕದವರು ನಿಮ್ಮ ಹತ್ರ ಕ್ಯಾಶುವಲಾಗಿ ಮಾತಾಡ್ಬೇಕಾದ್ರೆ ಆ ಥರದ್ದು ಏನೂ ಹೇಳಲ್ವಾ? ಅವ್ನು ನೋಡಿದ್ದೆ, ಬಿಟ್ಟಿದ್ದೆ, ಈ ಥರದ್ದು ಒಂದು ಧೈರ್ಯ. ನನಗೆ ಇನ್ನೂ ಬೇಜಾರಾಗಿದ್ದು ಅಂದರೆ ನಾನು ಅವ್ರ ಹೆಸರು ತೊಗೊಳೋದಿಲ್ಲ, ಪೊಲೀಸ್ನವರೇ ಸಹಿತ ನಿಮ್ಮ ಊರಿನವ್ರು ನಮಗೆ ಸಹಕರಿಸಲಿಲ್ಲ ಒಂದು ಇನ್ವೆಸ್ಟಿಗೇಷನ್ಗೆ ಅಂದಾಗ ಎಲ್ಲೋ ಒಂದು ಕಡೆ ಭಾಳ ಬೇಜಾರಾಗುತ್ತೆ. ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಸುಸಂಸ್ಕೃತ ಫ್ಯಾಮಿಲಿ ಅನ್ನೋ ಅನುಕಂಪ, ಕಾಳಜಿ, ಪ್ರೀತಿ ಎಲ್ಲ ಇದೆ. ಅಟ್ಲೀಸ್ಟ್ ಈ ಥರದ ಕೃತ್ಯ ಆದಾಗ ಯಾರೊಬ್ಬರು ಸಪೋರ್ಟ್ ಮಾಡಲಿಲ್ಲ ಅಂದಾಗಿದೆಯಲ್ಲ, ಅದು ಸ್ವಲ್ಪ ಬೇಜಾರಾಗುತ್ತೆ. ನಿಮ್ಗೆ ಆ ಥರದ್ದು ಏನಾದರೂ ಕಾಣಿಸ್ತಾ ಅಂತ ಕೇಳ್ತಾರೆ. ನಾನಿಲ್ಲಿ ಫಸ್ಟ್ ಒಂದು ಏನು ಹೇಳಬೇಕು ಅಂದರೆ, ನಮ್ಮೂರು ಜನ ಕೂಡ ಅದರಲ್ಲೂ ನಮ್ಮ ಒಟ್ಟಾರದವ್ರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ಯಾವುದೇ ಈ ಥರದ ಕಷ್ಟ ಟೈಮಲ್ಲಿ ನಮ್ಮ ಜೊತೆ ನಿಂತಿದ್ದಾರೆ. ಪ್ರತಿಯೊಬ್ಬರು ನಮ್ಮ ಜೊತೆ ನಿಂತಿದ್ದಾರೆ. ಚಿಕ್ಕಪ್ಪರಾಗಿರ್ಬೋದು, ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಅಣ್ತಮ್ಮಗಳ ಮನೆಯವರಾಗಿರ್ಬೋದು, ಜೊತೆಗೆ ನಿಂತು ನಮ್ಮ ಜೊತೆ ಸಪೋರ್ಟ್ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ಟು ಇವನು ವಿಷಯದಲ್ಲಿ ನಮಗೆ ಈ ಥರ ಒಬ್ಬ ಹೊಸಬ ಬಂದಿದ್ದ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ವೋ ಹೇಳಿಲ್ವೋ ನಮಗೆ ಅದು ಗೊತ್ತಿಲ್ಲ. ಯಾಕಂದರೆ ಯಾರೊಬ್ಬರ ಮೇಲೆ ನಾವು ಗೂಬೆ ಕೂರಿಸ್ಬಾರ್ದು. ಬಟ್ ಬೇರೆ ಟೈಮಲ್ಲೆಲ್ಲ, ಈ ಟೈಮ್ಗಳಲ್ಲೆಲ್ಲ ಬರೀ ಹೆಣ್ಮಕ್ಳಿದ್ದಾರೆ ಅಂತಂದು ಬಂದು ನಮ್ಮ ಜೊತೆ ನಿಂತು ಸಪೋರ್ಟ್ ಮಾಡಿದ್ದಾರೆ, ಎಲ್ಲ ಟೈಮಲ್ಲೂ ಜೊತೆಗಿದ್ದಾರೆ. ಆದರೆ ಇವನು ಬಂದಿದ್ದು ನೋಡಿದ್ರೆ ಅದು ಯಾವಾಗ ಬಂದ ನಾವು ನೋಡೇ ಇಲ್ಲ, ನಮಗೆ ಗೊತ್ತೇ ಇಲ್ಲ. ವಾಪಸ್ ಹೋಗಿದ್ದು ಎಷ್ಟು ಗಂಟೆಗೆ ಪೊಲೀಸ್ನವ್ರು ಹೇಳಿರೋ ಪ್ರಕಾರ. ಬಟ್ ಇವನನ್ನ ನೋಡಿರೋದು ಅಂದರೆ ನಮಗೆ
ನಮ್ಮ ತಮ್ಮ ಒಬ್ಬ, ಆಮೇಲೆ ನಮ್ಮ ಮನೆ ಪಕ್ಕದ ಚಿಕ್ಕಪ್ಪರ ಮನೆ ಪಕ್ಕದ ಮನೆಯೊಬ್ಬ, ಅವರಿಬ್ಬರು ಗಾಡಿ ತಗೊಂಡು ನ್ಯಾಮ್ತಿಗೋ ಅಂತ ಹೊರಟಿದ್ದಾರೆ. ಆವಾಗ ಇವನು ಆಪೋಸಿಟಲ್ಲಿ ಬಂದಿದ್ದಾನೆ. ಯಾವಾಗ? ಸಂಜೆ ಅವತ್ತು ರಾತ್ರಿ ಮನೆಗೆ ಹೋಗ್ಬೇಕಾದ್ರೆ ಹೋಗುವಾಗಲ್ಲ, 7 ಗಂಟೆ 7 ಗಂಟೆ ಮುಂಚೆ. ಇವನು ಇಲ್ಲೊಂದೆರಡು ಸರಿ ಓಡಾಡಿರೋದು ನೋಡಿಲ್ಲ ಅವರು. ಇವ್ರು ಗಾಡಿ ತೊಗೊಂಡು ಇಬ್ಬರು ಹೊರಟಿದ್ದಾರೆ, ನ್ಯಾಮ್ತಿಗೆ ಏನೋ ಬಟ್ಟೆ ತರಕ್ಕೆ ಅಂತ ಹೊರಟಿದ್ದಾರೆ. ಆವಾಗ ನಮ್ಮನೆ ಟರ್ನಿಂಗಲ್ಲಿ ಅವ್ನು ಬಂದಂತೆ. ಅವನು ಇವರು ನೋಡಿದ ತಕ್ಷಣ ಅವ್ನು ತಿರ್ಕೊಂಡಂತ ಆ ಕಡೆಗೆ. ಬಟ್ ಇನ್ನೊಂದು ಏನು ಗೊತ್ತಾ, ಹಳ್ಳಿ ಕಡೆ ಅದರಲ್ಲೂ ಯಾರು ಇಷ್ಟು ಡೀಟೇಲಾಗಿ ಅಬ್ಸರ್ವ್ ಮಾಡಲ್ಲ. ಯಾಕಪ್ಪ ನೀನು ಹೊಸಬ ಇಲ್ಲಿ ನಿಂತಿದ್ಯಾ ಅಂತ. ಅಯ್ಯೋ, ಹುಡುಗರ ಜೊತೆ ಫ್ರೆಂಡ್ಗಳು ಬಂದಿರ್ತಾರೆ, ಯಾಕಂದರೆ ಹುಡುಗರುಗಳು ಸುಮಾರು ಜನ ಇದ್ದಾರೆ. ಫ್ರೆಂಡ್ಗಳು ಯಾರೋ ಓಡಾಡ್ತಾರೇನೋ ಇದ್ದಾರೇನೋ ಅಂತಲೇ ಅನ್ಕೊಂತಾರೆ. ಅವ್ನು ಹೇಳಿದಿಷ್ಟೇ, ಅಕ್ಕ ನಾವು ಹೋಗುವಾಗ ಅವನು ನೋಡಿದೆ, ಅವನು ನಮ್ಮನ್ನು ನೋಡ್ಬಿಟ್ಟು ಆ ಕಡೆಗೆ ತಿರ್ಗ್ದ. ಅವನನ್ನ ಯಾಕೆ ನಾವು ಅಬ್ಸರ್ವ್ ಮಾಡೋಕೆ ಹೋಗೋಣ, ನಮ್ಮ ಪಾಡಿಗೆ ನಾವು ಹೋದ್ವಿ. ಇದನ್ನು ನಾನು ಇನ್ಸ್ಪೆಕ್ಟರ್ ಹತ್ರ ಹೇಳಿದ್ದೀನಿ ಅಕ್ಕ. ಅವ್ನು ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ಒಟ್ಟು ನೈಟ್ ಅಲ್ವಾ, ಅವ್ನು ಬಂದ ಎದುರುಗಡೆ ಬರ್ತಿದ್ದಂಗೆ ಜಸ್ಟ್ ಅಷ್ಟೇ 1 ಸೆಕೆಂಡ್ ನೋಡಿರೋದಷ್ಟೇ ನಾನು. ಒಂದು ಮೂವ್ ಆಗುವಾಗ ಇವನು ಯಾರೋ ಹೋಗ್ತಾನೆ ಅಂದ್ಕೊಂಡೇ ನಾನು ಹೋದೆ ಅಷ್ಟೇ. ಬಟ್ ಡೀಪಾಗಿ ನಾನು ಯಾಕೆ ಅವನನ್ನು ಕೇಳೋಕ್ಕೆ ಹೋಗಲಿ, ಆವಾಗ ನೋಡಿದ್ದು ಅಂತ ಅವರಿಬ್ಬರು ಅಷ್ಟೇ ಹೇಳಿರೋದು. ಬಿಟ್ಟರೆ ಬೇರೆ ಯಾರೂ ಅವನು ನೋಡಿದ್ವಿ ಮಾಡಿದ್ವಿ ಅಂತ ಹೇಳಿಲ್ಲ. ಯಾಕಂದರೆ ಅವ್ನು ನೈಟ್ ಬಂದಿರೋದಕ್ಕೆ ಯಾರಿಗೂ ಗೊತ್ತಾಗಿಲ್ವೋ, ಅಂದರೆ ಈ ಮುಂಚೆ ಅವನೇನಾದ್ರು ಅಲ್ಲಿ ಓಡಾಡಿಲ್ವೋ ಗೊತ್ತಿಲ್ವೋ, ಅಥವಾ ನಾವು ಯಾಕಪ್ಪ ಹೇಳೋಣ, ಪೊಲೀಸ್ನವ್ರು ಕರ್ಕೊಂಡೋಗಿ ಮತ್ತೆ ನಮ್ಮನ್ನು ಕೇಳ್ತಾರೆ ಅಂತನೋ. ಕ್ರೈಮ್ ಮಾಡಿ ವಾಪಸ್ ಹೋಗಿದ್ದು ಎಷ್ಟು ಗಂಟೆಗೆ? ಮಿಡ್ ನೈಟ್ 11:30. ಅವರು ನಮಗೆ ಇನ್ಸ್ಪೆಕ್ಟ್ರು ಹೇಳಿರೋ ಥರ ನೋಡಿದ್ರೆ 12:30 1 ಗಂಟೆ ಅಂತ ಹೇಳಿದ್ರು. ಅಷ್ಟೊತ್ತಲ್ಲಿ ನಾಯಿಗಳು ಬಗಳ್ತಂತೆ. ಸೊ ಅವನು ಅಷ್ಟೊತ್ತಲ್ಲಿ ಹೋದನಂತೆ ಅಂತ ಹೇಳಿದ್ರು. ಅವನು ಈಗ ಯಾರಿಗೇ ಆಗಲಿ ಒಂದು ಕ್ರೈಮ್ ಮಾಡಿದ್ದೀನಿ ಅಂದರೆ ಒಂದು ಗಾಡಿ ಇರಬೇಕು, ಅಂದರೆ ಯಾರ ಕೈಗೂ ಸಿಗ್ದಂಗೆ ನಾನು ತಪ್ಪಿಸ್ಕೊಂಡು ಹೋಗಬೇಕು ಅಂತ. ಗಾಡಿ ಇಲ್ಲ ಅವನ ಹತ್ರ, ಏನೂ ಇಲ್ಲ, ನಡ್ಕೊಂಬಂದಿದ್ದಾನೆ. ಮೇಯ್ನಾಗಿ ದಾರಿ ಗೊತ್ತಿಲ್ಲ ಅವನಿಗೆ. ನಾನು ಹೆಂಗೆ ಬಂದರೆ ನಾನು ಹೆಂಗೆ ಹೋಗ್ಬೇಕನ್ನೋ ದಾರಿ ಗೊತ್ತಿಲ್ಲ ತಾನೇ. ಅದು ಎಷ್ಟು ಧೈರ್ಯ ಇದೆ ಅವನಿಗೆ. ಈ ಮನೆಗೆ ಬಂದಿದ್ದೀನಿ ಇವರಲ್ಲಿ, ಅಂದರೆ ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕಂತ ನನಗೆ ದಾರಿ ಗೊತ್ತಿಲ್ಲ, ನನಗೆ ಈ ಥರದ್ದು ಮಾಡಿದ್ದೀನಿ. ಮಾಡಿದ್ಮೇಲೆ ನಾನು ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತ ದಾರಿ ಗೊತ್ತಿರಬೇಕಲ್ವ ಅವನಿಗೆ. ಸಾಧ್ಯನೇ ಇಲ್ಲ. ಯಾವ ಬೀದಿಲಿ ಯಾವ ನಾಯಿ ಬೊಗಳುತ್ತೋ ಗೊತ್ತಿಲ್ಲ. ನಾವು ಊರಿನವರಾಗೆ ಒಂದು ಬೀದಿಲಿ ಓಡಾಡ್ಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ. ಆಮೇಲೆ ಸಿಟಿಗಳು ನೀವು ನೋಡಿರ್ಬೋದು, ಸಿಟಿಗಳ ಕಡೆ ಈ ಥರದ್ದು ಸುಮಾರುಗಳು ಆಗ್ತಾ ಇರುತ್ತೆ. ಆವಾಗ ನಾವು ಆ ಕ್ರೈಮ್ ಬಗ್ಗೆ ಕೇಳಿದಾಗ ನೋಡಿದಾಗ ಅಲ್ಲಿ ಕಾಮನಾಗಿ ಒಂದು ಥಿಂಕ್ ಏನು ಬರುತ್ತೆ, ಅಬ್ಸರ್ವ್ ಮಾಡ್ತಿದ್ದ ಅವ್ರ ಮನೇನ. ಅವನು ಸುಮಾರು ಸರಿ ಅವ್ರ ಮನೇನ ಅಬ್ಸರ್ವ್ ಮಾಡಿದ್ನಂತೆ. ಎಷ್ಟೊತ್ತಿಗೆ ಡ್ಯೂಟಿ ಹೋಗ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಯಾರ್ಯಾರು ಇರ್ತಾರೆ ಅವ್ರ ಮನೇಲಿ, ಇಷ್ಟೆಲ್ಲ ಅಬ್ಸರ್ವ್ ಮಾಡ್ತಿದ್ದ. ಕಾದಿದ್ದು ಮಾಡಿದ್ದಾನೆ ಅನ್ನೋದೊಂದು ವರ್ಡ್ ನೀವು ಕಾಮನಾಗಿ ಕೇಳ್ತೀರ. ಬಟ್ ಹಳ್ಳಿ ಮನೇಲಿ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಅವ್ರ ಮನೇಲಿ ಯಾರು ಇರ್ತಾರೆ ಏನೂ ಗೊತ್ತಿರಲ್ಲ ಅವನಿಗೆ. ಅವನು ಹೆಂಗೆ ಬಂದ ಮತ್ತೆ? ಅವನು ಇನ್ನೊಂದಲ್ಲಿ ವರ್ಡ್ ಹೇಳ್ತಾನೆ, ಅವರು ಹೊರಗೆ ಹೋದರು, ನಾನು ಅದನ್ನು ನೋಡಿದೆ. ಅದಾದಮೇಲೆ ನಾನು ಒಳಗಡೆ ಹಿಂದಿನ ಬಾಗಿಲಿಂದ ಹೋದೆ, ತೆಳೆದೆ, ಹಾಗೆ ಹೋಯ್ತು ಡೋರು. ಓಪನ್ ಇತ್ತು ಅದು ಡೋರ್. ಹಿಂದಿನ ಬಾಗಿಲು ಹಿಂದೆಯಿಂದ ಚಿಲ್ಕ ಹಾಕೊಂಡು ಅಮ್ಮ ಹಿಂದಿನ ಮನೆ, ನಮ್ಮ ದೊಡ್ಡಮ್ಮರ ಮನೆಗೆ ಹೋಗಿದ್ದಾರೆ, ಹಿಂದಿನ ಮನೆಗೆ ಹೋಗಿದ್ದಾರೆ. ಅವತ್ತು ಹಬ್ಬ ಏನೋ ಪಾಯಸ ಕೊಡೋಕ್ಕೆ ಅಂತ ಹೋಗಿದ್ರಂತೆ. ಅವ್ರು ಹೋಗೋದನ್ನು ನೋಡ್ಬಿಟ್ಟು ನಾನು ಹಿಂದಿನ ಬಾಗಿಲಿಂದ ಹೋದೆ. ಒಳಗೆ ಹೋದೆ, ಹಾಲ್ ತನಕ ಹೋದೆ, ಅಂದರೆ ನಡುಮನೆ ತನಕ ಹೋದೆ. ಅಲ್ಲಿ ಯಾರೂ ಕಾಣಲಿಲ್ಲ. ಮೇಲ್ಗಡೆ ಹೋಗಿ ಕೂತ್ಕೊಂಡೆ. ಅಂದರೆ ಅವ್ನು ಅಬ್ಸರ್ವ್ ಮಾಡಿ ಅಲ್ಲಿ ಒಳಗೆ ಹೋದೆ, ಯಾರೂ ಕಾಣಲಿಲ್ಲ. ಏಕಾಏಕಿ ಒಬ್ರು ಮನೆಗೆ ಹಿಂದಿನ ಬಾಗಿಲಿಂದ ಹಿಂಗೆ ಹೋಗ್ತಾನೆ ಅಂದರೆ ಯಾರೂ ಇಲ್ಲ ಅಂತ ಇವನು ಹೋಗೋದಕ್ಕೂ ಯಾವ ಕಾನ್ಫಿಡೆಂಟಾಗಿ ಹೋದ. ಅವ್ರು ಯಾರೂ ಕಾಣಲಿಲ್ಲ, ಅದಕ್ಕೆ ಮೇಲೆ ಹೋಗಿ ಕೂತ್ಕೊಂಡೆ ಅಂತಾನೆ. ಅಂದರೆ ಅವನಿಗೆ ಇದರ ಇಲ್ವಾ ಅಂತ ಹೆಂಗೆ ಗೊತ್ತು? ಅಷ್ಟು ಕಾನ್ಫಿಡೆಂಟ್ ಹೋಗಿದ್ದಾನೆ ಅಂತ. ಸರಿ, ಮನೇಲಿ ಯಾರಾದರೂ ಇದ್ದರೆ ಏನು ಮಾಡ್ತಿದ್ದ ಅವಾಗ ಅವನು? ಅವನಿಗೆ ಇಲ್ಲ ಅಂತ ನಾನು ಮೇಲೆ ಹೋದೆ ಅಂತಾನಲ್ಲ, ಮನೇಲಿ ಯಾರಾದರೂ ಇದ್ದಿದ್ರೆ ಏನು ಮಾಡ್ತಿದ್ದ ಅವನು? ಅಯ್ಯೋ ಹಿಡ್ಕೊಂಡು ನಾನು ತದಕ್ ಬಿಡ್ತಾರಪ್ಪ ಅಂತ ಹೆದರ್ತಿರ್ಲಿಲ್ವ ಅವನು? ಇಲ್ಲೇ ನಮಗೆ ಚಿಕ್ಕ ಪುಟ್ಟದು ಎಂಥವ್ರಿಗೆ ಕೇಳಿದ್ರು, ಯಾರು ಕೇಳಿದ್ರು ಇಷ್ಟು ಅನುಮಾನಗಳು ಹೇಳ್ತಾರೆ, ಇಷ್ಟುದ್ದ ಅನುಮಾನಗಳು ಹೇಳ್ತಾರೆ. ನೀವು ಅದು ಹೆಂಗೆ ನಂಬ್ತೀರಾ ಅಂತಾರೆ. ಅವನು ಹೇಳ್ತಾನೆ ಸರಾಗವಾಗಿ, ನಾನು ಹಿಂಗೋದೆ ಮಾಡಿದೆ, ಆಮೇಲೆ ನಾನೇ ಸಾಯಿಸ್ಬೇಕು ಅಂತ ಸಾಯಿಸ್ಲಿಲ್ಲ, ಅವರು ಚೀರಿದ್ರು ಅಂತಂದ್ಬಿಟ್ಟು ನಾನು ಹಿಂಗೆ ಮಾಡಿದೆ ಅಂತಾನೆ. ಅದನ್ನು ಹೆಂಗೆ ನಂಬ್ತೀರಾ? ಈಗ ಸಿಟಿನಲ್ಲೇ ಅಷ್ಟು ದೊಡ್ಡ ದೊಡ್ಡ ಕ್ರೈಮ್ ಮಾಡಿರೋರೇನೆ ಕಾದಿದ್ದು ಮಾಡಿದ್ವಿ ಅಂತ ಹೇಳ್ತಾರೆ. ನಾವು ಕಾದಿದ್ದು ಅವ್ರನ್ನ ಹಂಗೆ ಮಾಡಿದ್ವಿ ಹಿಂಗೆ ಮಾಡಿದ್ವಿ ಅಂತ. ಬಟ್ ಇವನು ಒಂದು ಹಳ್ಳಿಗೆ ಹೋಗ್ಬಿಟ್ಟು ಒಬ್ಬರೇ ಇರೋ ಹತ್ರ ಒಬ್ಬರು ಜೀವ ತೆಗೆಯೋದು ಅಷ್ಟು ಈಸಿನಾ? ನಾವು ಅವ್ರಿಗೆ ಹುಷಾರಿಲ್ಲ ಅಂದರೆ ಹಾಸ್ಪಿಟ್ಲಲ್ಲಿ ಇಟ್ಕೊಂಡು ವಾರಾನ್ಗಟ್ಲೆ ಯಾರೇ ಒಬ್ಬರು ಪೇಷಂಟಿಗೆ ನಾವು ಅವ್ರನ್ನ ಜೀವ ಉಳಿಸ್ಬೇಕು ಅಂದರೆ ಎಷ್ಟು ಕಷ್ಟಪಡ್ತೀವಿ.
ಅಷ್ಟು ಕಷ್ಟಪಟ್ಟು ವಾರ ಆಗಲಿ ತಿಂಗಳಾಗಲಿ ಅವ್ರನ್ನ ಹಾಸ್ಪಿಟ್ಲಲ್ಲಿ ಇಟ್ಕೊಂಡು ಅವ್ರನ್ನ ನೋಡ್ಕೊತೀವಿ, ಅವ್ರನ್ನ ಹುಷಾರು ಮಾಡ್ತೀವಿ. ಬಟ್ ಅವ್ರ ಜೀವ ಉಳಿಲಿ ಅಂತ ನಾವುಗಳು ಇಷ್ಟು ಮಾಡ್ತೀವಿ. ನಾನೊಬ್ಬಳೇ ಅಲ್ಲ, ಪ್ರತಿಯೊಬ್ಬರು ಹಾಗೇನೆ ಒಂದು ಜೀವ ಉಳಿಯೋಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾರೆ. ಇಂಥವ್ರು ಯಾರೋ ಬಂದು ಈಸಿಯಾಗಿ ಒಂದು ಜೀವ ಎತ್ಕೊಂಡು ಹೋಗ್ಬಿಡ್ತಾರೆ ಅಂದರೆ ಬೆಲೆ ಇಲ್ವಾ ಅದಕ್ಕೆ? ಅಂಥವ್ರಿಗೆ ಏನು ಶಿಕ್ಷೆ ಇದೆ? ನನ್ನ ಕ್ವಶನ್ ಒಂದೇ, ಒಂದು ಜೀವ ಉಳ್ಸೋಕ್ಕೋಸ್ಕರ ಒಂದು ಫ್ಯಾಮಿಲಿಯವರು ಎಷ್ಟು ಕಷ್ಟಪಡ್ತಾರೆ ಹುಷಾರಿಲ್ಲ ಅಂದಾಗ. ನೀವೇ ನೋಡಿದ್ರಿ ಕೋವಿಡ್ ಟೈಮ್ಲೆಲ್ಲ ಎಷ್ಟು ಸಮಸ್ಯೆಗಳು ಬಂದು ಒಂದೊಂದು ಜೀವ ಕಳ್ಕೊಂಡು ಫ್ಯಾಮಿಲಿಗಳಿಗೆ ಎಷ್ಟು ಅತಂತ್ರ ಆಗಿದ್ದಾವೆ ಅಂತ. ಬಟ್ ಅದು ಅದು ಒಂದು ಕಾಯಿಲೆ ಅದು ಹಂಗಾಯಿತು ಆಯಿತು, ಏನೋ ಒಂದು ಕಾಯಿಲೆ ಬಂದು ಹಿಂಗಾಯಿತು ಅಂದರೆ ನಮ್ಮ ಹಣೆ ಬರ ಇದ್ದಿದ್ದೇ ಇಷ್ಟೇನೋ, ಏನೋ ಒಂದು ಕಾಯಿಲೆ ಬಂತು, ಏನೋ ಒಂದು ಇದಾಯಿತು ಅಂದರೆ ಅದೊಂದು ದೇವ್ರು ಮಾಡಿರೋದು, ದೇವ್ರು ಕರ್ಕೊಂಡು ಹೋದ ಅಂತೀವಿ. ಯಾರೋ ಪಾಪಿ ಬಂದು ಕರ್ಕೊಂಡು ಹೋಗಿರೋದು. ಒಂದು ಸಣ್ಣ ಎಕ್ಸ್ಕ್ಯೂಸ್ ಅವ್ರ ಫ್ಯಾಮಿಲಿಯಿಂದ ನಿಮ್ಮನ್ನು ಕೇಳಿದ್ದೇನಾದರೂ ಇದೆಯಾ? ಬಂದ್ರ, ಭೇಟಿ ಆದ್ರ, ಮೀಟ್ ಆದ್ರ, ನನ್ನ ಮಗ ಇಂಥ ನೀಚ್ ಕೆಲಸ ಮಾಡಿಬಿಟ್ಟಿದ್ದಾನೆ ಅನ್ನೋ ರೀತಿಯಾದಂಥ ಏನಾದರೂ ಆಯಿತಾ ಬೆಳವಣಿಗೆ? ಇಲ್ಲ ಅವನನ್ನೇ ಸಮರ್ಥಿಸ್ಕೊಳ್ಳೋ ಅಂಥ ಕೆಲವೊಂದು ಕುಟುಂಬಗಳು ಇದ್ದಾವೆ. ಅದನ್ನು ನಾನು ಯಾವುದೇ ಅಂಜಿಕೆ ಹೇಳಿಕಿಲ್ಲದೆ ಹೇಳ್ಬಿಡ್ತೀನಿ. ಇದುವರೆಗೂ ಅವ್ರ ಫ್ಯಾಮಿಲಿ ಬಗ್ಗೆ ನಮಗೆ ಗೊತ್ತಿಲ್ಲ. ಯಾರೊಬ್ಬರು ನಿಮ್ಮನ್ನು ಮೀಟ್ ಆಗಿಲ್ಲ? ಅವ್ರ ಇನ್ಸ್ಪೆಕ್ಟರ್ ಹೇಳಿರೋ ಪ್ರಕಾರ ಅವ್ರ ಫ್ಯಾಮಿಲಿಗೆ ಇವನು ಬೇಡವಾದವನು ಅಂತ. ಅವ್ರ ಫ್ಯಾಮಿಲಿಯವರು ಇವನ ಬಗ್ಗೆ ತಲೆನೇ ಕೆಡಿಸ್ಕೊಡಲ್ಲ, ಬೇಡವಾದವನು, ಇವನು ಹೋದ್ರೆ ಹೋಗ್ತಾನೆ ಅಂತ ಹೇಳಿದ್ದಾರೆ. ಆ ಥರ ಇವನು ಅಲ್ಲೇ ಊರು ಬಿಟ್ಟೆ ಸುಮಾರು ತಿಂಗಳಾಯಿತು. ಅದಕ್ಕೆ ಅವನ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ, ಅವ್ನು ಸರಿ ಇಲ್ಲ ಅಂತಲೇ ಅವ್ರು ಹೇಳಿದ್ದಾರೆ. ಹಂಗಿದ್ಮೇಲೆ ಅವ್ರು ಯಾಕೆ ನಮ್ಮನೆ ಹುಡುಗ ಮಾಡಿದ ತಪ್ಪಾಯಿತು ಅಂತ ಬಂದು ನಮ್ಮನ್ನು ಕೇಳ್ತಾರೆ? ಅವನನ್ನು ಪ್ರೊಟೆಕ್ಟ್ ಮಾಡ್ಕೊಳೋದಾಗಲಿ, ಇಲ್ಲ ಅಂತಂದರೆ ಅವ್ನು ಮಾಡಿದ ತಪ್ಪಾಯಿತು ನಮ್ಮಿಂದ ಕ್ಷಮೆ ಇರಲಿ ಅಂತ ಆಗಲಿ ಯಾರು ಬರ್ತಾರೆ? ಈಗ ನಮಗೆ ಬೇಡ, ನಮ್ಮನ್ನು ಯಾರು ಬಂದು ಕ್ಷಮೆ ಕೇಳೋದು ಬೇಡ, ಹಿಂಗಾಗೋಯ್ತು ಅನ್ನೋದು ಬೇಡ, ನಮಗೆ ನ್ಯಾಯ ಬೇಕಷ್ಟೆ. ಒಂದು ಜೀವನ ಇಷ್ಟು ಈಸಿಯಾಗಿ ತೆಗೆದಿದ್ದಾರೆ ಅಂದರೆ ನಮಗೆ ಇದಕ್ಕೆ ನ್ಯಾಯ ಬೇಕು. ಸರಿ, ಏನು ಮಾಡ್ತಾರೆ ಅವನನ್ನು? ಅವ್ನು ಮತ್ತೆ ಈಚೆಗೆ ಬರಲ್ವಾ? ಇನ್ನೊಂದು ತಾಯಿನ ಈ ಥರ ಮಾಡಲ್ವಾ? ಅವ್ರ ಫ್ಯಾಮಿಲಿ ಅತಂತ್ರ ಆಗಲ್ವಾ? ನಾವು ಅಪ್ಪಾಜಿನ ಕಳ್ಕೊಂಡು ಅಮ್ಮನಲ್ಲೇ ಇಬ್ಬರೂ ನೋಡ್ಕೊಂಡು ಚೆನ್ನಾಗಿದ್ವಿ. ಈಗ ನಮ್ಮನ್ನು ಅನಾಥರನ್ನಾಗಿ ಮಾಡಿದ್ರಲ್ಲ, ಇದಕ್ಕೆ ಯಾರು ಹೊಣೆ? ನಾನು ನಿಮ್ಮ ಹತ್ರ ಇನ್ನೊಂದಿಷ್ಟು ಕ್ವಶನ್ ಕೇಳಬೇಕು. ನಮ್ಮ ಜೊತೆ ರೇಖಾ ಅವರಿದ್ದಾರೆ, ಅವರು ಒಂದು ಪ್ರಶ್ನೆಗಳನ್ನ ಕೇಳಲೇಬೇಕು. ನಾನು ತುಂಬ ಎಮೋಷ್ನಲ್ ಆಗ್ತಾರೆ ಅನ್ನೋ ವಿಷಯಕ್ಕೆ ನಾನು ನಿಮ್ಮ ಹತ್ರ ಬಂದೆ ಅಷ್ಟೇ. ಗೊತ್ತಿದೆ ನಿಮಗೆ ಅವತ್ತಿನ ಘಟನೆ ಏನಾಯಿತು ಅನ್ನೋದು ಎಲ್ಲವೂ ಕೂಡ ಗೊತ್ತಿದೆ. ಬಟ್ ಆದರೆ ನಿಮಗೆ ಗಂಡು ಮಕ್ಕಳಿಗೆ ಸುದ್ದಿ ಮುಟ್ಸೋದು ಭಾಳ ಸುಲಭ. ಬಟ್ ನೀವು 4 ಜನ ಹೆಣ್ಮಕ್ಳು ಬೇರೆ ಬೇರೆ ಕಡೆ ಇದ್ದೀರಿ. ಈ ಸುದ್ದಿನ ನಿಮಗೆ ಹೇಗೆ ಕನ್ವಿನ್ಸ್ ಮಾಡಿದ್ರು? ನೀವೆಲ್ಲಿದ್ರಿ? ಅಷ್ಟು ಈಸಿಯಾಗೂ ಇರಲಿಲ್ಲ, ಅಥವಾ ಏನೋ ಸುಳ್ಳು ಹೇಳಿ ಊರಿಗೆ ಕರೆಸ್ಕೊಂಡ್ರ? ಏನಾಯ್ತು ಅವತ್ತಿನ ದಿನ? ಯಾರು ಫಸ್ಟ್ ಕಾಲ್ ನಿಮಗೆ ಬಂದಿದ್ದು? ಆ ಸಿಚುವೇಶನ್ ಅಂದರೂ ನಿಜಕ್ಕೂ ಘೋರ ಅಂತ ಅಂದ್ಕೊಳ್ತೀನಿ ನಾನು. ಸರ್, ಅವತ್ತು ನಾನು ಬೆಂಗಳೂರಲ್ಲೇ ಇರೋದು. ಅವತ್ತು ಬೆಳಗ್ಗೆ ನಾನು ಯೂಶ್ವಲಿ 8:30ಗೆ ಡ್ಯೂಟಿಗೆ ಹೋದೆ. ನಾನು ಹೋಗೋವಾಗಲೇ ನನಗೆ ಫೋನ್ ಬಂದಿದೆ. ಬಟ್ ಗಾಡೀಲಿ ಬ್ಯಾಗ್ ಒಳಗೆ ಫೋನ್ ಇಟ್ಟಿದ್ದಕ್ಕೆ ನನಗೆ ಗೊತ್ತಾಗಿಲ್ಲ. ನಾನು ಹೋದ ಕೂಡಲೇ ಮೀಟಿಂಗ್ ಇತ್ತು, ಮೀಟಿಂಗ್ ಅಟೆಂಡ್ ಮಾಡಿದೆ. ನಾನು ಮೀಟಿಂಗ್ ಅಟೆಂಡ್ ಮಾಡಾದ್ಮೇಲೆ ಅಷ್ಟೊತ್ತಾಗಲೇ 2-3 ಫೋನ್ ಬಂದುಬಿಟ್ಟಿತ್ತು ನನ್ನ ಫೋನ್ಗೆ. ಆಮೇಲೆ ನಮ್ಮ ಭಾವನೂ ಮಾಡಿದರು. ಯೂಶ್ವಲಿ ಅಕ್ಕಾರಲ್ಲ ಅಷ್ಟು ಬೇಗ ಮಾಡಲ್ಲ, ಯಾಕೆಂದ್ರೆ ಡ್ಯೂಟಿಗೆ ಹೋಗ್ತಿರ್ತಾಳೆ, ಅಷ್ಟೊತ್ತಲ್ಲಿ ಮಾಡಲ್ಲ ಯಾರೂ. ಆಮೇಲೆ ಮಾಡ್ತಾರೆ. ನಾನು ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ಫೋನ್ ನೋಡ್ತೀನಿ, 2-3 ಫೋನ್ ಬಂದಿತ್ತು. ಆವಾಗ ನಮ್ಮ ಭಾವ ರೀಸೆಂಟಾಗಿ ಮಾಡಿದರು, ಆಗ್ತಾನೆ ಮಾಡಿದರು. ಯಾಕೋ ಈಗ ಭಾವ ಮಾಡಿದಾರಲ್ಲ ಇಷ್ಟು ಬೇಗನೆ ಅಂದ್ಕೊಂಡು ನಮ್ಮ ಭಾವಗೆ ಫೋನ್ ಮಾಡಿದೆ ನಾನು. ಯಾಕೆ ಮಾಮ ಫೋನ್ ಮಾಡಿದ್ರಿ ಏನೋ ಅಂತೇಳಿ. ಇಲ್ಲಮ್ಮ, ಹಿಂಗೆ ಅಮ್ಮಂಗೇನೋ ಹುಷಾರಿಲ್ಲಂತೆ, ನಾವು ಊರಿಗೆ ಹೋಗ್ತಾ ಇದೀವಿ ಬಾ ಅಂದರು. ನನಗೆ ಹೆಂಗೆ ಶಾಕ್ ಆಯಿತು ಅಂತಂದರೆ ನಿಂತ್ಕೊಳಕ್ಕೆ ಆಗ್ತಿಲ್ಲ ನನಗಲ್ಲಿ. ಹಿಂದಿನ ರಾತ್ರಿ ಫೋನ್ ಮಾಡಿದ್ದೀನಿ. ಹಿಂದಿನ ದಿನ ರಾತ್ರಿ 9:00 ನಾನು ಫೋನ್ ಮಾಡಿದೆ. ಊಟ ಮಾಡೆಲ್ಲ ಮಕ್ಕಳು ನಾವೆಲ್ಲ ಕೂತಿದ್ವಿ. ಫೋನ್ ಮಾಡಿದೆ ನಾನು ಅಮ್ಮಗೆ. ಅಮ್ಮ ಏನು ಮಾಡ್ತಾಯಿದ್ದೀಯಮ್ಮ ಅಂದೆ. ತೈ ಈಗ ಊಟ ಆಯಿತು, ನಡುಮನೆ ಕೂತ್ಕೊಂಡಿದ್ದೀನಿ, ಎಲೆಡ್ಕೆ ಯಾಕೆ ಅಂತ ಕೂತಿದ್ದೀನಿ ಪಪ್ಪಿ ಅಂತಂದರು. ಅದಕ್ಕೆ ಊಟ ಆಯ್ತಮ್ಮ ಅಂದು ಊಟ ಆಗಿ ಕೂತಿದ್ದೀನವ ಈಗ ತಾನೇ ಅಂತಂದರು. ಆರಾಮಿದೆಯಮ್ಮ ಅಂದೆ. ಹ್ಞೂ ಆರಾಮಿದ್ದೀನವ. ಏನು ದಿನಕ್ಕೆ 4-5 ಸಲ ಫೋನ್ ಮಾಡ್ತೀರಿ, ಅದನ್ನೇ ಕೇಳ್ತೀರಲ್ಲೇ ಅಂತ. ಮತ್ತು ನಾವು ಯಾರಿಗೆ ಮಾಡೋಣ, ಯಾರಿಗೆ ಕೇಳೋಣ? ಆಮೇಲೆ ಅಮ್ಮ ಮಲ್ಕೊಳ್ಳಮ್ಮ, ಅಲ್ಲೇ 9:30 ಆಗಿದೆ, ಮಕ್ಕಳಮ್ಮ ಅಂದೆ. ಮಲಗ್ತೀನಿ ತಗೊಳವ, ಈಗ ಮಲಗ್ತೀನಿ, ಊಟ ಮಾಡಿ ಈಗ ಬಂದು ಕೂತ್ಕೊಂಡೆಲ್ಲ, ಹಾಗಾಗಿ ಕೂತಿದ್ದೀನಿ, ಮಲಗ್ತೀನಿ ಅಂತಂದರು. ಅಮ್ಮ ಒಬ್ಬರೇ ಮಲಗ್ಬೇಡ್ರಮ್ಮ, ಆಂಟಿ ಹತ್ರ ಹೋಗಿ ಮಲ್ಕೊಳ್ಳಿ ಹಿಂಗೆ ಅಂದೆ ಸರ್ ನಾನು. ನನಗದು ಯಾಕೆ ಹಂಗೆ ಅನ್ನಿಸ್ತೋ ಗೊತ್ತಿಲ್ಲ. ಅಮ್ಮ ಒಬ್ಬರೇ ಮಕ್ಕಬಿಟ್ಟು ಹಿಂದಿನ ದಿನನೂ ಒಬ್ಬರೇ ಮಲಗಿದ್ರಲ್ಲ. ನಾನೇನಂದೆ, ಅಮ್ಮ ಬೇಡ ಒಬ್ಬರೇ ಮಲಗಬೇಡ್ರಿ, ಆಂಟಿ ಮನೆಗೆ ಹೋಗಮ್ಮ ಅಂದೆ. ಬೇಡ, ಏನಾಗಲ್ಲ, ಸುಮ್ಮನೆ ಒಬ್ಬಳೇ ಮಲ್ಕೊಂತೀನಿ, ಹಿತ್ಲು ಬಾಗ್ಲು ಮುಂಚೆ ಬಾಗ್ಲು ಲಾಕ್ ಮಾಡ್ಕೊಂತೀನಿ ಹೇಳ್ತಾ. ಏನು ಬೇಜಾರು, ಏನು ಭಯ ಇಲ್ಲ, ಅಭ್ಯಾಸ ಆಗಲಿ ನನಗೆ. ನನ್ನ ಮೊಮ್ಮಕ್ಳಿಗೆ ಹಾಗೆ ಅಂತು, ತೈ ಒಬ್ಬಳೇ ಇದ್ದೀನಿ ಬರ್ರೇ
ಊರಿಗೆ ಅಂದರು. ಅಜ್ಜಿ ಎಕ್ಸಾಮ್ ಎಲ್ಲ ಮುಗಿತತ್ತಲ್ಲ, ರಾಜಕ್ಕೆ ಬರ್ತೀವಿ ಅಜ್ಜಿ ಅಂತಂದರು. ಈ ಸಲ ರಾಜಕ್ಕೆ ಬರ್ತೀವಿ, ಎಲ್ಲರೂ ಇಲ್ಲೇ ಇರನ್ರಿ, ಅಕ್ಕಮ್ಮರನ್ನ ಎಲ್ಲರೂ ಬರೋಕೆ ಹೇಳ್ತೀನಿ, ನಾನು ಇರ್ತೀನಿ ಇಲ್ಲೇನೆ, ಆರುಂಡೆಗೆ ಅಷ್ಟು ನಿಮ್ಮನ್ನು ಇಟ್ಕೊತೀನಿ ಅಂತ ನಮ್ಮಮ್ಮ ಅಷ್ಟು ಖುಷಿಯಾಗಿದ್ದರು. ಮೊಮ್ಮಕ್ಕಳು ನಾನು ಇಲ್ಲೇ ಇಟ್ಕೋಬೇಕು, ಅಟ್ಲೀಸ್ಟ್ ರಜದಿಂದಾಗಾರು ಇಟ್ಕೋಬೇಕು, ಸ್ಕೂಲಿಗೆ ಕಳ್ಸೋಕ್ಕಾರೆ ಮಕ್ಳು ಕಳಿಸಲ್ಲ ಅವ್ರನ್ನ ಅನ್ನೋದು ಅದೊಂದು ಆಸೆ ಇತ್ತು. ಈ ಸಲ ಇಲ್ಲೇ ಅಷ್ಟು ರಜಕ್ಕೆ ಇಲ್ಲೇ ಬಂದು ನಾನೇ ಇಟ್ಕೊತೀನಿ ಅಂತ ಮೊಮ್ಮಕ್ಕಳ ಜೊತೆ ಒಂದು 5-10 ನಿಮಿಷ ಮಾತಾಡಿದರು ಅವತ್ತು ರಾತ್ರಿ. ನನಗೆ ಬೆಳಗ್ಗೆ ಫೋನ್ ಬಂದಾಗ ನಾನು ಎಷ್ಟು ಕೇಳ್ತಾ ಇದ್ದೀನಿ ನಮ್ಮ ಮಾಮಗೆ, ಮಮ್ಮ ಏನಾಯ್ತು ಹೇಳಿ. ಹಿಂದಿನ ದಿನ ರಾತ್ರಿ ಫೋನ್ ಮಾಡಿದ್ದೀನಿ ನಾನು, ಅಮ್ಮ ಅಷ್ಟು ಚೆನ್ನಾಗಿದ್ದಾರೆ, ಏನಾರ ಆಗಿದೆ ಅಂತಂದರೆ ಅಟ್ಲೀಸ್ಟ್ ಹಿಂದಿನ ದಿನನಾದರೂ ತಾಯಿ ಯಾಕೋ ಹಿಂಗೆ ಆಗ್ತಾಯಿತ್ತು ಕಣೆ, ಹುಷಾರಿಲ್ಲ ಅಂತನಾದರೂ ಹೇಳಿರಬೇಕಿತ್ತು. ಸಡನ್ನಾಗಿ ಮಮ್ಮ ಏನಾಯ್ತು ಹೇಳಿ. ಇಲ್ಲವ ನಮಗೂ ಏನೂ ಗೊತ್ತಿಲ್ಲ, ನಾವೀಗ ಹೊರಡ್ತಾ ಇದ್ದೀವಿ ಅಕ್ಕಮ್ಮ ನಾನು, ನೀನು ಬಾ ಅಂದರು. ನನಗೇನು ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅಲ್ಲಿ. ನಮ್ಮ ಅಪ್ಪಾಜಿ ದುಃಖನೇ ನಾವು ಇನ್ನೂ ಮರ್ತಿಲ್ಲ. ಅಮ್ಮಗೆ ಏನಾಯ್ತಪ್ಪ, ನಾವು ಯಾಕೆ ಬಿಟ್ಬಿಟ್ವಿ ಒಬ್ಬರನ್ನೇ ಅಲ್ಲಿ, ಬಿಡಬಾರ್ದಾಗಿತ್ತು ನಾವು. ರಾತ್ರಿ ಏನಾದರೂ ಅಪ್ಪಾಜಿ ನೆನೆಸ್ಕೊಂಡು ಏನಾರ ಹಾರ್ಟ್ ಅಟ್ಯಾಕ್ ಆಗೋಯ್ತಾ, ಸ್ವಲ್ಪ ಶುಗರ್ ಬೇರೆ ಇತ್ತು, ಶುಗರ್ ಏನಾರ ಜಾಸ್ತಿ ಆಯಿತಾ, ಹಬ್ಬ ಅಂತ ಏನಾರ ಗೊತ್ತಾಗದೆ ಸ್ವೀಟ್ ತಿಂದುಬಿಟ್ರಾ, ಶುಗರ್ ಜಾಸ್ತಿ ಆಯಿತಾ, ಏನೇನೋ ತಲೆಗೆ ಯೋಚನೆ. ನಾವು ಊರಿಗೆ ಹೋಗೋರು ನನಗೆ ಏನೂ ಗೊತ್ತಿರಲಿಲ್ಲ ಸರ್. ಇಲ್ಲ, ಭಾಳ ದುಃಖ ಪಡ್ತಾಳೆ ಇವಳು, ಬೇಡ ಊರಿಗೆ ಹೋಗೋ ತನಕ ಇವಳು ಸಂಭಾಳ್ಸೋಕ್ಕಾಗಲ್ಲ, ಬೆಂಗಳೂರಿಂದ ಹೋಗೋದು ನಾವು, ಬೇಡ ಅಂತ ನಮ್ಮನೇರು ನನಗೆ ಏನು ಹೇಳಿಲ್ಲ. ಇಲ್ಲ ಬಾ ಹೋಗೋಣ, ಏನೋ ಹುಷಾರಿಲ್ಲಂತೆ, ಅವರೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ ಎಂದಿದ್ದಾರೆ, ಹೋಗೋಣ ಬಾ. ನನ್ನ ಕೈಲಿ ಊರಿಗೆ ಹೋಗೋ ತನಕ ಫೋನು ಕೊಡಲಿಲ್ಲ ಸರ್ ಅವರು. ಊರಿಗೆ ಹೋದ್ಮೇಲೆ ಗೊತ್ತಾಗಿದ್ದು ನನಗೆ, ನಮ್ಮನೆ ಬೀಗ ಹಾಕಿತ್ತು. ನಮ್ಮ ಮನೆಗೆ ಹೋದಾಗ ಬಾಗಿಲು ಕಾರ್ ನಿಲ್ಲಿಸಿಳಿದ್ವಿ, ನಮ್ಮನೆ ಬೀಗ ಹಾಕಿತ್ತು. ನನಗೆ ಶಾಕ್ ಆಯಿತು, ಮನೆ ಬೀಗ ಹಾಕಿದೆ, ಹೊರಗಡೆ ಜನ ಇದ್ದಾರೆ ಅಷ್ಟೇ, ನಮ್ಮಮ್ಮ ಇರಬೇಕಿತ್ತಲ್ಲ, ಎಲ್ಲಿ ಕರ್ಕೊಂಡು ಹೋದ್ರಿ ನಮ್ಮ ಅಮ್ಮನ. ಹೋಗಿ ಕೇಳಿದೆ, ಅಮ್ಮ ಇಲ್ಲ, ಎಲ್ಲಿದ್ದಾರೆ ಹೇಳ್ರಿ ಅಂತಂದ್ರೆ, ಇಲ್ಲ ಬಾ, ನಮ್ಮ ಅಕ್ಕನ ಮಗ ಕರ್ಕೊಂಡು ಹೋದ. ಆಂಟಿ ಬಾ ನೀನು, ಏನೂ ಆಗಿಲ್ಲ ಅಜ್ಜಿಗೆ, ಬಾ ಅಂದ. ಇಲ್ಲ ಅಮ್ಮ ಎಲ್ಲೈತೆ ಹೇಳೋ ನನಗೆ, ನಾನು ನೋಡ್ಬೇಕು ಅಮ್ಮನ, ಏನಾಗಿದೆ ಹೇಳ್ರಿ ಅಂತಂದು. ಇಲ್ಲ ಬಾ ಆಂಟಿ ಬಾ ಅಂತೇಳ್ಬಿಟ್ಟು ಅಲ್ಲಿ ಒಳಗೆ ಕರ್ಕೊಂಡೋಗಿ ನಮ್ಮ ಚಿಕ್ಕಪ್ಪರ ಮನೆ ಮಂಚಿಮ್ಮ ಕೂರಿಸ್ದ. ಪಪ್ಪು ಎಲ್ಲೈತಮ್ಮ ಹೇಳು. ಇಲ್ಲ ಅಜ್ಜಿ ಇಲ್ಲ ಬಾ, ಕರ್ಕೊಂಡೋಗಿದ್ದಾನೆ. ಏನಾಗಿದೆ, ಎಲ್ಲಿ ಕರ್ಕೊಂಡೋಗಿದ್ದಾರೆ ಅಂದೆ ನಾನು. ಇಲ್ಲ ಬಾ ಆಂಟಿ, ನಮ್ಮ ಅಜ್ಜಿನ ಒಡವೆಗೋಸ್ಕರ ಜೀವ ತೆಗೆದಿದ್ದಾರೆ ಅಂದ. ನನಗೆ ಆಕಾಶನ ತಲೆ ಮೇಲೆ ಬಿದ್ದಂಗೆ ಆಯಿತು ಸರ್. ಅಂಥ ಒಡವೆ ಏನು ಹಾಕಿರಲಿಲ್ಲ ನಮ್ಮ ಅಮ್ಮಗೆ. ನಾವು ಹಾಕೋದೊಂದು ಬಳೆ, ಕೈಯಲ್ಲಿ 2 ಬಳೆ ಇದ್ವು, ತಾಳಿ ಕೊಳಳೊಂದು ಚೈನ್ ಇತ್ತು ಅಷ್ಟೇ, ಬಿಟ್ಟರೆ ಇನ್ನೇನು ಒಡವೆ ಹಾಕಿರಲಿಲ್ಲ ನಾವು. ನಮ್ಮ ಅಮ್ಮ ಮೈ ತುಂಬ ಒಡವೆ ಹಾಕಿದೆ ಬಿಡು, ಮಾಡಿದ್ದಾರೆ ಅನ್ನೋದಕ್ಕೆ. ಇವಾಗಾದರೂ ನಮ್ಮ ಅಮ್ಮನ ಖುಷಿ ನೋಡಬೇಕಿತ್ತು ನಾವು, ಹಾಗಾಗಿ ಹಾಕಿದ್ವಿ. ಚೆನ್ನಾಗಿರಲಿ ಅಮ್ಮ, ಯಾಕೆಂದರೆ ಒಬ್ಬರನ್ನ ಎಲ್ಲೂ ಬಿಡಲ್ಲ ನಾವು, ನಮ್ಮ ಜೊತೆಗೆ ಇರ್ತಾರೆ ಸೇಫಾಗಿ, ಹಂಗಾಗಿ ಏನೂ ಆಗಲ್ಲ ಅನ್ನೋ ಧೈರ್ಯದಲ್ಲಿ ನಾವು ಬಿಟ್ಟಿದ್ವಿ ಅಮ್ಮನ. ನನಗೆ ನಾನು ಅಷ್ಟೊಂದು ಚೀರ್ಕೊಂಡೆ, ಯಾರು ಮಾಡಿದ್ದು, ಹೆಂಗಾಯಿತು ಅಂದರೆ ಸರ್ ಏನು ಗೊತ್ತಾ, ಗಂಡು ಮಕ್ಕಳಾದರೆ ಅವ್ರಿಗೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಇರಲ್ಲ, ಮರ್ತು ಬಿಡ್ತಾರೆ ಅವರು. ಆದರೆ ನಮಗೆ ನಾವು ಇದ್ದಿದ್ದು 4 ಜನ ಹೆಣ್ಮಕ್ಳೇ, ಹುಟ್ಟಿದಾಗಿಂದ ನಮ್ಮನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಂಡು ಹಂಗೆ ಬೆಳೆಸಿದ್ರು ನಮ್ಮ ಅಪ್ಪ ನಮ್ಮಮ್ಮ. ಅದನ್ನು ನಾವು ಈ ದುಃಖ ನಾವು ಸಾಯೋ ತನಕ ಮರೆಯೋಕ್ಕಾಗಲ್ಲ. ನಂಗೆ ಹಂಗೆ ನಾವು ಈಗಲಾದ್ರೆ ಅದೇ ಶಾಪ ಹಾಕೋದು. ನಮ್ಮಮ್ಮ ಎಷ್ಟು ನೋವು ನರಳಾಡ್ಸತ್ತಿದೆಯೋ ಆ ಪಾಪ. ನಮಗೆ ಒಬ್ಬ ವ್ಯಕ್ತಿ ಪರಿಚಯ ಇದ್ದಾರೆ ಅಂತಂದರೆ ಅವ್ರ ಮನೆ ನಿಮ್ಗೆ ಗೊತ್ತಿಲ್ಲ, ನೋಡಿಲ್ಲ, ಸಡನ್ನಾಗಿ ಅವ್ರ ಮನೆಗೆ ನಾವು ಹೋಗಿದ್ದೀವಿ ಅಂದಾಗ ಅವ್ರ ಮನೇಲಿ ರೂಮ್ ಎಲ್ಲಿದೆ, ಕಿಚನ್ ಎಲ್ಲಿದೆ, ಹೆಂಗೆ ಗೊತ್ತಾಗುತ್ತೆ ಸರ್ ನಮಗೆ? ನಾವು ಒಂದು 2-3 ಸಲ ಅವ್ರ ಮನೆ ಒಳಗೆ ಓಡಾಡಿದ್ದೀವಿ ಅಂದರೆ, ಅಥವಾ ಯಾರೋ ಆ ಮನೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಮಾತ್ರ ನಮಗೆ ಒಳಗೆ ಈಸಿಯಾಗಿ ಹೋಗ್ಬೋದು. ಅವು ನಾನು ಹಿಂದಿನ ಬಾಗಿಲಿಂದ ಬಂದೆ, ನಾನು ಅಟ್ಟುಮ್ಯಾಗ ಹೋಗಿ ಕೂತ್ಕೊಂಡೆ ಅಂತಂದರೆ ಎಷ್ಟು ಧೈರ್ಯ ಇರಬೇಕು ಅವನಿಗೆ. ಇವಾಗ ಆ ಅಮ್ಮ ಹೊರಗೆ ಹೋಗಿದ್ದಾರೆ, ಅವ್ನು ನೋಡಿದ್ದಾನೆ ಅಂತಂದ, ನಾನು ಆ ಅಮ್ಮ ಹೊರಗೆ ಹೋಯ್ತು, ನಾನು ಹೋಗಿ ಕೂತ್ಕೊಂಡೆ ಅಂತಂದ. ಇನ್ನೊಬ್ರು ಯಾರಾದ್ರೂ ಒಳಗಿರೋ ಇದ್ದಿದ್ರೆ, ಒಂದು ವೇಳೆ ಅವ್ನು ನಡ್ಕೊಂಬಂದಿದ್ದೀನಿ ಅಂತ ಹೇಳಿದ್ದಾನೆ, ಇನ್ನೊಬ್ರು ಯಾರೋ ಒಳಗಡೆ ಇದ್ದಿದ್ರೆ, ಯಾರಪ್ಪ ನೀನು ಯಾಕೆ ಬಂದೆ ಅಂತ ಕೇಳ್ತಿದ್ರಾ? ನಿಮ್ಮಿಂದ ಏನು ಆನ್ಸರ್ ಬಂದಿರೋದು? ಅವಾಗ ಸುಮ್ಮನೆ ಬಂದೆ ಅಂತ ಹೇಳೋಕ್ಕಾಗ್ತಿತ್ತಾ? ಪರಿಚಯರಾಗಿದ್ದರೆ ಸುಮ್ಮನೆ ಬಂದೆ ಮಾತಾಡ್ಸಬೇಕಿತ್ತು ದೊಡ್ಡಮ್ಮನ ಅಥವಾ ಇನ್ನೊಬ್ಬರನ್ನ ಬಂದೆ ಅಂತಂದರೆ ಅದನ್ನು ನಂಬೋದು ಸರ್. ಅವ್ನು ಯಾರು ಅಂತ ಗೊತ್ತಿಲ್ಲದೆ ಅವನು ಸುಮ್ಮನೆ ಏಕಾಏಕಿ ಒಳಗಡೆ ಬರ್ತಾನೆ ಅಂದಾಗ, ಒಳಗಡೆ ಯಾರೋ ಒಬ್ರು ಇದ್ದವರು ಏನಾದರೂ ಮಾಡ್ಬೋದು ಅನ್ನೋ ಭಯ ಇರಲ್ಲ ಸರ್ ಅವನಿಗೆ. ತಪ್ಪಿಸ್ಕೊಂಡು ಹೋಗೋಕೆ ಅವನ ಹತ್ರ ಗಾಡಿ ಇಲ್ಲ, ಓಡೋಗ್ತೀನಿ ಅಂದಾಗ 4 ಜನ ಹಿಡ್ಕೊಂಡು ತದ್ಕಲ್ವ ಅವನಿಗೆ? ಅಷ್ಟೆಲ್ಲ ಅವನಿಗೆ ಗೊತ್ತಾಗಿರಲ್ವ? ಹೊರಗಿಂದ ಯಾರ್ದೊಬ್ರು ಸಪೋರ್ಟ್ ಇದೆ ಅಂದರೆ ಮಾತ್ರ ಒಳಗೆ ಹೋಗೋಕ್ಕೆ ಸಾಧ್ಯ ಸರ್. ನನಗೆ ಹೊರಗೆ ಯಾರೊಬ್ಬರನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಂದರೆ ಮಾತ್ರ ಒಳಗೆ ಹೋಗೋಕ್ಕೆ ಸಾಧ್ಯ ಇರುತ್ತೆ. ಕಾಯೋರು ಇರ್ಬೋದು, ಅವನಿಗೆ ಹೇಳೋರು ಇರ್ಬೋದು, ಸೇಫಾಗಿರೋ, ನಾನು ನಿನಗೆ ಏನೋ ಹೇಳ್ತೀನಿ, ಮಾಹಿತಿ ಗೈಡೆನ್ಸ್ ಕೊಡ್ತೀನಿ ಅಂತ. ಇವಾಗ ಹೊರಗೆ ಯಾರೋ ಗೈಡೆನ್ಸ್ ಕೊಡೋಕ್ಕಿದ್ದಾರೆ ಅಂದಾಗ ನಾನು ಒಳಗೆ ಓಡಾಡ್ಬೋದು ಸರ್. ನನಗೆ ಯಾರೂ ಇಲ್ಲ, ನಾನು ಒಬ್ಬನೇ ಬಂದಿದ್ದೀನಿ, ನಾನು ಒಬ್ಬನೇ ಹೋಗ್ತೀನಿ ಅಂತಂದಾಗ, ಒಂದು ವೇಳೆ ಅಟ್ಟ ಹತ್ತಿ ಕೂತ್ಕೊಂಡಾಗ ಸರ್ ಅವ್ರ ಮನೆಗೆ ಇನ್ನೊಬ್ರು ಯಾರೋ ಮಕ್ಕಳು ಅಥವಾ ಇನ್ನೊಬ್ರು ಯಾರೋ ಬಂದು ಓಡಾಡೋದು ನೋಡಿದಾಗ, ಒಂದು ವೇಳೆ ನೀನು ಸಿಗಾಕೊಂಡ್ಬಿದ್ದೆ ಅಂದರೆ ನಿನ್ನ ಗತಿ ಏನಾಗುತ್ತೆ ಸರ್? ಅದನ್ನು ಯೋಚನೆ ಮಾಡಬೇಕಲ್ವ ಅವನು. ಅಷ್ಟೇ
ಇಷ್ಟೆಲ್ಲ ಅವ್ನು ಏನೂ ಯೋಚನೆ ಮಾಡ್ದಂಗೆ ಬಂದು ಕೂತಿದ್ದಾನೆ ಅಂತಂದರೆ ಅವನಿಗೆ ಹಿಂದಿಂದ ಯಾವುದೊಂದು ಗೈಡೆನ್ಸ್ ಬಂದಿರಬೇಕು. ಏನು ಸೇಫ್ ಆಗಿರ್ತೀಯ, ನೀನು ಅಲ್ಲಿ ಹೋಗಿರು, ಯಾರೂ ಬರಲ್ಲ ಅವ್ರ ಮನೆಗೆ, ಆ ಅಮ್ಮ ಒಂದೇ ಇದೆ, ಮಕ್ಕಳು ಯಾರೂ ಇಲ್ಲ, ದೂರ ಇದ್ದಾರೆ. ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಾನೆ, ನಾವೇನೋ ಕೆಲಸ ಮಾಡೋಕ್ಕಾಗೋದಲ್ಲಿ. ಹೊಸ ಕೆಲಸ ನಾನೇನೋ ಒಂದು ಮಾಡೋಕ್ಕೆ ಹೋಗಿದ್ದೀನಿ ಅಂದಾಗ ಅದ್ರ ಬಗ್ಗೆ ಯಾರೋ ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂದಾಗ ಮಾತ್ರ ಆ ಕೆಲಸ ಮಾಡೋಕ್ಕಾಗುತ್ತೆ. ನೀನು ಏಕಾಏಕಿ ಅದು ಒಂದು ಕೆಲಸ ಮಾಡೋಕ್ಕೆ ಹೋಗಿ ಅಂದಾಗ ಅದ್ರಲ್ಲಿ ಏನು ಮಿಸ್ಟೇಕ್ ಆಗುತ್ತೆ, ಏನಾಗುತ್ತೆ ಅಂತ ಹೆಂಗೆ ಗೊತ್ತಾಗುತ್ತೆ? ಯಾರೂ ಇಲ್ಲದೆ ಇರೋ ಮನೆಗೆ ಹೋಗಿ ಯಾವುದೋ ಬೀರು ಓಪನ್ ಮಾಡಿ ಬಂಗಾರ ಕದಿಯೋದು ಬೇರೆ, ಬಟ್ ಯಾರೋ ಇರ್ತಾರೆ ಅಂತ ಗೊತ್ತಿದ್ದು ಅವನ ಉದ್ದೇಶ ಏನಂಗಾರೆ ಕೇಳಿದ ತಕ್ಷಣ ಕೊಟ್ಬಿಡ್ತಾರೆ, ಅಥವಾ ಪ್ರಾಣ ತೆಗಿಬೇಕು ಅನ್ನೋ ಆ ಥರ ನೀಚ ಬುದ್ಧಿ ಇರೋದಕ್ಕೆ ಈ ಥರ ಕೃತ್ಯ ಆಗಿರೋಕ್ಕೆ ಸಾಧ್ಯ ಅಂತ ನಮಗೆ ಹಂಗೆ ಅನ್ನಿಸ್ತಾ ಇದೆ ಸರ್. ಅವ್ನು ಪ್ಲ್ಯಾನ್ ಮಾಡೇ ಬಂದಿದ್ದಾನೆ. ಪೊಲೀಸ್ನವ್ರು ಏನು ಹೇಳಿದರು, ಯಾವುದು ನೆಟ್ವರ್ಕ್ ಆನ್ ಆಗಿರಲ್ಲ ಆ ಟೈಮಲ್ಲಿ, ನಮಗೇನು ಕ್ಲೂ ಸಿಗ್ತಿಲ್ಲ ಅಂದ್ರೆ ಸರ್ ಅವ್ನು ಸಿಗೋಕ್ಕಿಂತ ಮುಂಚೆನ. ಅವನು ಸುಮ್ಮನೆ ನಾನು ಈ ಊರಿಗೆ ಬಂದೆ, ಅವ್ರನ್ನ ಹಿಂಬಾಲಿಸ್ಕೊಂಡ್ಬಂದೆ, ನಾನು ಫೋನ್ ಯಾಕೆ ಸರ್ ಅವ್ನು ಲಾಕ್ ಮಾಡ್ಕೊಂಡು ಬರಬೇಕಾಗಿತ್ತು ಹಂಗಾದ್ರೆ? ಹೌದು ಅಲ್ಲ, ಅಷ್ಟು ಈಗ ನೀವು ಹೇಳೋದನ್ನ ಬೇಡ, ನೀವು ಎಮೋಷ್ನಲ್ಲಾಗಿ ಏನು ಬೇಕಾದ್ರೂ ಹೇಳ್ಬೋದು. ಒಬ್ಬ ಸಾಮಾನ್ಯ ವ್ಯಕ್ತಿಯ ನ್ಯೂಟ್ರಲ್ಲ ನಾನು ಯೋಚನೆ ಮಾಡ್ತೀನಿ, ಅವನಿಗೆ ಅಲ್ಲಿವರೆಗೂ ಫೋನ್ ಆನ್ ಮಾಡದೇ ಇರೋನು ಹೋಗ್ಬೇಕಾದ್ರೆ ಏನಕ್ಕೆ ಫೋನ್ ಆನ್ ಮಾಡ್ತಾನೋ ಆ ಥರದ್ದು ಭಾಳಷ್ಟು ಅನುಮಾನ ಬರ್ತಾವೆ ನನಗೆ. ಅಂದರೆ ಸರ್ ಇವಾಗ ಪ್ಲಾನಡ್ ಆಗಿ ಹೋಗಿರೋದಕ್ಕೆ ಅವನು ಫೋನ್ ಆಫ್ ಮಾಡ್ಕೊಂಡಿದ್ದಾನೆ. ಒಂದು ವೇಳೆ ನನ್ನ ಫೋನ್ ಆನ್ ಆಗಿ ನೆಟ್ವರ್ಕ್ ಸಿಕ್ಕರೆ ನಾನು ಸಿಗಾಕೊಂಡು ಬೀಳ್ತೀನಿ ಅನ್ನೋದು ಅವನಿಗೆ ಗೊತ್ತಾಗಿದೆ. ನೀನು ಸುಮ್ಮನೆ ಬಂದು ತಗೊಂಡು ಹೋಗೋನಾಗಿದ್ರೆ ಅಷ್ಟೆಲ್ಲ ಯಾಕೆ ಪ್ರೀ ಪ್ಲಾನ್ ಮಾಡ್ಕೊಂಡು ಬರ್ತಾ ಇದ್ದೆ? ಅವ್ನು ಪೊಲೀಸ್ನವ್ರು ಏನು ಹೇಳಿದ್ರು, ಅವನೆಲ್ಲ ಹೋಗ್ತಾ ಇದ್ದಂತೆ, ಇಲ್ಲಿ ಯಾರೋ ಇಳಿಸಿದ್ರಂತೆ, ಅಲ್ಲಿ ಅವ್ರನ್ನ ಹಿಂಬಾಲಿಸ್ಕೊಂಬಂದಂತೆ, ಒಳ ಬಂದು ಹೊಕ್ಕಂದಂತೆ. ಸರ್ 7 ಗಂಟೆಯಿಂದ ಅವನು ರಾತ್ರಿ 11 ಗಂಟೆ ಅಮ್ಮ ಮಲಗಿರೋದು, 11 ಗಂಟೆಗೆ ಅವರು ನಿದ್ದೆ ಮಾಡಿ ಗೊರಕೆ ಹೊಡಿತಾ ಇದ್ದಾರೆ ಅಂದಾಗ ಅವನು ಕೆಳಗೆ ಬಂದಿದ್ದಾನೆ. 7 ಗಂಟೆಯಿಂದ 11 ಗಂಟೆ ತನಕ ಒಬ್ಬ ವ್ಯಕ್ತಿ ಯಾರ್ದೋ ಒಬ್ಬ ಮನೆಯಲ್ಲಿ ಒಬ್ಬನೇ ಅವನು ಪೇಷನ್ಸಿಂದ ಕೂತ್ಕೊಂತಾನೆ ಅಂದರೆ ಅವನು ಎಷ್ಟು ಪ್ರಿಪೇರ್ ಆಗಿರಬೇಡ. ರಿಪೋರ್ಟ್ ಬಂತಾ ಇಲ್ಲಲ್ಲ? ಇಲ್ಲ ಸರ್, ಅದಿನ್ನೂ ಬಂದಿಲ್ಲ ನಮಗಿದು. ಕೆಲವು ರಿಪೋರ್ಟ್ ಎಲ್ಲ ಬರಬೇಕು ಅಂತ ಇನ್ನೂ ಕೊಟ್ಟಿಲ್ಲ ಅವ್ರು ನಮಗೆ. ಅದು ಅವನು ಆಮೇಲೆ ರಾತ್ರಿ ಹೋಗೋಕರೆ ಏನೋ ಲೊಕೇಶನ್ ನಾನು ನ್ಯಾಮ್ತಿಗೆ ಹೋಗಬೇಕು, ನನಗದು ಲೊಕೇಶನ್ ಗೊತ್ತಾಗ್ತಿಲ್ಲ ಅನ್ನೋ ಕಾರಣಕ್ಕೆ ಅವನು ಆವಾಗ ಮೊಬೈಲ್ ಆನ್ ಮಾಡ್ಕೊಂಡು ಲೊಕೇಶನ್ ಆನ್ ಮಾಡ್ಕೊಂಡಿದ್ದಾನೆ. ಆವಾಗ ನೆಟ್ವರ್ಕ್ ಅವನು ಸಿಕ್ಕಿರೋದು ಅಂತ ನಮಗೆ ಪೊಲೀಸ್ನವ್ರು ಹೇಳಿರೋದು ಸರ್. ಇಷ್ಟೆಲ್ಲ ಬುದ್ಧಿವಂತಿಕೆ ತೋರಿಸೋನು ಆವಾಗ ನೆಟ್ವರ್ಕ್ ಆನ್ ಮಾಡ್ಕೊಳ್ತಾನ ಅನುಮಾನ. ಓಕೆ, ಅನುಮಾನ ನಮಗೆ. ಈಗ ಸುಮ್ಮನೆ ಬರೋನಾಗಿದ್ರೆ ಮೊಬೈಲ್ ಅಲ್ಲಿ ತನಕ ಯಾಕೆ ಆಫ್ ಮಾಡ್ಕೋಬೇಕಾಗಿತ್ತು? ಅವನು ಮೊಬೈಲ್ ಆನಲ್ಲಿ ಇರಬೇಕಾಗಿತ್ತು ತಾನೇ. ಅವನು ಅಲ್ಲೇ ಹೋಗಿ ಕುತ್ಕೋಬೇಕು ಅನ್ನೋದೇನು ಅವನಿಗೆ? ಆಮೇಲೆ ಅವನಲ್ಲಿ 10 ಜಾಗದಲ್ಲಿ ಸರ್ ಬೀರು ಇದೆ ನಮ್ಮ ಮನೇಲಿ. ಅವನು ಬರೀ ಅಂದರೆ ಕಳ್ತನ ಮಾಡೋ ಇದೆ ಆಗಿದ್ದರೆ ನಮ್ಮ ಅಮ್ಮನ ಸಾಯಿಸಿದ ಮೇಲೆ ಸರ್ ಅವನು ಮನೇಲಿ ಯಾರೂ ಇಲ್ಲ ಅಂತ ಗೊತ್ತಿದೆ ಅವನಿಗೆ. ಮನೇಲಿ ಯಾರೂ ಇಲ್ಲ, ನಾನು ಇಲ್ಲಿ ಏನು ಹುಡುಕಿದ್ರು ಯಾರೂ ಕೇಳೋರಿಲ್ಲ ನನ್ನನ್ನು. ಬೀರು ಚೆಕ್ ಮಾಡ್ಬೋದಾಗಿತ್ತಲ್ವ ಅವನು? ಬೀರುಲಿ ಏನಾರ ಇದೆಯಾ ಅಂತ ಹೋಗೋನು ಹುಡ್ಕೊಂಡು ಹೋಗ್ಬೋದಾಗಿತ್ತಲ್ವ? ಮತ್ತು ಯಾಕೆ ಬೀರು ಎಲ್ಲ ಮುಟ್ಲಿಲ್ಲ ಅವನು? ಯಾವ ಬೀರನ್ನು ಚೆಕ್ ಮಾಡಿಲ್ಲ, ಏನು ಮುಟ್ಟಿಲ್ಲ ಅವನು. ಅಮ್ಮನ ಮಮ್ಮಿಯವ್ರು ಒಡವೆ ತಗೊಂಡಿದ್ದಾನೆ, ಅಮ್ಮನ ಸಾಯಿಸಿದ್ದಾನೆ ಅಂತ ಕನ್ಫರ್ಮ್ ಆದಮೇಲೆ ಸರ್ ಅವನು ಹೋಗಿರೋದು. ಅರ್ಧಂಬರ್ಧ ಜೀವ ಬಿಟ್ಟು ಯಾಕೆ ಹೋಗ್ತಿದ್ದ? ಒಂದು ವೇಳೆ ಅವ್ರು ಬದುಕಿ ಎದ್ದಿದ್ದಾರೆ ಅಂದಾಗ ಇನ್ಫಾರ್ಮೇಷನ್ ಕೊಡ್ತಾ ಇದ್ರು ತಾನೆ. ಯಾರಿಗೂ ತಪ್ಪಿಸ್ಕೊಳ್ಳಿಕ್ಕೂ ಕೂಡ ಈ ಥರದ ಕಾರಣಗಳನ್ನು ಹೇಳೋರು ಇರ್ತಾರೆ. ಒಬ್ಬೊಬ್ರು ಲಾಯರ್ ಒಂದೊಂದು ಸಲಹೆಗಳನ್ನು ಕೊಟ್ಟು ಹೇಳಿಸ್ತಾರೆ, ಅದನ್ನೇ ನಾನೇನು ನೇರವಾಗಿ ಹೇಳಬೇಕಾಗಿಲ್ಲ. ಈ ಥರ ಸಾಧ್ಯತೆಗಳು ಇರುತ್ತೆ. ಅವ್ನು ಸೇವ್ ಆಗಬೇಕಲ್ಲ. ನಾನು ಹೋದ್ಮೇಲೂ ಕೂಡ ಅವ್ರು ಉಸಿರಾಡ್ತಾ ಇದ್ರು ಅಂದರೆ ಅವ್ರು ಇನ್ಯಾವುದೋ ಕಾಯಿಲೆಯಿಂದ ಸತ್ತಿರ್ಬೋದು, ಶುಗರು ಏನೋ ಉಸಿರಾಡೋ ಸಮಸ್ಯೆನೋ ಏನು ಬೇಕಾದ್ರೂ ಹೇಳ್ಬೋದು ಅಂತ ಮೇ ಬಿ. ಓಕೆ, ಹೇಳಿ. ಅವನು ಸಾಯಿಸಲೇಬೇಕು, ಸತ್ತ ಮೇಲೆ ಅವನು ಏನೂ ಮುಟ್ಟಿಲ್ಲ ಅಂತಂದಿದ್ದಾನೆ ಅಂದರೆ ಅವ್ನು ಸಾಯಿಸಲೇಬೇಕು ಅಂತ ಸಾಯಿಸೇ ಹೋಗಿರೋದು ಸರ್. ನಾವು ಅದನ್ನು ಹಂಗೆ ಅಂತ ಇರೋದು. ಅವನು ಸಾಯಿಸಲೇಬೇಕು ಅಂತಲೇ ಬಂದಿದ್ದಾನೆ. ಅದು ಒಡವೆ ಒಂದು ಕಾರಣ ಆಗಿರ್ಬೋದು ಅಷ್ಟೇ. ಅವನು ಸಾಯಿಸಬೇಕು ಅಂತಲೇ ಬಂದಿದ್ದಾನೆ, ಸಾಯಿಸಿದ್ದಾನೆ. ಅವನಿಗೆ ಬೇರೆ ಏನೂ ಬೇಕಾಗಿರಲಿಲ್ಲ. ಅವನು ಒಡವೆ ಅವನ ಹತ್ರ ಊರು ಸುತ್ತರಿತಾನೆ. 4-5 ತಿಂಗಳಿಂದ ಅವನು ಬರೀ ಅಲ್ಲಿ ಅಲ್ದಾಡ್ತಾ ಇದ್ದಾನೆ ಅನ್ನೋನು. ಅವನಿಗೆ ನೆಕ್ಸ್ಟ್ ಎಲ್ಲರೂ ಹೋಗಬೇಕು ಅಂತ ದುಡ್ಡು ಬೇಕಾಗಿತ್ತು ತಾನೆ. ಬೀರಲ್ಲಿ ತಡ್ಕಾಡಿದ್ರೆ ದುಡ್ಡು ಸಿಕ್ಕಿರೋದಲ್ವ ಅವನಿಗೆ. ದುಡ್ಡು ನಮ್ಮಮ್ಮ 2-3 ಸಾವಿರ ರೂಪಾಯಿ ಪರ್ಸಲ್ಲಿ ಬೀರು ಓಪನ್ ಮಾಡಿದ್ರೆ ಪರ್ಸ್ ಎದುರಿಗೆ ಕಾಣಿಸ್ತಾ ಇದೆ. ಅದು ಯಾವುದು ಏನೂ ಆಗಿಲ್ಲ, ಅದು ಹಾಗೆ ಅಲ್ಲೇ ಇದೆ. ಅವ್ನು ಬರೀ ಕಳ್ತನ ಮಾಡೋ ಉದ್ದೇಶದನೇ ಆಗಿದ್ರೆ, ಅವನು ಅದೇ ಕಸಬಾಗಿದ್ರೆ ನೋಡ್ಬೋದಾಗಿತ್ತಲ್ವ ಅವನು. ಅನುಮಾನಗಳು, ತುಂಬ ಅನುಮಾನಗಳು ಬರ್ತಾ ಇದೆ ಸರ್ ನಮಗೆ. ಒಬ್ರಿಗೊಬ್ರು ನನಗೆ ಹೆಂಗೆ ಸಾಂತ್ವನ ಮಾಡ್ಕೊಂಡ್ರಿ ಅಂತ. ಯಾಕಂದ್ರೆ ನೀವು ಒಂದು ಊರಿಂದ ಬರ್ತೀರಿ, ಇವ್ರು ಒಂದು ಊರಿಂದ ಬರ್ತೀರಿ, ಯಾರಿಗೆ ಧೈರ್ಯ ಹೇಳ್ಬೇಕು ಏನು, ಆ ಸಿಚುವೇಶನ್ ನೀವು ಹೆಂಗೆ ಹ್ಯಾಂಡ್ಲ್ ಮಾಡಿದ್ರು ಗೊತ್ತಾಗ್ತದೆ. ಸಿಚುವೇಶನ್ ಹೆಂಗಾಯಿತು ಅಂದರೆ, ನನಗೂ ಈ ವಿಷಯ ಗೊತ್ತಿರಲಿಲ್ಲ. ಕಾಮನ್ನ ಬೆಳಗ್ಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಕೂತಿದ್ವಿ ನಾವು ನಮ್ಮ ಯಜಮಾನ್ರು. ಸಡನ್ನಾಗಿ ನಮ್ಮ ಚಿಕ್ಕಪ್ಪನಿಂದ ಫೋನ್ ಬಂತು.
ಹೇಳಯ್ಯ ಏನಯ್ಯ ಇಷ್ಟೊತ್ತಿಗೆ ಕಾಲ್ ಮಾಡಿದ್ಯಾ, ಅದು ಬೆಳಗ್ಗೆ 8-9 ಗಂಟೆ ಕಾಲ್ ಮಾಡಿದ್ದಾರೆ ಅಂದರೆ ಅಷ್ಟೊತ್ತಿಗೆ ಅವ್ರು ಯಾರು ಕಾಲ್ ಮಾಡಲ್ಲ ನಮಗೆ. ಯಾಕೆ ಇಷ್ಟೊತ್ತಿಗೆ ಕಾಲ್ ಮಾಡಿದ್ದಾರೆ ಅಂತಂದು ನಾನು ಬೇರೆ ಥರನೇ ಥಿಂಕ್ ಮಾಡಿದೆ, ಎಲ್ಲೋ ಅವ್ರ ಮಗಂದು ಎಂಗೇಜ್ಮೆಂಟೋ ಏನೋ ಇರಬೇಕು, ಅದಕ್ಕೆ ಕಾಲ್ ಮಾಡಿದರೆ ಬೆಳಗ್ಗೆ ಆದರೂ ಸಿಗ್ತಾರೆ ಅಂದ್ಬಿಟ್ಟು ಕಾಮನ್ನಾಗಿ ಮಾತಾಡಿದೆ. ಏನೂ ಇಲ್ಲ ಭಾಗ್ಯ, ಅಮ್ಮ ಒಂಚೂರು ಹುಷಾರಿಲ್ಲ. ಸಡನ್ನ ನನಗೆ ಹುಷಾರಿಲ್ಲ ಅಂದಿದ್ದಕ್ಕೆ ಫುಲ್ ಶಾಕ್ ಆಗೋಯ್ತು. ನಮ್ಮ ಮನೇಲಿ ಪಕ್ಕದಾಗ ಕೂತ್ಕೊಂಡು ಸಮಾಧಾನ ಮಾಡ್ಕೊ, ಏನು ಫಸ್ಟ್ ಮಾತಾಡು ಅಂದರು. ಏನಾಯ್ತು ಅಮ್ಮಂಗೆ, ಯಾಕೋ ಮಾತಾಡ್ತಿಲ್ಲ ಕಣೆ, ಕಣ್ಣು ಬಿಡ್ತಾ ಇಲ್ಲ ಅಂದರು. ಸಡನ್ನಾಗಿ ಬಂದಿದ್ದು ನನಗೆ BP ಶುಗರು ನಾರ್ಮಲ್ ಆಗಿದೆ. ಈಗ ಒಂದು ಸ್ವಲ್ಪ ದಿವಸದಿಂದ ಅವರಿಗೆ BP ಶುಗರ್ ಫುಲ್ ನಾರ್ಮಲ್ ಇತ್ತು. ಆಲ್ರೆಡಿ ಆರೋಗ್ಯದಲ್ಲಿ ತುಂಬ ಸುಧಾರಿಸ್ಕೊಂಡಿದ್ರು ಅವರು. BP ಶುಗರು ಎಲ್ಲ ಕಡಿಮೆ ಇತ್ತು, ಏನೊಂದು ಸಮಸ್ಯೆ ಆರೋಗ್ಯ ಸಮಸ್ಯೆನೇ ಇರಲಿಲ್ಲ ಬಿಡಿ ಅವರಿಗೆ. ಅದು ಅಪ್ಪಾಜಿ ಹೋದಾಗ ಸ್ವಲ್ಪ ವೇರಿಯೇಷನ್ ಜಾಸ್ತಿ ಆಗಿತ್ತು ಟೆನ್ಷನ್ನಿಗೆ, ಈಗ ತುಂಬ ನಾರ್ಮಲ್ ಆಗಿತ್ತು. ಮೈಂಡಿಗೆ ಬಂದಿದ್ದೆ ಅದು, ಏನೂ ಇಲ್ಲ, ಏನಕ್ಕೆ ಸಡನ್ನಾಗಿ ಹುಷಾರಿಲ್ಲ ಅಂತಿದ್ದಾರಲ್ಲ. ಅಯ್ಯ ಫಸ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ರಯ್ಯ, ನಾವು ಹೊರಡ್ತೀವಯ್ಯ, ಬೇಗ ಫಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ರಿ. ಆಮೇಲೆ ರೂಪಿ ಫೋನ್ ತೆಗಿತಿಲ್ಲ ಕಣೆ, ಒಂಚೂರು ಹೇಳೋದು. ಅವಳಿಗೆ ಫೋನ್ ಮಾಡಿದೆ, ನಮ್ಮ ಭಾವ ತೆಗೆದ್ರು. ನಾವು ಆಲ್ರೆಡಿ ನಂಗೆ ಗೊತ್ತಾಯಿತು ಅಮ್ಮಂಗೆ ಹುಷಾರಿಲ್ಲ ಅಂತ, ನಾವು ಆಲ್ರೆಡಿ ಆನ್ ದ ವೇನಲ್ಲಿದ್ದೀವಿ, ನಾವು ಹೋಗ್ತಾ ಇದ್ದೀವಿ ಅಂತ ನಮ್ಮ ಭಾವ ಹೇಳಿದ್ರು. ಆ ತಕ್ಷಣಕ್ಕೆ ನಮ್ಮ ಅಣ್ಣಂಗೆ ಕಾಲ್ ಮಾಡಿದೆ, ಅಣ್ಣ ಹುಷಾರಿಲ್ಲ ಅಂತ ಅಮ್ಮಂಗೆ ಬೇಗ ನಂಗೆ ಹಿಂಗಾಗಿದೆ ಅಂತ ಏನೂ ಗೊತ್ತಿಲ್ಲ, ಹುಷಾರಿಲ್ಲ ಅನ್ನೋದೊಂದಕ್ಕೆ ಫುಲ್ಲು ಟೆನ್ಷನಾಗಿ ಎಲ್ಲರಿಗೂ ಫೋನ್ ಮಾಡಿ ಬೇಗ ಹೋಗಿ ಮನೆ ಹತ್ರ. ಯಾಕಂದರೆ ಯಾರೇ ಒಬ್ಬರು ಮಕ್ಕಳು ದೂರದಲ್ಲಿದ್ದೀವಿ ನಾವು, ಆ ಟೈಮಲ್ಲಿ ಅಲ್ಲಿ ಅಮ್ಮಂಗೆ ಹುಷಾರಿಲ್ಲ ಅಂದರೆ ಹೆಂಗಾಗುತ್ತೆ, ಅಲ್ಲಿ ಯಾರ್ಯಾರು ಇದ್ದೀರಾ, ನಮ್ಮ ಅಮ್ಮನ ಬೇಗ ನೋಡ್ಕೊಳ್ಳಿ, ನಾವು ಬರ್ತೀವಿ. ಅಲ್ಲಿ ನಮ್ಮ ಅಣ್ಣಂಗೆ ಕಾಲ್ ಮಾಡಿದೆ. ನಮ್ಮ ಅಣ್ಣಂಗೆ ಕಾಲ್ ಮಾಡಿಬಿಟ್ಟು ಸುರ್ವನಿಲ್ಲ ಮಂಜಣ್ಣ ಇದ್ದಾರೆ, ಅವ್ರಿಗೆ ಕಾಲ್ ಮಾಡಿ, ಅಣ್ಣ ಬೇಗ ಹೋಗೋ ಅಮ್ಮಂಗೆ ಹುಷಾರಿಲ್ವಂತೆ. ಅದು ತಕ್ಷಣಕ್ಕೆ ಹೋಗಿದ್ದಾನೆ ಅವನು. ಆಲ್ರೆಡಿ ಅಲ್ಲಿ ಡೆತ್ ಅಂತಂದ್ಬಿಟ್ಟು, ಅದು ಕೊಲೆ ಅಂತಂದ್ಬಿಟ್ಟು ಎಲ್ಲ ಆಗಿದೆ. ಅದಾದಮೇಲೆ ಇವರೆಲ್ಲ ಹೋಗಿದ್ದಾರೆ. ಅಕ್ಕ ನೋಡಿದ್ದಾಳೆ, ನಮ್ಮ 2ನೇ ಅಕ್ಕ ಫುಲ್ ಮೂರ್ಛೆ ಹೋಗಿದ್ದಾಳೆ, ನಮ್ಮ ದೊಡ್ಡ ಅಕ್ಕನೂ ಫುಲ್ ಮೂರ್ಛೆ ಹೋಗಿದ್ದಾಳೆ. ಅವರಿಬ್ರು ಹಾಸ್ಪಿಟ್ಲ್. ಆ ಸಿಚುವೇಶನ್ ಹೆಂಗಿರುತ್ತೆ ನೀವು ಥಿಂಕ್ ಮಾಡಿ, ಆ ಮಕ್ಕಳ ಸಿಚುವೇಶನ್. ಅವರಿಬ್ಬರು ಹಾಸ್ಪಿಟಲಲ್ಲಿದ್ದಾರೆ, ನಾವಿಬ್ಬರು ಬೆಂಗಳೂರಲ್ಲಿದ್ದೀವಿ. ನಾನು ಇವಳಿಗೆ ಕಾಲ್ ಮಾಡಿದೆ, ಅಮ್ಮಂಗೆ ಹುಷಾರಿಲ್ಲ ಬರೀ ಹುಷಾರಿಲ್ಲ ಅಂತ ನಮ್ಮಿಬ್ರಿಗೆ ಗೊತ್ತು ಅಷ್ಟೇ. ಬರ್ತಾಯಿದ್ದೀನಿ ಬಗು ಅಂದರೆ, ನೀವು ಬರೋದು ಲೇಟ್ ಆಗುತ್ತೆ, ನೀವು ನಿಮ್ಮ ಕಾರಲ್ಲಿ ಬನ್ನಿ, ನಾವು ನಮ್ಮ ಕಾರಲ್ಲಿ ಹೋಗ್ತಾ ಇರ್ತೀವಿ ಅಂತ. ನಾವು 1 ಮಿನಿಟ್ ಕೂಡ ನಾವು ವೇಸ್ಟ್ ಮಾಡಿಲ್ಲ ಸರ್, ತಕ್ಷಣಕ್ಕೆ ಹೊರಟಿದ್ದೀವಿ. ಆವಾಗ ನಮ್ಮ ಮನೆಯವ್ರಿಗೆ, ನನ್ನ ಮಗನಿಗೆ ಎಲ್ಲರಿಗೂ ವಿಷಯ ಗೊತ್ತಾಗಿದೆ ಅಮ್ಮಂಗೆ ಹಿಂಗಾಗಿದೆ ಅಂತ. ಆಮೇಲೆ ಇನ್ನೊಂದು ಕಾಲ್ ಬಂತು, ಇಲ್ಲ ಅಮ್ಮ ಇಲ್ಲ, ಎಲ್ಲರೂ ಮಕ್ಕಳನ್ನೆಲ್ಲ ಕರ್ಕೊಂಬಂದುಬಿಡಿ ಅಂತ. ನಾವು ಮನೇಲಿ ಹೊರಡುವಾಗ ನಂಗೆ ಅವಾಗ ಪ್ರಜ್ಞೆ ತಪ್ಪಿದ್ದೆ, ಅಮ್ಮ ಇಲ್ಲ ಅಂದಾಗ. ಆವಾಗ ಅದಾದಮೇಲೆ ಸುಧಾರಿಸ್ಕೊಂಡು ನಾವು ಹೊರಟಾಗ ನನ್ನ ಮೈಂಡಲ್ಲಿ ಒಂದೇ ಬಂದಿದ್ದು, ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಇಲ್ಲ BP ವೇರಿಯೇಷನ್ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಸ್ವಲ್ಪ ದಿವಸದಿಂದ ಚೆಕಪ್ ಮಾಡಿಸಿದ್ಲು ಅಕ್ಕ. ನಾವು ಹೆಂಗೆ ಅವ್ರದ್ದು ರೊಟೀನ್ ನಾವು ಅದನ್ನ ಕಂಟಿನ್ಯೂ ಮಾಡ್ತಿದ್ವಿ, ಹೆಂಗೆ ನಾವು ಟೈಮಿಗೆ ಕರೆಕ್ಟಾಗಿ ಅವ್ರನ್ನ ಚೆಕಪ್ ಮಾಡಿಸಿದ್ವಿ. BP ಶುಗರು ವೇರಿಯೇಷನ್ ಆಗಬಾರ್ದು, ಯಾಕಂದರೆ ನಮಗಿರೋದು ಅದೊಂದೇ ಆಸ್ತಿ ಅಂತ. ಅಂಥದ್ರಲ್ಲಿ ಮೊನ್ನೆ ಎಲ್ಲ ಚೆಕಪ್ ಮಾಡಿಸಿದ್ರಲ್ಲಿ ಆವಾಗಲೂ ಹೇಳಿದ್ರು, ಬಾಗು ಡಾಕ್ಟ್ರೇ ಆಶ್ಚರ್ಯಪಟ್ಟರು ಕಣೆ, ಅಮ್ಮಂಗೆ ಶುಗರು BP ತುಂಬ ನಾರ್ಮಲ್ ಇದೆಯಂತೆ, ಏನಮ್ಮ ಫುಡ್ಡಲ್ಲೇ ಎಲ್ಲ ಕಂಟ್ರೋಲ್ ಮಾಡ್ಕೊಂಬಿಟ್ರೆ ಎಷ್ಟು ನಾರ್ಮಲ್ ಇದೆ ಅಂತ ಹೇಳಿದ್ರು ಕಣೆ ಅಂತ. ಖುಷಿ ಆಗೋಯ್ತು. ಹಂಗಿಲ್ಲ ಮತ್ತೇನಾಯಿತು, ಎಲ್ಲೋ ರಾತ್ರಿ ಒಬ್ಬರೇ ಮಲಗಿದಾರಲ್ಲ, ಹಾರ್ಟ್ ಅಟ್ಯಾಕ್ ಆಗಿದೆ. ಹಾರ್ಟ್ ಅಟ್ಯಾಕ್ ಆಗಿರ್ಬೇಕು ಅಮ್ಮಂಗೆ. ಕಂಟಿನ್ಯೂಸ್ ಊರಿಗೆ ಹೋಗೋ ತನಕ ಅದೇ ಆಯ್ತು. ಊರಲ್ಲಿ ಹೋಗಿ ಕಾರ್ ನಿಲ್ಲಿಸಿದ್ರು ಸರ್. ಆ ಪೊಲೀಸು ಎಲ್ಲ ಎದುರುಗಡೆ ಬಂದರು. ನಮ್ಮದು ಮನೆಯಿಂದ ಸ್ವಲ್ಪ ದೂರದಲ್ಲಿ ಹೋದ್ವಿ. ಆ ಪೊಲೀಸ್ ಡಾಗ್ ನೋಡ್ಬಿಟ್ಟು ನಂಗೆ ಕೈಕಾಲು ಫುಲ್ಲು ಬಿದ್ದೋಯ್ತು. ನಂಗೆ ನಿಲ್ತ್ಕೊಳ್ಳೋಕ್ಕೂ ಶಕ್ತಿ ಇರಲಿಲ್ಲ. ನಾನು ಎತ್ಕೊಂಡು ಪೊಲೀಸ್ ಏನಕ್ಕೆ ಬಂದರೆ, ಜನ ಫುಲ್ಲು ನಮ್ಮ ಮನೆಯೇ ಕಾಣಿಸ್ತು, ಅಷ್ಟು ಜನ ತುಂಬಿಕೊಂಡಿದ್ರು. ಏನಕ್ಕೆ ಪೊಲೀಸ್ ಬಂದಿದ್ದಾರೆ ಅಂದರೆ ಯಾಕೆ, ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗಿ ಹುಷಾರಿಲ್ಲ, ಓಕೆ, ಬಟ್ ಪೊಲೀಸ್ ಯಾಕೆ ಬರ್ತಾರೆ, ಇವರಲ್ಲಿ ನಾಯಿ ಎಲ್ಲ ಕರ್ಕೊಂಬಂದಾರೆ ಏನಕ್ಕೆ, ಯಾರು ಏನು ಹೇಳಲಿಲ್ಲ. ಹಂಗೆ ಎತ್ಕೊಡು ನನ್ನ ಮಗ, ಆಂಟಿ ನೀನು ಆಲ್ರೆಡಿ ಅವರಿಬ್ಬರು ಹಾಸ್ಪಿಟ್ಲಲ್ಲಿದ್ದಾರೆ, ನಿನ್ನನ್ನು ನಾವು ಹೆಂಗೆ ನೋಡೋಣ ಅಂತ ಗಟ್ಟಿಯಾಗಿ ಹಿಡ್ಕೊಂಡು ನಮ್ಮ ಅಣ್ಣ ಎತ್ಕೊಂಡು ಹೋದ. ಏನಾಯಿತು ಫಸ್ಟ್ ಹೇಳ್ರಿಂದ, ಯಾರೋ ಅಮ್ಮನ ಕೊಲೆ ಮಾಡಿದ್ದಾರೆ ಅಂದರೆ ಬಿದ್ದೋಗ್ಬಿಟ್ವಿ ಸರ್ ನಾವು ಅವಾಗ. ಯಾಕಂದರೆ ಒಂದು ದ್ವೇಷ ಕಟ್ಕೊಂಡಿಲ್ಲ ಸರ್ ನಾವು ಯಾರ ಹತ್ರನೂ ಇದುವರೆಗೂ. ನಮ್ಮ ಊರಲ್ಲಿ ವಿಚಾರಿಸಿ ಇದ್ದರೆ ಕಮಲಮ್ಮ ಮಲೇಶಣ್ಣನ ಮಕ್ಳ ಥರ ಇರಬೇಕು ಅನ್ನೋ ಒಪಿನಿಯನ್ ಇದೆ. ಅಂಥದ್ರಲ್ಲಿ ಯಾರಿಗೆ ದ್ವೇಷ ಇರುತ್ತೆ, ಈ ಸಿಟಿನ ಹೋಗುವಾಗ ಚೈನ್ ಕಿತ್ಕೊಂಡು ಕೊಲೆ ಮಾಡಿದ್ರು ಅನ್ನೋಕ್ಕೆ. ಇದನ್ನು ನಾವು ಹೆಂಗೆ ಅರಗಿಸ್ಕೊಳ್ಳೋಣ? ಆ ಶಾಕಿಂದ ನಮಗೆ ಇನ್ನೂ ಈಚೆ ಬರೋಕ್ಕೆ ಆಗಿಲ್ಲ. ಇಲ್ಲಿ ಸರಿ ಆಯಿತು, ಅದಾದಮೇಲೆ ಆ ಶಾಕಲ್ಲಿ ನಾವು 3-4 ದಿವಸ ಕಳೀತು. ನಮಗೆ ಆ ಶಾಕ್ ಬೇರೆ ಏನು ಯೋಚನೆಗಳು ಬರ್ತಿಲ್ಲ, ಯಾಕೆ ಮಾಡಿದ್ರು ಯಾರು ಮಾಡಿದ್ರು. ಅದಾದಮೇಲೆ ಯೋಚನೆಗಳು ಸ್ಟಾರ್ಟ್ ಆಯ್ತು ನಮಗೆ. ಒಬ್ಬ ಕಳ್ಳ ಬರ್ತಾನೆ ಅಂದರೆ ಅವ್ನ ಥಿಂಕ್ ಏನಿರುತ್ತೆ, ಓನ್ಲಿ ನಾನು ಬಂಗಾರ ಕದಿಬೇಕು, ದುಡ್ಡು ಕದಿಬೇಕು, ಏನೇನು ಸಿಗುತ್ತೆ ಅದನ್ನು ನಾನು ಕದಿಬೇಕು ಅಲ್ವಾ.
ಇವನು ಮೈ ಮೇಲೆ ಮಾತ್ರ ತೊಗೊಂಡ, ಬೀರು ಮುಟ್ಟಿಲ್ಲ ಯಾಕೆ? ಅಟ್ಲೀಸ್ಟು ಬೀರುನಲ್ಲಿ ಏನಿದೆ ಅಂತ ನಾವು ನೋಡ್ಬೇಕು ತಾನೆ. ಬೀರು ಮುಟ್ಟಿಲ್ಲ, ಮನೇಲಿ ಎಲ್ಲೂ ಯಾವ ಐಟಮ್ಸು ಎಲ್ಲೂ ಏನೂ ಆಗಿಲ್ಲ. ಚಪ್ಪಲಿ ಬಿಟ್ಟೋಗಿದ್ದ ನಿಜನಾ ಅದು? ಇಲ್ಲಲ್ಲ? ಇಲ್ಲ ಇಲ್ಲ ಇಲ್ಲ, ಕೇಳಿದ್ದು. ಓಕೆ, ಅದು ಗೊತ್ತಿಲ್ಲ ನಮಗೆ, ಚಪ್ಪಲಿ ವಿಷಯ ಗೊತ್ತಿಲ್ಲ, ಬಂದಿಲ್ಲ ನಮಗೆ. ಬಾಗಿಲಿಂದ ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ಚಪ್ಪಲಿ ಬಿಟ್ಟಿರೋದು ಅವಂದು ಅನ್ನೋ ಥರದ್ದೇನೋ ಮಾತು ಬಂತು, ಹೌದಾ ಅಲ್ವಾ? ಅಷ್ಟೇ. ಇಲ್ಲ, ಆ ಮ್ಯಾಟ್ರು ಗೊತ್ತಿಲ್ಲ ನಮಗೆ. ಯಾಕಂದರೆ ಸುಮಾರು ವಿಷಯ ಸರ್ ಊರಲ್ಲಿ ಗೊತ್ತಿರೋ ಅಷ್ಟು ನಮಗೆ ಗೊತ್ತಿಲ್ಲ. ನಾವು ಊರಲ್ಲಿ ಏನೋ ಫಂಕ್ಷನ್ ಹೋಗಿ ಬರ್ತಿದ್ವಿ ಅಷ್ಟು ಬಿಟ್ಟರೆ ಬೇರೆ ಏನೂ ಮ್ಯಾಟ್ರು ಊರಿಂದ ನಮಗೆ ಅಷ್ಟಾಗಿ ಗೊತ್ತಿಲ್ಲ. ಇವನು ಬಂದು ಹೋಗಿರೋದು ಈ ಚಪ್ಪಲಿ ಮ್ಯಾಟ್ರು ನಮಗೆ ಗೊತ್ತಿಲ್ಲ. ನಮ್ಮ ಅನುಮಾನಗಳು ಇಷ್ಟೇ. ಅವನು ಒಬ್ಬ ಕಳ್ತನ ಮಾಡೋನು ಅಂದರೆ ಮನೇಲಿ ಏನೇನು ಸಿಗುತ್ತೆ ಎಲ್ಲೋ ಬಾಚ್ಕೊಳ್ಳೋ ಥರ ಇರಬೇಕು. ಯಾಕಂದ್ರೆ ಕಳ್ತನಕ್ಕೆ ಬಂದಿದ್ದೀನಿ ಅಂದಾಗ ಅವನು ಯಾರೊಬ್ಬ ಕಳ್ಳಂಗೂ ಸ್ಯಾಟಿಸ್ಫ್ಯಾಕ್ಷನ್ ಹೆಂಗಾಗುತ್ತೆ? ಸಾಕು, ನನಗೆ ಇದಿಷ್ಟೇ ಬಂಗಾರ ಸಾಕು ಅಂತ ಹೆಂಗೆ ಅನ್ಕೊತಾನೆ ಕಳ್ಳ? ಆಲ್ರೆಡಿ ಕಳ್ತನಕ್ಕೆ ಬಂದಿದ್ದೀನಿ, ಆಲ್ರೆಡಿ ಒಂದು ಜೀವ ತೆಗ್ದಿದ್ದೀನಿ, ನಾನು ಇಲ್ಲಿ ಆಪೋಸ್ ಮಾಡೋರು ಯಾರೂ ಇಲ್ಲ, ನನ್ನನ್ನು ಹಿಡ್ಕೊಡೋರು ಯಾರೂ ಇಲ್ಲ, ಇಲ್ಲಿ ಆ ಮನೇಲಿ ಕೇಳೋರು ಯಾರೂ ಇಲ್ಲ. ಅಂದಮೇಲೆ ಅವನಿಗೆ ಬೇಕಾದಷ್ಟು ಟೈಮ್ ಇತ್ತು. ಅದು ಮಿಡ್ ನೈಟು, ಬೆಳಗಿನ ಜಾವ ಆದರೆ ಯಾರಾದರೂ ಓಡಾಡ್ತಾರೆ ನೋಡ್ತಾರೆ ಅನ್ನೋ ಭಯ ಇರುತ್ತೆ. ಮಿಡ್ ನೈಟಲ್ಲಿ ಆಲ್ರೆಡಿ ಒಂದು ಜೀವ ತೆಗೆದ್ಬಿಟ್ಟಿದ್ದೀನಿ, ಇರೋದೊಂದು ಜೀವ ತೆಗೆದಿದ್ದೀನಿ. ನನ್ನನ್ನು ಇಲ್ಲಿ ಮತ್ತೆ ಕೂಗಿ ಚೀರಾಡಿ ಜನ ಸೇರ್ಸೋಕ್ಕೆ ಯಾರಿದ್ದಾರೆ? ಏನೇನು ಸಿಗುತ್ತೋ ಅವ್ರ ಮನೆಗೆ ಎಲ್ಲ ನಾನು ದೋಚ್ಕೊಂಡು ಹೋಗಬೇಕು ಅಂತ ನಾವು ಮೈಂಡ್ ಇರುತ್ತೆ ತಾನೆ. ಒಂದು ಇಲ್ಲಿ ಥಿಂಕ್ ಮಾಡಿ 2 ವರ್ಷದಿಂದ ನಾವು ಮನೇಲಿಲ್ಲ. ಸೊ ಮನೇಲಿ ಏನೂ ಜಾಸ್ತಿ ಇಡ್ತಿರ್ಲಿಲ್ಲ, ಬೆಲೆ ಬಾಳೋ ಅಂಥ ಐಟಮ್ಸ್ ಏನೂ ಇಡ್ತಿರ್ಲಿಲ್ಲ. ಈಗ ಒಂದು ವಾರದಿಂದ ಅಮ್ಮ ಹಬ್ಬ ಅಂತ ಊರಲ್ಲಿದ್ದರು. ಆವಾಗ ಬೀರುನಲ್ಲಿ ಸ್ವಲ್ಪ ಬೆಳ್ಳಿ ಐಟಮ್ಸ್ ಇತ್ತು, ಆಮೇಲೆ ಸ್ವಲ್ಪ ದುಡ್ಡಿತ್ತು ಬೀರುನಲ್ಲಿ. ಅಮ್ಮ ಅಲ್ಲಿರೋದ್ರಿಂದ ಅವ್ರಿಗೆ ಏನು ಕರಿಬೇಕಾಗುತ್ತೆ ಖರ್ಚು, ಸೊ ಸ್ವಲ್ಪ ದುಡ್ಡಿತ್ತು. ಇವನು ಬೀರು ತೆಗ್ದಿದ್ರೆ, ಇನ್ಸ್ಪೆಕ್ಟರ್ ಹೇಳಿದ್ರು ಬೀರು ತೆಗಿತಿದ್ದಂಗೆ ಎದುರುಗಡೆನೆ ಒಂದು ಪರ್ಸ್ ಕಾಣುತ್ತೆ, ಆ ಪರ್ಸಲ್ಲಿ ದುಡ್ಡಿತ್ತು. ಓಕೆನಾ? ಬೀರುನೇ ಇವ್ನು ತೆಗ್ದಿಲ್ಲ, ಬೀರುನೇ ಇವ್ನು ನೋಡಿಲ್ಲ. ಇವನಿಗೆ ಹಂಗಾದ್ರೆ ಇಲ್ಲಿ ಅನುಮಾನಗಳು ಇಲ್ಲಿ ಬಂದೇ ಬರುತ್ತೆ. ಇವನು ಇಂಟೆನ್ಷನಲಿ ಬಂದಿದ್ದಾನೆ, ಇಂಟೆನ್ಷನಲಿ ಬಂದು ಬಂಗಾರ ಕದ್ದಿದ್ದಾನೆ. ಇಲ್ಲಿ 2 ಥರ ಆಗಿರ್ಬೋದು, ಇಲ್ಲಿ 2 ಥರ ಆಗಿರ್ಬೋದು. ನೀವು ಥಿಂಕ್ ಮಾಡಿ, ಒಬ್ಬ ಕಳ್ಳ, ನೀವು ಕಾಮನ್ನಾಗಿ ಬೇರೆ ಕಡೆ ಎಲ್ಲ ಈ ಥರದ್ದು ಇದನ್ನ ಮಾಡ್ತಿರ್ತೀರಿ, ಕದ್ದಾನೆ ಅಂದಮೇಲೆ ಅವನು ಸಾಯಿಸಿದ್ದಾನೆ. ಸಾಯಿಸಿದ ಮೇಲೆ ಅವ್ರ ಬಗ್ಗೆ ಕೇರ್ ಯಾಕೆ ಅಲ್ವಾ? ಅವರು ನಾರ್ಮಲ್ ಡೆತ್ ಅಂತ ಬಿಂಬಿಸಕ್ಕೆ ಯಾಕೆ ಮಾಡಬೇಕು? ಏನು ಮಾಡಿದ್ದಾನೆ? ಬೆಡ್ ಬ್ಲ್ಯಾಂಕೆಟು ಈಗ ಕಾಮನ್ನಾಗಿ ಒದ್ದಾಡಿರ್ತಾರೆ, ಅವರು ಫೈಟ್ ಮಾಡಿರ್ತಾರೆ, ಅವ್ರನ್ನವರು ಸೇವ್ ಮಾಡ್ಕೊಳಕ್ಕೆ ಫೈಟ್ ಮಾಡಿರ್ತಾರೆ. ಆವಾಗ ಬೆಡ್ ಬ್ಲ್ಯಾಂಕೆಟು ಬೆಡ್ಶೀಟು ಎಲ್ಲ ಚಲಾಪಿಲಿ ಆಗಿರುತ್ತೆ. ಬಟ್ ಇವನು ನೀಟಾಗಿ ಮಲಿಕೊಂಡಿದ್ದಾರೆ, ಬೆಡ್ ಬ್ಲ್ಯಾಂಕೆಟ್ ಎಲ್ಲೂ ಸುಕ್ಕಾಗಿರ್ಲಿಲ್ವಂತೆ, ಬೆಡ್ಶೀಟ್ ನೀಟಾಗಿ ಇಲ್ಲಿವರೆಗೂ ಹೊದಿಸಿದ್ದಾರೆ. ಅವ್ರು ನಾರ್ಮಲಾಗಿ ಈ ಥರ ಮಲಗಿರೋ ಥರ ಇದೆ ಅಂತ ನಮ್ಮ ಆಂಟಿ ಫಸ್ಟು ನೋಡಿದ್ದು ಅವರೇನೆ. ಅವ್ರು ಆ ಥರ ಹೇಳ್ತಿದ್ದಾರೆ. ಅವರು ನಾವು ಎಳಿಯಾಗಿ ಕೇಳಿದ್ವಿ, ಹೆಂಗಾಯ್ತು, ಹೆಂಗಿದ್ರು ಅಂತಂದ್ಬಿಟ್ಟು. ಅವ್ರು ಹಿಂಗೆ ಇದ್ರು ಅವಾಗ ಅಂತ ಹೇಳಿದಾಗ ಆ ಒಡವೆನೇ ಒಂದು. ಈಗ ಇನ್ನೊಂದು ಸರ್ ಕಾಮನ್ನಾಗಿ ಏನಾಗೋದು ಅಂತಂದರೆ, ಆಂಟಿ ನೋಡಿದ್ದಾರೆ, ಚಿಕ್ಕಪ್ಪರನ್ನೆಲ್ಲ ಕರೆದಿದ್ದಾರೆ, ಎಲ್ಲ ಹೋಗಿದ್ದಾರೆ. ಕಾಮನ್ನ ಹಳ್ಳಿಗಳ ಕಡೆ ಫಸ್ಟು ಜೀವ ಉಳ್ಸೋಣಪ್ಪ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣಪ್ಪ ಅನ್ನೋ ತಾಟೇ ಇರುತ್ತೆ ಯಾರಿಗಾಗಲೂ ಅಷ್ಟೇ. ಸೊ ಕೈ ಕಾಲು ಉಜ್ಜಿದ್ದಾರೆ, ನೀರು ಹೊಡೆದಿದ್ದಾರೆ, ಎಲ್ಲ ಮುಟ್ಟಿದ್ದಾರೆ, ಹಾಗಾಗಿ ಫಿಂಗರ್ ಪ್ರಿಂಟ್ಸ್ ಇಲ್ಲ ಅಂತಂದ್ಬಿಟ್ಟು ಇನ್ಸ್ಪೆಕ್ಟ್ರುಗಳು ಹೇಳಿದ್ರು. ಜೀವ ಉಳ್ಸೋಕೆ ನೋಡಿದ್ದಾರೆ, ಆವಾಗ ಇಲ್ಲ ಡೆತ್ ಆಗಿದೆ ಅಂತ ಗೊತ್ತಾಗ. ಯಾರೋ ಒಬ್ಬರು ಅಜ್ಜಿ ಬಂದ್ಬಿಟ್ಟು ಕಮಲವ್ನ ಮೈ ಮೇಲೆ ಒಡವೆ ಇತ್ತು, ಒಡವೆ ಕಾಣಿಸ್ತಿಲ್ಲ, ನೋಡ್ರಿ ಅಂತಂದಾಗ ಒಡವೆ ಎಲ್ಲ ನೋಡಿದ್ದಾರೆ. ಒಡವೆ ಇಲ್ಲದಕ್ಕೆ ಇದು ಯಾರೋ ಏನೋ ಮಾಡಿದ್ದಾರೆ ಅಂತಂದ್ಬಿಟ್ಟು ಆವಾಗ ಊರಲ್ಲೆಲ್ಲ ಹೆದರಿ ಮನೆಯೆಲ್ಲ ನೋಡಿದ್ದಾರೆ, ಎಲ್ಲ ಬಂದಿರ್ಬೋದು ಕಳ್ಳರು, ಯಾರು ಈ ಥರ ಎಲ್ಲ. ಅದೇ ಒಡವೆ ಇಲ್ಲ, ಸರ ಎಲ್ಲೋ ತೆಗ್ದಿಟ್ಟು ಮಕ್ಕಂದಿರ್ತಾಳೆ, ಇಲ್ಲ ಅದು ಇವತ್ತು ತಲೆ ಸ್ನಾನ ಮಾಡಿದ್ಲಲ್ಲ ಅದಕ್ಕೆ ಎಲ್ಲ ತೆಗ್ದಿಟ್ಟಿದ್ದಾಳೆ ಒಡವೆನ ಅಂತೂ ಅನ್ನೋದಾಗಿದ್ದಿದ್ರೆ ನಿಜವಾಗ್ಲೂ ಸರ್ ನಮಗೂ ಗೊತ್ತಾಗ್ತಿರ್ಲಿಲ್ಲ. ಹಾಗಂತ ನಮಗೆ ಫೋನ್ ಮಾಡಿ ಇಲ್ಲ ಅಮ್ಮಂಗೆ ಹಿಂಗಾಗಿದೆ ಅಂದರೆ, ಈಗ ನಾರ್ಮಲಾಗಿ ನಾವು ಹೋದಾಗಲೂ ಹಂಗೆ ಅನ್ಕೋತಿದ್ವಿ, ಹೌದು ರಾತ್ರಿ ಏನೋ ಆಗಿರ್ಬೇಕು ಅಮ್ಮಂಗೆ ಅಂತ. ಒಡವೆ ಬಗ್ಗೆ ನಾವು ಥಿಂಕ್ ಮಾಡ್ತಿರ್ಲಿಲ್ಲ ಸರ್. ಅವ್ನು ಕಳ್ತನ ಮಾಡೋದೇ ಆಗಿದ್ದಿದ್ರೆ ಕಳ್ತನ ಮಾಡ್ಕೊಂಡು ಹೋಗಬೇಕಿತ್ತು ಅವನು, ಎಲ್ಲ ತೊಗೊಂಡು, ಏನೂ ತೊಗೊಂಡು ಹೋಗಿಲ್ಲ. ಅಮ್ಮನ ಹಿಂಗೆ ಮಾಡಿ ಹೋಗಿದ್ದಾನೆ. ಅಲ್ಲಿ ಅನುಮಾನ ಬರೋದೇ ಮೇಯ್ನ್ ಅದು. ಅವನ ಜೀವ ತೆಗಿಯೋಕ್ಕೋಸ್ಕರನೇ ಬಂದಿದ್ದಾನೆ, ಅದಕ್ಕೆ ಮೈ ಮೇಲೆ ಇರೋ ಒಡವೆ. ನಾವು ನಾರ್ಮಲ್ ಡೆತ್ ಅಂತಲೇ ಅನ್ಕೋತಾ ಇದ್ವಿ, ಯಾರೂ ಒಡವೆ ನೋಡಿಲ್ಲ ಅಂದಿದ್ದಿದ್ರೆ ನಾವು ನಾರ್ಮಲ್ ಡೆತ್ ಅಂತಲೇ ಅನ್ಕೊತಿದ್ವಿ. ಆಮೇಲೆ ನಾವು ಮನೆ ಹುಡುಕ್ತಿದ್ವಿ, ಅಮ್ಮ ಎಲ್ಲೋ ತೆಗ್ದಿಟ್ಟಿರಬೇಕು ಒಡವೆನ ಅಂತ ಅನ್ಕೋತಾ ಇದ್ವಿ. ಇದು ಎಲ್ಲ ಪ್ಲ್ಯಾನ್ ಮಾಡಿದ್ದಾನೆ ಅಂತಲೇ ಅನಿಸುತ್ತೆ. ನಮಗೆ ಇರೋದು ಫೈನಲಿ ಒಂದೇ, ಅವನು ಮಾಡಿದ್ದಾನೆ ಅಂತ ಅವನೇ ಒಪ್ಕೊಂಡಿದ್ದಾನೆ ಅಂತ ಅಂದಮೇಲೆ ಅವನಿಗೆ ತಕ್ಕನ ಶಿಕ್ಷೆ ಆಗಲೇಬೇಕು. ಬರೀ ಅಂತಿಂಥ ಶಿಕ್ಷೆ ಅಲ್ಲ, ಅವನಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ಇವತ್ತು ಇದನ್ನು ಮಾಡಿದ್ರು ನಾಳೆ ಈಚೆಗೆ ಬಂದು ಇನ್ನೊಂದು ಮಾಡಲ್ಲ ಅಂತ ಯಾವ ಗ್ಯಾರಂಟಿ? ಇನ್ನು ಎಷ್ಟು ಮಕ್ಕಳುಗಳು ಈ ಥರ ಅನಾಥರಾಗಬೇಕು? ಇವನೊಬ್ಬನಿಂದನಾದರೂ ಬೇರೆಯವ್ರ ಬುದ್ಧಿ ಕಲೀಲೇಬೇಕು.
ಕಳ್ಕೊಂಡಿದ್ದೀವಿ, ಮತ್ತೆ ಬರಲ್ಲ. ಆದರೆ ಜೀವನ ಪರ್ಯಂತ ಈ ದುಃಖ ಮಾತ್ರ ಹೋಗಲ್ಲ ನಮಗೆ. ಏನೋ ಹೆಣ್ಮಕ್ಳು ಇವರೆಲ್ಲ ಎಷ್ಟು ಹೋರಾಡ್ಲಿಕ್ಕೆ ಸಾಧ್ಯ ಅಂತ ಅಂದ್ಕೊಂಡ್ರು ಸಹಿತ ನೀವೇನಾದರೂ ಆ ಥರ ವಕೀಲರನ್ನ ಇಟ್ಟು ಈ ಕೇಸ್ನ ಫೈಟ್ ಮಾಡೋ ಥರದ ಪ್ಲ್ಯಾನ್ ಏನಾದರೂ ಮಾಡ್ತಿದ್ರೆ ಅಟ್ಲೀಸ್ಟ್ ಇದರಲ್ಲಿ ಒಂದು ಸ್ವಲ್ಪ ನ್ಯಾಯ ಕಂಡುಕೊಳ್ಳೋ ರೀತಿಯಾಗಿ. ಸರ್, ನಮಗೆ ನ್ಯಾಯ ಸಿಗಲೇಬೇಕು. ಇದನ್ನು ಫೈಟ್ ಮಾಡ್ತೀವಿ, ಎಲ್ಲಿವರೆಗೂ ಆಗುತ್ತೋ ಇದಕ್ಕೆ ನ್ಯಾಯ ಸಿಗಲೇಬೇಕು. ಅವನಿಗೆ ಮಾತ್ರ ಗಲ್ಲು ಶಿಕ್ಷೆ ಆಗಲೇಬೇಕು. ಒಂದು ಜೀವ ಈಸಿಯಾಗಿ ತೆಗ್ದಿದ್ದಾನೆ, ತೆಗೆದುಬಿಟ್ಟು ಇಷ್ಟು ರಾಜಾರೋಷವಾಗಿ ಇರ್ತಾರೆ ಅವರು ಅಂತಂದರೆ ಎಷ್ಟು ಮನೆಗಳು ಹಾಳಾಗುತ್ತೆ, ಎಷ್ಟು ಮಕ್ಳುಗಳು ಅನಾಥರಾಗ್ತಾರೆ. ಇದಕ್ಕೆ ಅವನ ಗಲ್ಲು ಶಿಕ್ಷೆಯಿಂದ ಬೇರೆಯವರು ಬುದ್ಧಿ ಕಲಿತಾರೆ. ನಾವು ಈ ಮೂಲಕ ನಾನು ಎಲ್ರಿಗೂ ಕೇಳ್ಕೊಳೋದು ಇಷ್ಟೇ, ಇದು ನಮ್ಮ ಮನೆದು ಒಂದು ಈ ಥರ ನಾವು ಹೇಳ್ತಿದ್ದೀವಿ. ಇನ್ನು ಎಷ್ಟೋ ಮನೆಗಳಲ್ಲಿ ಈ ಥರ ಆಗಿದೆ, ಹೇಳ್ಕೊಳಕ್ಕಾಗದೇ ಇರೋಷ್ಟು. ಪ್ರತಿಯೊಬ್ಬರು ಇದರಿಂದ ಇದ್ರ ಧ್ವನಿ ಎತ್ತಲೇಬೇಕು, ಅವನಿಗೆ ಶಿಕ್ಷೆ ಆಗಲೇಬೇಕು. ನಮ್ಮ ದುಃಖ ಎಲ್ಲಿವರೆಗೂ ರೀಚ್ ಆಗುತ್ತೋ ಅಲ್ಲಿವರೆಗೂ ರೀಚ್ ಆಗಲೇಬೇಕು. ಸ್ನೇಹಿತರೆ, ನನಗೊಂದು ಲೈನ್ ನೆನಪಾಗ್ತಾ ಇದೆ, ಬ್ಯಾಸಗಿ ದಿವಸಾಕ ಬೇವಿನ ಮರ ತಂಪು ನೀ ತಂಪು ನನ್ನ ಹಡೆದವ್ವ ಅಂತ. ಬೇಸಿಕಲಿ ಹೆಣ್ಣು ಮಕ್ಕಳಿಗೆ ಆ ಥರದ ತಂಪು ನೆಲ ಅಂದರೆ ತಾಯಿಯ ಮಡ್ಲು ಅಂತ. ನೀವು ಈ 4 ಜನರ ಕನಸುಗಳನ್ನು ಕಿತ್ಕೊಂಡಿದ್ದೀರಿ, ಆಸೆಗಳನ್ನು ಕಿತ್ಕೊಂಡಿದ್ದೀರಿ, ನಮ್ಮಮ್ಮ ಕೊನೆಯವರೆಗೂ ನಮ್ಮ ಜೊತೆಗೆ ಇರುತ್ತೆ ಅನ್ನೋ ನಂಬಿಕೆನ ಕಿತ್ಕೊಂಡಿದ್ದೀರಿ. ಆದರೆ ಅವ್ರಿಗಿರೋ ಒಂದು ಭರವಸೆ, ಈ ಕೃತ್ಯವನ್ನು ಎಸಗಿರ್ತಕ್ಕಂಥ ಆರೋಪಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ. ನಮ್ಮ ಕಾನೂನು ಅದನ್ನು ಕಿತ್ಕೊಂಡ್ರೆ ಅವ್ರು ಎಲ್ಲಿ ಹೋಗಬೇಕು? ನಮ್ಮ ಸಮಾಜದಲ್ಲಿ ಒಂದು ನಂಬಿಕೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಇದೆ. ಖಂಡಿತವಾಗೂ ಈ ಆರೋಪಿ ಬೇಲ್ ತಗೊಂಡು ಹೊರಗೆ ಬರ್ಬೋದು. ಅಟ್ಲೀಸ್ಟು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಮ್ಮ ಕೋರ್ಟ್ನಲ್ಲಿ ಆತನಿಗೆ ಕಠಿಣವಾದಂಥ ಶಿಕ್ಷೆನಾದರೂ ಸಿಕ್ಕರೆ ಅಲ್ಲೂ ಕೂಡ ಪಾರಾಗಿಬಿಟ್ರೆ ಅಂತ ನಾನು ಅದಕ್ಕೆ ಹೇಳ್ತಾ ಇದ್ದೆ. ಯಾವಾಗಲೂ ಕೂಡ ಕನ್ವಿಕ್ಷನ್ ರೇಟ್ ಮತ್ತು ಅಕ್ವಿಟಲ್ ರೇಟ್ ಅನ್ನೋದು ನಿಮ್ಗೆ ಗೊತ್ತೇ ಇದೆ. ನಮ್ಮಲ್ಲಿ ಎಂಥ ಕೃತ್ಯಗಳನ್ನು ಮಾಡಿದ್ರೂ ಕೂಡ ಕನ್ವಿಕ್ಷನ್ ಆಗೋದೆ, ಶಿಕ್ಷೆ ಆಗೋದೇ ಬರೀ 0.11% ಅಂತ. 99% ಅವ್ರು ಪಾರಾಗಿಬಿಡ್ತಾರೆ ಪಾಪಿಗಳು ಅಂತ. ಬಟ್ ಈ ಕೇಸ್ನಲ್ಲಿ ಸೂಕ್ಷ್ಮವಾಗಿ ಗಮನಿಸಿದರೆ ಪೊಲೀಸ್ನವ್ರು ಏನಾದರೂ ಸರಿಯಾದ ದಿಕ್ಕಿನಲ್ಲಿ ತನಿಖೆ ನಡೆಸಿದರೆ ಈತನಿಗೆ ಈ ಚಾರ್ಜ್ ಶೀಟ್ ಆಧಾರದ ಮೇಲೆ ಕೋರ್ಟ್ನಲ್ಲಿ ಏನೆಲ್ಲ ಹಿಯರಿಂಗ್ ನಡೀತೋ ಜಡ್ಜ್ ಈ ವಿಷಯದಲ್ಲಿ ಮಾತ್ರ ತುಂಬ ಸೀರಿಯಸ್ ಆದಂಥ ಜಡ್ಜ್ಮೆಂಟನ್ನು ಕೊಡಬೇಕು ಅನ್ನೋದು ಅವ್ರ ವಾದ. ಜೊತೆಗೆ ಭಾಳಷ್ಟು ಜನ ಇಂದಿನ ಯುವ ಸಮುದಾಯ ಕೇವಲ ಆನ್ಲೈನ್ ಬೆಟ್ಟಿಂಗು, ಸಾಲ ಸೂಲ ಅಂತ ಹೇಳಿ ಸಿಲುಕಿ ನೀವು ನಿಮ್ಮ ಸಾಲಕ್ಕೋಸ್ಕರ ಇನ್ನೊಬ್ಬರ ಪ್ರಾಣವನ್ನು ಕಿಂಚಿತ್ತೂ ಕರುಣೆ ಇಲ್ಲದಂತೆ ಕಿತ್ಕೊಂಡ್ಬಿಡ್ತಿರಲ್ಲ, ಅದು ಇಡೀ ಕುಟುಂಬದ ಖುಷಿಯನ್ನು ಕಿತ್ಕೊಳ್ಳೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ. ಒಂದು ಕಡೆ ನಾವು ಹೇಳ್ಬೋದಷ್ಟೇ, ಮೇಲೊಬ್ಬ ಭಗವಂತ ಇದ್ದಾನೆ ನೋಡ್ಕೊಳ್ತಾನೆ ಅಂತ. ನಮಗೆ ಅದು ಬೇಕಾಗಿಲ್ಲ. ಆ ಭಗವಂತನ ರೂಪದಲ್ಲಿ ಆ ಶಿಕ್ಷೆ ಆತನಿಗೆ ಆದಾಗ ಮಾತ್ರ ಭಗವಂತ ಇದ್ದಾನೆ ಅಂತ ಇವರು ನಂಬ್ತಾರೆ. ಆ ಭಗವಂತನ ರೂಪದಲ್ಲಿ ನಮ್ಮ ಕಾನೂನು ವ್ಯವಸ್ಥೆ ಇದ್ದಾಗ ಮಾತ್ರ ಈ ಕೇಸ್ನಲ್ಲಿ ನಾವು ಕೂಡ ನ್ಯಾಯವನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಅನ್ನೋದನ್ನು ಹೇಳ್ತಾ, ಈ ಕುಟುಂಬಕ್ಕೆ ಆ ಥರದ್ದು ಒಂದು ನ್ಯಾಯ ಸಿಗಲಿ ಅಂತ ನಮ್ಮ ವಾಹಿನಿಯ ಮುಖಾಂತರವೂ ಕೂಡ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ.